ಅವಾರ್ಡ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅವಾರ್ಡ್ ಅಯ್ಯೋ ಕೊಡ್ತಾರೆ ಅಂದರೆ ಜನ ಹೋಗ್ತಾ ಇರ್ತಾರೆ. ಬಟ್ ನಿಮ್ಮ ಪಟ್ಟಿ ನೋಡಿದ್ರೆ ಎಲ್ಲ ನಿಮಗೆ ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು. ಖಂಡಿತ ಸೊ ಇದನ್ನು ಒಂದು ಪ್ರೇರೇಪಣೆ ಮಾಡೋ ಒಂಚೂರು ಬೆಳಕು ಚೆಲ್ಲಿ ಇದು. ತುಂಬ ಅವಾರ್ಡ್ಸು 132 ಅವಾರ್ಡ್ಸ್ ಬಂದಿದೆ ಸರ್. 132 ಗ್ರೇಟ್, 132 ಅವಾರ್ಡ್ಸ್. ಮತ್ತು ವಿನ್ನರು ಮತ್ತು ರನ್ನರ್ ಎಲ್ಲ ಒಂದು 10 ಕ್ರೌನ್ ಅಚೀವ್ ಮಾಡಿದ್ದೀನಿ ಸರ್. 10 ಪ್ಯಾಜೆಂಟ್ಸ್ ಮಾಡಿದ್ದೀನಿ ನಾನು. ಮಿಸ್ಸಿಸ್ ಕರ್ನಾಟಕ, ಮಿಸಸ್ ಯೂನಿಟಿ ಕ್ವೀನ್ ಆಫ್ ಇಂಡಿಯಾ, ಐ ಆಮ್ ಪವರ್ಫುಲ್ ಇಂಡಿಯಾ, ಮತ್ತು ನಂದಿನಿ ನಾಗರಾಜ್ ಅವ್ರ ಪೇಜೆಂಟಲ್ಲಿ ಸುಮಾರು ಒಂದು 3-4 ಪೇಜೆಂಟ್ಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಒಂದು 6 ಪೇಜೆಂಟ್ಸ್ ಮಾಡಿದ್ದೀನಿ. ಮತ್ತು ಬೆಳಗಾಮಲ್ಲಿ ನ್ಯಾಷನಲ್ ಪೇಜೆಂಟ್ ಮಾಡಿದ್ದೀನಿ. ಮುಂಬೈನಲ್ಲಿ ಕೂಡ 14 ಸ್ಟೇಟ್ ಮೇಲೆ ನಾನು ವಿನ್ನರ್ ಕ್ರೌನ್ ತೊಗೊಂಡು ಬಂದಿದ್ದೀನಿ ಸರ್. ನೀವು ಬ್ರೈಡಲ್ ಮೇಕಪ್ಪಲ್ಲಿ ಗೆದ್ದಂಥ ಅವಾರ್ಡ್ಸ್ ಖುಷಿ ಕೊಡ್ತಾ, ಮಾಡೆಲಿಂಗಲ್ಲಿ ಪೇಜೆಂಟ್ಸ್ ಖುಷಿ ಕೊಡ್ತಾ? ನನಗೆ ಮಾಡ್ಲಿಂಗಲ್ಲಿ ತುಂಬ ಖುಷಿ ಕೊಟ್ಟಿದೆ ಸರ್. ಏನೇ ಅವಾರ್ಡ್ ಕೊಟ್ಟರು, ನನಗೆ ಏನೇ ಒಂದು ಕ್ರೌನ್ ಬಂದರು, ಮನೆಯಲ್ಲಿ ಆ ಕ್ರೌನ್ಗಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಒಂದು ಲೈನಿಗೆ ಅದನ್ನೆಲ್ಲ ನಾನು ಜೋಡಿಸಿ ಸಾಧನೆಯ ಪಯಣ ಅದು. ಅದಕ್ಕೆ ನಾವು ಇದು ಜೀವನಯಾನ ಅಂತ ಇಟ್ಬಿಟ್ಟಿದ್ವಿ. ಜೀವನಯಾನದಲ್ಲಿ ತುಂಬ ಇಂಪಾರ್ಟೆಂಟ್. ತುಂಬ ಎಮೋಷ್ನಲ್, ತುಂಬ ಬೇಜಾರಾದಾಗ ಅಥವಾ ಏನಾದರೂ ಒಂದು ಜನರಿಂದನೋ ಯಾವುದೋ ಒಂದು ಇವೆಂಟ್ಸ್ ಏನೋ ಒಂದು ತುಂಬ ನೋವಾದಾಗ ಸುಮ್ಮನೆ ಜಸ್ಟ್ ನಾನು ಒಂದು ಕ್ರೌನ್ಗಳನ್ನ ನೋಡಿದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಈಗ ಬಂದಿರೋ ಅಂಥ ಸಮಸ್ಯೆ ಏನೂ ಅಲ್ಲ, ನನಗೆ ಇದೇ ಮಾಡಿದ್ದೀನಿ, ಈ ಸಮಸ್ಯೆ ಏನಿದೆ. ಯಾವತ್ತೂ ಅಷ್ಟೇ ನಾವು ಲೈಫು ಮುಗೀತು, ನಮಗೆ ಏನೂ ಇಲ್ಲ ಲೈಫಲ್ಲಿ, ಇನ್ನು ಮುಂದಕ್ಕೆ ದಾರಿನೇ ಇಲ್ಲ. ಆ ಥರದಲ್ಲೂ ಕೂಡ ಮನುಷ್ಯ ಯಾವತ್ತೂ ಅಷ್ಟೇ ಆತ್ಮವಿಶ್ವಾಸನ ಚೆನ್ನಾಗಿ ನಾವು ಎಲ್ಲಿವರೆಗೂ ಇಟ್ಕೊತೀವಿ, ನಾನು ಏನೋ ಒಂದು ಮಾಡೇ ಮಾಡ್ತೀನಿ ಅಂತ ಖಂಡಿತ ಮಾಡ್ತೀವಿ. ಯಾವತ್ತೂ ಅಷ್ಟೇ ಆತ್ಮವಿಶ್ವಾಸನ ಕಳ್ಕೊಂಡು ನಿಜವಾಗ್ಲೂ ಬದುಕಬೇಡಿ. ಎಲ್ಲರಿಗೂ ಭಗವಂತ ಒಂದು ಜೀವನನ ಕೊಟ್ಟೇ ಇರ್ತಾರೆ. ಅದಕ್ಕೆ ಎಷ್ಟೋ ದಾರಿಗಳು ಮುಚ್ಚೋದಾಗ ಕನಿಷ್ಠ ಪಕ್ಷ ಒಂದೇ ಒಂದು ದಾರಿ ಅದು ನಿಜವಾಗ್ಲೂ ಓಪನಲ್ಲಿರುತ್ತೆ. ಅದನ್ನು ಹುಡುಕಿ ಎಲ್ಲಿ ಇದೆ ಆ ಒಂದು ದಾರಿ, ಅದರಿಂದ ನಾನು ಈ ಸಮಸ್ಯೆಯಿಂದ ಆಚೆ ಬರ್ಬೋದಾ? ಖಂಡಿತ ಬರ್ತೀವಿ ಸರ್ ನಾವು. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಹೌದು. ನಮಸ್ಕಾರ ಎಲ್ಲರಿಗೂ. ಅಸ್ಲಿ ಕಹಾನಿ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ ವೀಕ್ಷಕರ ಮಹಾಶಯರಲ್ಲಿ ನಂದೊಂದು ವಿನಂತಿ. ಇವಾಗ ನಾವು ಯಾವುದೇ ಒಂದು ಪಾಡ್ಕಾಸ್ಟ್ ಆದರೂ ಇವ್ರು ಏನಪ್ಪ ಇಷ್ಟೊತ್ತು ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಯಾರನ್ನು ಕರೆಸ್ತಾರೆ ಅಂತ ಒಂದು ಇವಾಗ ಅದೇನೋ ಒಂಥರ ಟ್ರೆಡಿಷನ್ ಆಗಿಬಿಟ್ಟಿದೆ. ಸಂಪ್ರದಾಯ ಯಾವಾಗಲೂ ತುಂಬ ಇಂಪಾರ್ಟೆಂಟು. ಬಟ್ ನಾನೇನು ಹೇಳ್ತೀನಿ ಅಂದರೆ ಈ ಪಾಡ್ಕಾಸ್ಟು ಏನಕ್ಕೆ ವಿಭಿನ್ನವಾಗಿರುತ್ತೆ. ಬೇರೆ ಯಾರನ್ನ ಹೇಳ್ಬೋದು ನಾವು ಡಿಸ್ಟಿಂಗ್ವಿಶ್ಡು, ಯುನೀಕು, ನಾವೆಲ್ಲರಿಗಿಂತ ಡಿಫ್ರೆಂಟು, ವಿಭಿನ್ನವಾಗಿ ಮಾಡ್ತೀವಿ ಅಂತ. ಆದರೆ ನಾವು ಕರೆಸುವಂತಹ ಅತಿಥಿ ಮೇಲೆ ಕೂಡ ಹೋಗುತ್ತೆ, ನಾವು ಮಾತಾಡುವಂತಹ ವಿಷಯದ ಬಗ್ಗೆ ಕೂಡ ಹೋಗುತ್ತೆ. ಸೊ ಈ ವಿಷಯವನ್ನು ಪ್ರಸ್ತಾಪ ಆಗಕ್ಕೆ ಮುಂಚೆ ನಮ್ಮ ಡಿ ವಿ ಗುಂಡಪ್ಪನವ್ರನ್ನ ನೆನೆಸ್ಕೊಳ್ಳೋದೇ ಇದ್ರೆ ಆಗುತ್ತಾ? ಡಿ ವಿ ಜಿ ಅವರ ಒಂದು ಅದ್ಭುತವಾದ ಕಗ್ಗದ ಮುಖಾಂತರ ನಾವು ಈ ಅಸ್ಲಿ ಕಹಾನಿ ಪಾಡ್ಕಾಸ್ಟನ್ನು ಶುರು ಮಾಡೋಣ ಅಲ್ವಾ? ಯಾವುದಾ ಕಗ್ಗ ಅಂತ ಒಂಚೂರು ಕಾಯಿರಿ, ಇವಾಗೆಲ್ಲ ಹೇಳ್ತೀನಿ. ತುಂಬ ಫೇಮಸ್ ಕಗ್ಗ, ಅದನ್ನು ಇವಾಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಅದು ಒಂದು ರಂಗನ್ನು ಹೆಚ್ಚಿಸ್ಕೊಡುತ್ತೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲನಿಗದಾರು, ಅಕ್ಕರೆಯ ಬರಹಕ್ಕೆ ಮೊದಲನಿಗದಾರು, ಲೆಕ್ಕವಿರಿಸಿಲ್ಲ ಜಗಹ ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗಹ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಡಿ ವಿ ಜಿ ಅವ್ರನ್ನ ನೆನೆಯುತ್ತಾ ಈ ಕಗ್ಗನ ಏನಕ್ಕೆ ಹೇಳಿದೆ ಅಂದರೆ, ನಾವು ಬಹಳಷ್ಟು ಸಾಧನ ಶೂರರಿದ್ದಾರೆ. ನಾವು ಯಾವುದೇ ಸಾಧನೆಯ ಮೆಟ್ಟಿಲು ಹತ್ತಿದರೂ ಕೂಡ ಅದನ್ನು ವಿನಮ್ರತೆಯಿಂದ ಅದನ್ನು ತಗೋಬೇಕು. ಅದಕ್ಕೆ ಈ ಕಗ್ಗನ ಹೇಳಿದ್ದು. ಅಕ್ಕಿಯೊಳಗೆ ಅನ್ನ ಇದೆ ಅಂತ ಮೊದಲು ಯಾರು ನಮಗೆ ಹೇಳಿರೋದು? ಖಂಡಿತವಾಗಲೂ ಗೊತ್ತಿಲ್ಲ. ಮೊದಲು ಅಕ್ಕರೆಯ ಬರಹ ಯಾರು ಬರೆದಿದ್ದು ಅದು ಕೂಡ ಗೊತ್ತಿಲ್ಲ. ಈ ಭೂಮಿ ಹಿಂದೆ ಯಾರಿದ್ದರು ಅಥವಾ ಮುಂದೆ ಯಾರು ಹುಡ್ತಾರೆ, ಎಷ್ಟೆಷ್ಟು ಜನ ಇಲ್ಲಿ ಬಂದು ಬದುಕಿದ್ರು, ರಾಜ ಮಹಾರಾಜರು, ಋಷಿ ಮುನಿಗಳು, ಯಾರನ್ನೂ ಲೆಕ್ಕ ಇಸ್ಕೊಂಡಿಲ್ಲ. ಸೊ ದಕ್ಕುವುದೇ ಜಸ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ನಾವೇನೋ ಒಂದು ಸಾಸಿವೆ ಕಾಳಷ್ಟು ಸಾಧನೆ ಮಾಡಿ ಅದನ್ನು ನಾವೆಲ್ಲೋ ಹಿಮಾಲಯದಷ್ಟನ್ನು ನಾವು ಪ್ರೊಜೆಕ್ಟ್ ಮಾಡ್ಕೊಳ್ತೀವಿ. ಆದರೆ ಈ ಕಗ್ಗದ ಮುಖಾಂತರ ಮನುಷ್ಯ ಹುಟ್ಟಿರೋದು, ಈ ನರ ದೇಹ ಇರೋದು, ಏನಾದರೊಂದು ಸಾಧಿಸಿ ಹೋಗಲೇಬೇಕು. ಯಾಕಂದರೆ ನಾವು ಯಾವತ್ತು ಹೋಗ್ತೀವಿ ಅಂತ ಅದು ಮೊಬೈಲ್ ಬ್ಯಾಟ್ರಿ ಥರ ಲೈಫ್ ಸೈಕಲ್ ಬರೆದುಬಿಟ್ಟಿದೆ. ನಾವು ಯಾವತ್ತು ಹೋಗ್ತೀವಿ ಅಂತ ಗೊತ್ತಿಲ್ಲ. ಇರೋವರೆಗೆ, ಹೋಗೋವರೆಗೆ ಒಂದು ಸಾಧನೆ ಮಾಡಿ ಎಲ್ಲರಿಗೂ ವಿವೇಕದಿಂದ, ವಿವೇಚನೆಯಿಂದ, ಪ್ರೀತಿಯಿಂದ ಮಾತಾಡಿ ಅಂತ
ಈ ಅಸ್ಲಿ ಕಹಾನಿ ಮುಖಾಂತರ ನಿಮ್ಮೆಲ್ಲರ ಮಹಾಜನತೆಗೆ ನನ್ನ ವಿನಮ್ರ ಪ್ರಾರ್ಥನೆ. ಈಗ ಯಾರಿರಬಹುದು ನಮ್ಮ ಅಸ್ಲಿ ಕಹಾನಿ ಪಾಡ್ಕ್ಯಾಸ್ಟ್ನ ಗೆಸ್ಟ್ ಅಂತ ತಾವೆಲ್ಲ ಯೋಚನೆ ಮಾಡ್ತಿರ್ತೀರ. ನನಗೂ ಅಷ್ಟೇ ಕುತೂಹಲ ಇದೆ. ಆದರೆ ಅದಕ್ಕೆ ಮುಂಚೆ ಒಂದು ಚೂರು ಪೀಠಿಕೆಯನ್ನು ಕೊಡ್ತೀನಿ. ಇವಾಗ ನಾವು ಮೊದಲು ಜೀವನದಲ್ಲಿ ಇವಾಗ ಯಾರೇ ಹೇಳಿದ್ರೂ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ. ಶಿಕ್ಷಣ ಆದಮೇಲೆ ಉದ್ಯೋಗ. ನಮ್ಮ ಕಾರ್ಯಕ್ರಮಗಳು, ಅದನ್ನು ರಾಷ್ಟ್ರೀಯ ಕಾರ್ಯಕ್ರಮಗಳು, ರಾಜ್ಯ ಕಾರ್ಯಕ್ರಮಗಳು ಎಲ್ಲವೂ ಶಿಕ್ಷಣ ಮತ್ತು ಉದ್ಯೋಗ. ಉದ್ಯೋಗ ಆದ ನಂತರ ಬರ್ತಕ್ಕಂಥದ್ದು ಒಂದು ಮೇಜರ್ ಪ್ರಕ್ರಿಯೆ ಒಂದು ಕಾಲಘಟ್ಟದಲ್ಲಿ ವಿವಾಹ. ಆ ವಿವಾಹ ಅಂದರೆ ಋಗ್ವೇದದ ಸಂಹಿತೆಗಳಿಂದ ಹಿಡಿದು ಪ್ರತಿಯೊಂದು ಧರ್ಮದಲ್ಲಿ, ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಸಿಖ್ರು ಇರ್ಬೋದು, ಜೈನರಿರ್ಬೋದು, ಎಲ್ಲರಿಗೂ ಇಟ್ಸ್ ಅ ಕಾಮನ್ ಪ್ರೋಸೆಸ್ ವಿವಾಹ ಅಂತ. ಈ ವಿವಾಹದ ಟಾಪಿಕ್ ಯಾಕೆ ತೊಗೊಳ್ತಾ ಇದ್ದೀವಿ ಅಂತ ಮುಂದೆ ವಿವರಿಸ್ತೀನಿ. ಮದುವೆ ಅನ್ನೋದು ಒಂದು ಸಂಪ್ರದಾಯ, ಎಲ್ಲರಿಗೂ ಬೇಕು. ಆದರೆ ಭಾರತದ ಮದುವೆಗಳು, ಭಾರತದ ವಿಭಿನ್ನ ವೈಶಿಷ್ಟ್ಯ ವಿವಾಹಗಳು ಅದ್ಭುತ, ರೋಮಾಂಚನ. ಯಾಕೆಂದರೆ ನಮ್ಮ ಭಾರತಾದ್ಯಂತ ವರ್ಷಕ್ಕೆ 80 ಲಕ್ಷದಿಂದ 1 ಕೋಟಿ ಮದುವೆಗಳಾಗುತ್ತೆ. 80 ಲಕ್ಷದಿಂದ 1 ಕೋಟಿ ಜನ ಮದುವೆಯನ್ನು ಆಗ್ತಾರೆ, ವಿವಾಹಕ್ಕೆ ಬರ್ತಾರೆ. ಇದರ ಸ್ವಾರಸ್ಯ ಹೇಗೆಂದರೆ, ಟೋಟಲ್ ಇಂಡಸ್ಟ್ರಿ ನಾವೇನು ಕರಿತೀವಿ, ನಾವೆಲ್ಲ ಭಾರತೀಯರು ಸೇರಿ 10.7 ಲಕ್ಷ ಕೋಟಿಗಳು ಈ 1 ಕೋಟಿ ವ್ಯವಹಾರಕ್ಕೆ ವಾರ್ಷಿಕವಾಗಿ ನಾವು ಸ್ಪೆಂಡ್ ಮಾಡ್ತೀವಿ. ವಾರ್ಷಿಕವಾಗಿ 10.7 ಲ್ಯಾಕ್ ಕ್ರೋರ್ ಎಲ್ಲ ಭಾರತೀಯರು ನಮ್ಮ ಒಟ್ಟಾರೆ ವಿವಾಹ 1 ಕೋಟಿ ವಿವಾಹಗಳೇನು ನಡೆಯುತ್ತೆ, 10.5 to 10.7 ಲ್ಯಾಕ್ ಕ್ರೋರ್ ನಾವು ಸ್ಪೆಂಡ್ ಮಾಡ್ತೀವಿ. ಅದರ ಸ್ಟ್ಯಾಟಿಸ್ಟಿಕ್ಸು ಒಂದು ಚೂರು ತಮಗೆ ಕೊಡ್ತೀನಿ. ಇದರಲ್ಲಿ 10 ಲಕ್ಷಕ್ಕೂ ಅಧಿಕ ವಿವಾಹಗಳು 3 ಲಕ್ಷ ರೂಪಾಯಿ ಆವ್ರೇಜ್ ಸ್ಪೆಂಡ್ ಮಾಡ್ತಾರೆ. ಇನ್ನೊಂದು ಮತ್ತೆ 10 ಲಕ್ಷ ವಿವಾಹಗಳು ಅವ್ರ ಖರ್ಚು ವೆಚ್ಚ ಸರಿಸುಮಾರು ರೇಷಿಯೋ 6 ಲಕ್ಷ ಇರುತ್ತೆ. ಇನ್ನು 27 ಲಕ್ಷ ವಿವಾಹಗಳು 10 ರಿಂದ 25 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಇನ್ನು 10 ಲಕ್ಷ ವಿವಾಹಗಳು 50 ಲಕ್ಷ ಮೇಲ್ಪಟ್ಟು ಖರ್ಚು ಮಾಡ್ತಾರೆ. 1 ಕೋಟಿಗಿಂತ ವಿವಾಹಕ್ಕೆ ಖರ್ಚು ಮಾಡೋರು 50,000 ಜೋಡಿಗಳು. ಇವೆಲ್ಲ ಯಾಕಾಯಿತು? ಗ್ಲೋಬಲೈಸೇಷನ್ ಪೀರಿಯಡ್ ತೊಗೊಳ್ಳೋಣ. ಆಮೇಲೆ ಆಫ್ಟರ್ 2005 ನಮ್ಮ ಮಾಹಿತಿ ತಂತ್ರಜ್ಞಾನದ ಬೂಮ್ ಆಯಿತು. ಇವಾಗ ಡೆಸ್ಟಿನೇಷನ್ ವೆಡ್ಡಿಂಗ್ಗಳು ಅಂತ ಬಂದಿದೆ. ಆಮೇಲೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಜೊತೆಗೆ ವೆಡ್ ಇನ್ ಇಂಡಿಯಾ ಅಂತ ಒಂದು ಕಾಲ್ ಕೊಟ್ಟರು ಒಂದು 2-3 ವರ್ಷಗಳಿಂದ. ಅವಾಗ ಏನಾಗ್ತಿತ್ತು, ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅಂತ ಸುಮಾರು ಜನ ನಮ್ಮ ಭಾರತೀಯರು ಬೇರೆ ಬೇರೆ ದೇಶಕ್ಕೆ ಹೋಗಿ, ಫಿಲಿಪೈನ್ಸ್ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಮಾರಿಷಸ್ ಇರ್ಬೋದು, ಬೇರೆ ಬೇರೆ ದೇಶಕ್ಕೆ ಹೋಗಿ ಇವರೇ ವಿವಾಹಗಳನ್ನು ಅಲ್ಲಿ ಮಾಡ್ಕೊಳ್ತಿದ್ರು. ಆದರೆ ದುಡ್ಡು ಆ ದೇಶಕ್ಕೆ ಹೋಗ್ತಾ ಇತ್ತು, ಆರ್ಥಿಕತೆ ಅವ್ರಿಗೆ ಸುಧಾರಣೆ ಆಗ್ತಾಯಿತ್ತು, ಬಟ್ ನಮಗೆ ಅದರಿಂದ ಲಾಸ್ ಆಗ್ತಾಯಿತ್ತು. ಆವಾಗ ವೆಡ್ ಇನ್ ಇಂಡಿಯಾ ಅಂತ ಒಂದು ಅಮೋಘವಾದಂತಹ ಕಾನ್ಸೆಪ್ಟನ್ನು ನರೇಂದ್ರ ಮೋದಿ ಅವರು ಹೇಳಿದ್ರು. ಇವಾಗ ತುಂಬ ಜನ ಇಲ್ಲಿ ದೊಡ್ಡ ದೊಡ್ಡ ವೆಡ್ಡಿಂಗ್ಸು ರಾಜಸ್ಥಾನ್ ಇರ್ಬೋದು, ಕೇರಳಲ್ಲಿರ್ಬೋದು, ನಮ್ಮ ನೆಚ್ಚಿನ ಕರ್ನಾಟಕದಲ್ಲೇ ಇರ್ಬೋದು, ಅದ್ಭುತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ವಿವಾಹದ ಯಾಕೆ ನಾನು ಇಷ್ಟೊಂದು ಪೀಠಿಕೆಗಳು ಹಾಕಿದೆ ಅಂದರೆ, ಇಷ್ಟೊಂದು 10.7 ಲ್ಯಾಕ್ ಕ್ರೋರ್ ಏನು ಸ್ಪೆಂಡ್ ಮಾಡ್ತಾರೆ, ಇದು ಸೆಕೆಂಡ್ ಮೇಜರ್ ಇಂಡಸ್ಟ್ರಿ. ಫಸ್ಟ್ ಮೇಜರ್ ಇಂಡಸ್ಟ್ರಿ ಏನು? ಫುಡ್ ಆ್ಯಂಡ್ ಗ್ರಾಸರಿ. ಫುಡ್ ಆ್ಯಂಡ್ ಗ್ರಾಸರಿ ನಾನು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ತಮಗೆ ಕೊಡ್ತೀನಿ, ಯಾವ್ಯಾವ ಇಂಡಸ್ಟ್ರಿ ಯಾವ್ಯಾವುದು ತುಂಬ ದೊಡ್ಡದಿದೆ ಅಂತ ಹೇಳೋಕ್ಕೆ. ಅದರಲ್ಲಿ ಮೊದಲನೇದು ಬಂದು 55.8 ಲ್ಯಾಕ್ ಕ್ರೋರ್ ಫುಡ್ ಆ್ಯಂಡ್ ಗ್ರಾಸರಿ ಇಂಡಸ್ಟ್ರಿ ವರ್ತು. ಎರಡನೇದು ವೆಡ್ಡಿಂಗ್ಸ್, ಅಂದರೆ 10.7 ಲ್ಯಾಕ್ ಕ್ರೋರ್ ನಾವೇನು ಭಾರತೀಯರು ಸ್ಪೆಂಡ್ ಮಾಡ್ತೀವಲ್ಲ, ನಮ್ಮ ಫುಡ್ ಆ್ಯಂಡ್ ಗ್ರಾಸರಿ ಆಹಾರ ಮತ್ತು ದಿನಸಿಗೆ ನಾವು 55.8 ಲಕ್ಷ ಕೋಟಿಗಳು ಸ್ಪೆಂಡ್ ಮಾಡಿದ್ರೆ, ವಿವಾಹಕ್ಕೆ 10.7 ಲಕ್ಷ ಕೋಟಿಗಳನ್ನು ಸ್ಪೆಂಡ್ ಮಾಡ್ತೀವಿ. ಆಮೇಲೆ ನಮ್ಮ ಅಪರಲ್ಸ್ ಆ್ಯಂಡ್ ಆಕ್ಸೆಸರೀಸ್, ಕ್ಲೋತಿಂಗ್ ಇರ್ಬೋದು, ಬಟ್ಟೆಗಳಿರ್ಬೋದು, ಅದಕ್ಕೆ ಭಾರತೀಯರು 6.8 ಲ್ಯಾಕ್ ಕ್ರೋರ್ ಸ್ಪೆಂಡ್ ಮಾಡ್ತೀವಿ. ಜ್ಯುವೆಲರಿ ಬಹಳಷ್ಟು ನೆಚ್ಚಿನದ್ದು, ಯಾವುದಾನ ಗೋಲ್ಡ್ ಏನಾನ ಕಾಣಿಸಿದ್ರೆ ನಮ್ಮ ಭಾರತೀಯರ ಮಹಿಳೆಯರಿಗೆ ಅದರ ಬಗ್ಗೆ ಹೇಳೋದೇ ಬೇಡ. ಜ್ಯುವೆಲರಿ 6.4 ಲ್ಯಾಕ್ ಕ್ರೋರ್, 6.4 ಲಕ್ಷ ಕೋಟಿಗಳು ವಾರ್ಷಿಕವಾಗಿ ಭಾರತೀಯರು ಅಷ್ಟು ಮೊತ್ತದ ಚಿನ್ನ, ಬೆಳ್ಳಿ, ಪ್ಲಾಟಿನಮನ್ನು ಕೊಂಡ್ಕೋತಾರೆ. ಆಮೇಲೆ ಬರ್ತಕ್ಕಂಥದ್ದು ಕನ್ಸ್ಯೂಮರ್ ಡ್ಯೂರಬಲ್ಸ್, ಅಂದರೆ ನಮ್ಮ ಫೋನು, ವಾಷಿಂಗ್ ಮಿಷಿನು, ಫ್ರಿಜ್ಜು, ಸ್ಪೀಕರ್ಗಳು, ಫೋನ್ ಎಲ್ಲ ಇತ್ಯಾದಿಗಳು, ಅದಕ್ಕೆ 3.2 ಲ್ಯಾಕ್ ಕ್ರೋರ್. ಮತ್ತು ತಿರ್ಗಾ ಹೆಲ್ತ್ ಆ್ಯಂಡ್ ಬ್ಯೂಟಿ ಕೇರ್ ಬಂದರೆ 2.6 ಲ್ಯಾಕ್ ಕ್ರೋರ್. ನಮಗೆ ಈ ಪಾಡ್ಕ್ಯಾಸ್ಟಲ್ಲಿ ತುಂಬ ಬೇಕಾಗಿರೋದು ವೆಡ್ಡಿಂಗ್ಸ್ಗೆ ಎಷ್ಟು ಖರ್ಚು ಮಾಡ್ತೀವಿ, ಯಾಕಂದರೆ ಹೆಲ್ತ್ ಆ್ಯಂಡ್ ಬ್ಯೂಟಿ ಕೇರ್ ಎಷ್ಟು ಖರ್ಚು ಮಾಡ್ತೀವಿ ಅಂತ.
ಇದು ಒಂದು ಕಡೆ ಆಯಿತು. ಆಮೇಲೆ ನಮ್ಮ ಮುಂದಿನ ವಿಷಯ ನಮ್ಮ ಅತಿಥಿಗಳ ಬಗ್ಗೆ. ಯಾಕೆ ನಾನು ಇವೆಲ್ಲ ಮಾತಾಡಿದೆ ಅಂದರೆ, ಈಗ ನಾನು ಹೇಳ್ದಂಗೆ ವೆಡ್ಡಿಂಗ್ ತೊಗೊಂಡೆ, ವಿವಾಹನ ತೊಗೊಂಡೆ, ಆಮೇಲೆ ಬ್ರೈಡಲ್ ಮೇಕಪ್ ಇಂಡಸ್ಟ್ರೀಸ್ ತೊಗೊಂಡೆ, 2.6 ಲ್ಯಾಕ್ ನಮ್ಮ ಬ್ಯೂಟಿ ಇಂಡಸ್ಟ್ರಿ, ಬ್ಯೂಟಿ ಆ್ಯಂಡ್ ಕಾಸ್ಮೆಟಿಕ್ ಅಂತ ಮಾತಾಡಿದೆ, ವಿವಾಹ ಮಾತಾಡಿದೆ. ಇವೆಲ್ಲದಕ್ಕೂ ಒಂದು ಸೂಪರ್ ಲಿಂಕ್ ಇದೆ, ಆ ಕನ್ವರ್ಜೆನ್ಸ್ ಇದೆ. ಅದೇ ನಮ್ಮ ಇವತ್ತಿನ ಅತಿಥಿ ಶ್ರೀಮತಿ ಅರುಣಿ ಅಶೋಕ್ ಅವರು. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹೇಗಿದ್ದೀರಿ? ಸರ್. ಚೆನ್ನಾಗಿದ್ದೀನಿ ಸರ್. ತಮ್ಮನ್ನು ಇವತ್ತು ನಮ್ಮ ವೀಕ್ಷಕ ಮಹಾಶಯರಿಗೆ ಅಸ್ಲಿ ಕಹಾನಿ ಮೂಲಕ ಒಂದು ಪವರ್ಫುಲ್ ಇಂಟ್ರಡಕ್ಷನ್ ಕೊಡೋಣ ಅಂತ. ಖಂಡಿತ ಸರ್. ಪವರ್ಫುಲ್ ಇಂಟ್ರಡಕ್ಷನ್ ನಾವು ಕೊಡೋಕ್ಕಿಂತ ತಮ್ಮ ವ್ಯಕ್ತಿತ್ವವೇ ಆಗಿದೆ. ಅದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ನಾವು ನಮ್ಮ ಇಂಡಸ್ಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕೊಟ್ವಿ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿಗಳು ಏನಂದರೆ, ಅವರು ಬೇಸಿಕಲಿ ಅದ್ಭುತವಾದಂತಹ ಒಂದು ಕಲೆಯನ್ನು ಅವಲಂಬಿಸಿದ್ದಾರೆ. ಕಲೆ ಅಂದರೆ ಇಟ್ಸ್ ವೆರಿ ಮ್ಯಾಕ್ರೋ, ಅದರಲ್ಲಿ ಯಾವುದು ಬೇಕಾನ ಆಗ್ಬೋದು. ಅದರಲ್ಲಿ ಪ್ರಮುಖವಾಗಿ ಬ್ರೈಡಲ್ ಮೇಕಪ್ ಮತ್ತು ಮಾಡೆಲಿಂಗ್, ಅವೆರಡು ದೊಡ್ಡ ಕ್ಷೇತ್ರದಲ್ಲಿ ಅವ್ರ ಹೆಸರು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳದ್ನಲ್ಲ, ವಿವಾಹ ಅಂದಾಗ 10.7 ಲ್ಯಾಕ್ ಕ್ರೋರ್ ಇರುತ್ತೆ. ಅದರಲ್ಲಿ ಹುಡುಗಂಗೂ ಮೇಕಪ್ ಬೇಕು, ಹುಡುಗಿಗೂ ಮೇಕಪ್ ಬೇಕು. ಮತ್ತು ಇವಾಗ ಜೊತೆಗೆ ದೊಡ್ಡ ದೊಡ್ಡ ವೆಡ್ಡಿಂಗ್ಸಲ್ಲಿ, ಬಿಗ್ ಫ್ಯಾಟ್ ವೆಡ್ಡಿಂಗ್ಸ್ ಅಂತ ನಾವೇನು ಕೇಳ್ತೀವಿ, ಅಲ್ಲಿ ಪ್ರತಿಯೊಬ್ಬರು ಮಾಡೆಲ್ ಥರನೇ ಅವರು ಅಲಂಕಾರವನ್ನು ಮಾಡ್ಕೋಬೇಕು. ಜ್ಯುವೆಲರಿ ಇರ್ಬೋದು, ಕ್ಲೋತಿಂಗ್ ಇರ್ಬೋದು. ಸೊ ಮೇಡಮ್ ಅವರು ಎಲ್ಲ ಇಂಡಸ್ಟ್ರಿಗೂ ಸೇರ್ತಾರೆ. ಇಲ್ಲಿರ್ತಕ್ಕಂತಹ ಸಾಧನೆ ಏನಂದರೆ, ವಿವಾಹದಿಂದ ಶುರುವಾಗ್ಬಿಟ್ರೆ ಅಲ್ಲಿ ಬ್ರೈಡಲ್ ಮೇಕಪ್ ಬರುತ್ತೆ, ಅಲ್ಲಿ ಮಾಡೆಲಿಂಗ್ ಬರುತ್ತೆ, ಅಲ್ಲಿ ಜ್ಯುವೆಲರಿ ಬರುತ್ತೆ, ಅಲ್ಲಿ ಕ್ಲೋತಿಂಗ್ ಬರುತ್ತೆ. ಸೊ ನಮ್ಮಲ್ಲಿ ಇವತ್ತಿರ್ತಕ್ಕಂತಹ ಅತಿಥಿಯಾದಂತಹ ಶ್ರೀಮತಿ ಅರುಣಿ ಅಶೋಕ್ ರವರು, ಶಿ ಈಸ್ ಬೇಸಿಕ್ಲಿ ವೆರಿ ಗುಡ್ ಮೇಕಪ್ ಆರ್ಟಿಸ್ಟ್, ಬ್ರೈಡಲ್ ಮೇಕ್ ಓವರ್, ಬಹಳಷ್ಟು ಸಾಧನೆಗಳು. ಅವರ ಗರಡಿಯಲ್ಲಿ ಸಾವಿರಾರು ಜನ ಅದನ್ನು ಕಲ್ತಿದ್ದಾರೆ. ಅದಾದ ಮೇಲೆ ಮಹಿಳೆಯರಿಗೆ ಏನಾನ ಒಂದು ಉತ್ತೇಜನವನ್ನು ಕೊಡಬೇಕು. ಯಾಕಂದರೆ ಇವಾಗ ನಮಗೆ ಗೊತ್ತಿರೋಂಗೆ ಪೋಸ್ಟ್ ಪಾರ್ಟಮ್ ಡೆತ್ಸ್ ಅಂತ ತುಂಬ ಆಗ್ತಿದೆ. ಗರ್ಭಿಣಿಯರಾದಮೇಲೆ ಅವ್ರಿಗೆ ಬರ್ತಕ್ಕಂತಹ ಇದೊಂದು ಇಶ್ಯೂ ತುಂಬ ಆಗ್ಬಿಡುತ್ತೆ. ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಪ್ರೆಗ್ನೆನ್ಸೀಸ್ ಆದಮೇಲೆ, ಮಗುವಿನ ಜನನ ಆದಮೇಲೆ ಅದು ಒಂದು ತುಂಬ ದೊಡ್ಡ ಸೈಕಲಾಜಿಕಲ್ ಚಾಲೆಂಜಸ್ ಬರ್ತಾ ಇದೆ. ಸೊ ಅವರು ಇದನ್ನೆಲ್ಲವನ್ನು ಮೆಟ್ಟಿ ನಿಂತು, ಇವಾಗ ಯಾಕೆ ಮಹಿಳೆಯರು ಯಾರೋ ಒಂದು ಆಗ್ತಾರೆ. ನಮ್ಮಲ್ಲಿ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಯಾವ ಥರ ಆಗಿದೆ ಅಂದರೆ, ನಾವು ಕ್ಯಾನ್ಸರ್ ಡೆತ್ಸು ಒಂದು 15 ಲಕ್ಷ ಜನಕ್ಕೆ ಕ್ಯಾನ್ಸರ್ ಇಂಡಿಯಲ್ಲಿ ಡಿಟೆಕ್ಟ್ ಆದರೆ ಒಂದು 8.8 ಲ್ಯಾಕ್ 8.8 ಲಕ್ಷ ಜನ ಅದರಲ್ಲಿ ಮೃತಪಡ್ತಾರೆ. ಆದರೆ ಲೋನ್ಲಿನೆಸ್ಸು, ಆಕ್ಸಿಡೆಂಟ್ಸ್ಗಿಂತ ಜಾಸ್ತಿ ಆಗ್ತಿರೋದು ಲೋನ್ಲಿನೆಸ್ ಡೆತ್ಸು ತುಂಬ ಜಾಸ್ತಿ ಆಗ್ತಿದೆ. ಒಂದು ಬೇಕಾದಷ್ಟು ಸ್ಟಡೀಸ್ ಅದನ್ನು ಹೇಳಿದೆ. ಆದ್ದರಿಂದ ಇವರು ಶ್ರೀಮತಿ ಅರುಣಿ ಅಶೋಕ್ ಅವರ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಯಾವ ಒಬ್ಬ ಮಹಿಳೆಯೂ ಕೂಡ ಅವಳು ಡಿಪ್ರೆಷನ್ಗೆ ಹೋಗಬಾರ್ದು, ಮಾನಸಿಕ ಖಿನ್ನತೆಗೆ ಹೋಗಬಾರ್ದು. ಅವಳು ತನ್ನದೇ ಆದ ಸ್ವಾವಲಂಬಿ ಜೀವನವನ್ನು ನಡೆಸಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತನ್ನ ಕಾಲಿನ ಮೇಲೆ ತಾನು ನಿಂತ್ಕೋಬೇಕು ಅನ್ನುವಂತಹ ಒಂದು ದಿಟ್ಟ ಹೆಜ್ಜೆಯನ್ನು ಶ್ರೀಮತಿ ಅರುಣಿ ಅಶೋಕ್ ಅವರು ಇಟ್ಟಿದ್ದಾರೆ. ಆದ್ದರಿಂದಾನೇ ಅವರು ಬ್ರೈಡಲ್ ಮೇಕಪ್ ಮಾಡ್ತಾರೆ, ತಿರ್ಗಾ ಆಮೇಲೆ ಬೇಕಾದಷ್ಟು ಸಾಧನೆಗಳು ಮಾಡ್ತಾರೆ. ಅವರೇ ಒಂದು ಅಕಾಡೆಮಿ ಮಾಡ್ತಾರೆ. ಅಕಾಡೆಮಿ ಮೂಲಕ ಫ್ರೀ ಟ್ರೈನಿಂಗ್ಸ್ ಕೊಡ್ತಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತಹ ವರ್ಗದವರಿಗೆ, ಆ ಮಹಿಳೆಯರು ಯಾರ್ಯಾರು ಇರ್ತಾರೆ ಅವರಿಗೆ ಇವತ್ತು ಅವರ ಕೆಳಗಡೆ ಗರಡಿಯಲ್ಲಿ ಅವರ ಅಕಾಡೆಮೀಸಲ್ಲಿ ಪಾಸ್ಔಟ್ ಆಗಿರ್ತಕ್ಕಂಥದ್ದು, ಅವರಿಗೆ ಪ್ಲೇಸ್ಮೆಂಟ್ಸ್ ಮಾಡಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಸಮುದ್ರದ ಸಾಧನೆ ಇದೆ. ಅದರ ಜೊತೆಗೆ ಅವರು ಮಾಡೆಲಿಂಗ್ ಕ್ಷೇತ್ರಕ್ಕೂ ಕೂಡ ಲಗ್ಗೆ ಇಟ್ಟು, ಅದರಲ್ಲಿ ಮಿಸಸ್ ಪೇಜೆಂಟ್ಸ್, ಸೊ ಫಾರ್ ಮ್ಯಾರಿಡ್ ವುಮೆನ್, ಅದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ, ಅವಳು ಮಹಿಳೆ ಏನಾಗುತ್ತೆ ಅಂದರೆ, ಕಾಲೇಜಿಂದ ಹೋಗ್ತಾರೆ, ನೆಕ್ಸ್ಟು ಉದ್ಯೋಗವನ್ನು ಆರಿಸಿ ಹೋಗ್ತಾರೆ, ಅಲ್ಲಿವರೆಗೆ ಚೆನ್ನಾಗಿರ್ತಾರೆ. ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಅವರು ಫ್ರೀಡಮ್ ಹೊಟ್ಟೋಯ್ತು, ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ರು ಅನ್ನುವಂತಹ ಖಿನ್ನತೆ ಬರುತ್ತೆ. ಆಮೇಲೆ ಅವ್ರಿಗೇನೋ ಡಾಮಿನೇಷನ್ನು ಬೇರೆ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಬಂದು ಅವ್ರು ಯಾವುದೋ ಒಂದು ರೀತಿಯ ಖಿನ್ನತೆಗೆ ಹೋದರು ಅಂತ ಅವ್ರದ್ದೇ ಒಂದು ಓನ್ ಸರ್ವೇಸ್ ಮಾಡ್ತಾರೆ ಶ್ರೀಮತಿ ಅರುಣಿ ಅಶೋಕ್ ಅವರು. ಅವೆಲ್ಲ ಮಾಡಿದಾಗ ಅವರಿಗೆ ಬರುವಂಥದ್ದು ಈ ಮಾನಸಿಕ ಖಿನ್ನತೆ, ಮತ್ತು ನಾವು ಏನೂ ಸಾಧನೆಯೇ ಮಾಡೋಕ್ಕಾಗಲ್ಲ ವಿವಾಹ ಆದಮೇಲೆ, ಮದುವೆ ಆದಮೇಲೆ ಅಂತ ಬರುತ್ತೆ. ಆವಾಗ ಅವರು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು, ಮದುವೆ ಅನ್ನೋದು ಇಷ್ಟು ದೊಡ್ಡ ಇಂಡಸ್ಟ್ರಿ, ಇದು 10.5 ಲಕ್ಷ ಕೋಟಿ ಇಂಡಸ್ಟ್ರಿ ಇದೆ, ಇದರಲ್ಲಿ ನಾವೆಲ್ಲ ಭಾಗಿಯಾಗೋಣ, ನಾವು ಏನು ಮಾಡೋಣ, ಬ್ರೈಡಲ್ ಮೇಕಪ್ಸ್ ಮಾಡ್ಬೋದು, ಇದಕ್ಕೆ ಸ್ಕೋಪ್ ಇದೆ. ಆಮೇಲೆ ಬ್ಯೂಟಿ ಆ್ಯಂಡ್ ಕಾಸ್ಮೆಟಿಕ್ಸು ನಾವು ಏಜೆನ್ಸೀಸ್ ತೊಗೊಂಡು ಸಪ್ಲೈ ಮಾಡ್ಬೋದು, ನಮ್ಮದೇ ಆದಂತಹ ಅಕಾಡೆಮೀಸ್ ನಡೆಸೋಣ. ಈ ರೀತಿ ಯೋಜನೆಯನ್ನು ಹಾಕ್ಕೊಂಡು ಇಷ್ಟು ದೊಡ್ಡ ಇಂಡಸ್ಟ್ರಿ ಒಳಗಡೆ ನಾವು ಧುಮುಕ್ತಾ ಇದ್ದೀವಿ, ಲಗ್ಗೆ ಇಟ್ಟಿದ್ದೀವಿ, ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಬ್ರೈಡಲ್ ಇಂಡಸ್ಟ್ರಿ ಇಸ್ ಅ ವೆರಿ ಬಿಗ್ ಇಂಡಸ್ಟ್ರಿ, ಮೇಕಪ್ ಇಂಡಸ್ಟ್ರಿ ಇಸ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಸೊ ವೆಡ್ಡಿಂಗ್ ಇಂಡಸ್ಟ್ರಿ ಒಂದು ಅಂಬ್ರೆಲಲ್ಲಿ ಇವೆಲ್ಲ ಬರುತ್ತೆ ಅಂತ ಹೇಳಿ ಅವರು ಇದೊಂದು ಸಾಧನೆಯನ್ನು ಮಾಡಿ ಇವತ್ತು ಸಾವಿರಾರು ಜನಕ್ಕೆ ದಾರಿದೀಪವಾಗಿದ್ದಾರೆ. ಸೊ ಮೇಡಮ್, ಮಹಿಳಾ ಸಾಧಕರು ಅಂದ ತಕ್ಷಣ ಎಲ್ಲರಲ್ಲೂ ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹೌದು. ಜೊತೆಗೆ ನೀವು ಪಟ್ಟಂತಹ ಕಷ್ಟಗಳು,
ಇವಾಗ ಹೌದು. ಯಾರೋ ಸರ್ವಸಾಧಾರಣ ಎಲ್ಲರೂ ಹೇಳ್ತಾರೆ. ನಿಮ್ಮದು ದರ್ ಇಸ್ ಎ ಹ್ಯೂಜ್ ಟ್ರಾನ್ಸ್‌ಫಾರ್ಮೇಷನ್. ನಾನು ತಮ್ಮ ಪ್ರೊಫೈಲ್ ನೋಡಿ, ನೀವು ಬೆಳೆದು ಬಂದ ರೀತಿಯೆಲ್ಲ. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅಂತ ನಮ್ಮ ವೀಕ್ಷಕರು ಹೇಳ್ಬೋದಾ? ನನ್ನ ಬಾಲ್ಯದ ದಿನಗಳು ತುಂಬ ಚೆನ್ನಾಗೇ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಹೆಸರುಘಟ್ಟನಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ಬಂದ್ಬಿಟ್ಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು. ಮತ್ತು ಕಬಡ್ಡಿ ಪ್ಲೇಯರ್ ಕೂಡ ನಮ್ಮ ತಂದೆ. ನ್ಯಾಷನಲ್ ವಿನ್ನರ್ ಕೂಡ ಆಗಿದ್ದಾರೆ ನಮ್ಮ ತಂದೆ. ಕಬಡ್ಡಿನಲ್ಲಿ ಎಲ್ಲೇ ಹೋದರೂ ಬಜರಂಗಬಲಿ ಟೀಮ್ ಅಂತಂದರೆ ಅದು ಫೇಮಸ್ ಟೀಮು ಕಬಡ್ಡಿ ಟೀಮು. ಅದರಲ್ಲಿ ನಮ್ಮ ತಂದೆ ಮೇಯ್ನು ಲೀಡಿಂಗಲ್ಲಿದ್ದರು. ಮತ್ತು ನಮ್ಮ ತಾಯಿ ಬಂದು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬರೀ ತಾಯಿ ಅಲ್ಲ, ಮಹಾತಾಯಿ ಅಂತಲೇ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಒಳ್ಳೆಯ ಒಂದು ಶಿಕ್ಷಣ ಮತ್ತು ಮನೆಯಲ್ಲಿ ಹೆಣ್ಮಕ್ಳು ಯಾವ ಥರ ನಡ್ಕೋಬೇಕು, ಯಾವ ಥರ ನಾವು ಇದ್ದರೆ ಈ ಸಮಾಜದಲ್ಲಿ ನಾವು ಯಾವ ಥರ ಬಾಳಬೇಕು, ಪೂಜೆ ಅಂದ್ರೇನು, ಪ್ರತಿಯೊಂದು ಕೂಡ ನಮ್ಮ ತಾಯಿ ನಮಗೆ ಒಳ್ಳೆ ಶಿಕ್ಷಣ ನಿಜವಾಗ್ಲೂ ಮನೇಲಿ ಕೊಟ್ಟಿದ್ದಾರೆ. ತುಂಬ ದೈವ ಭಕ್ತಿ ನಮ್ಮ ತಾಯಿ. ಯಾವಾಗಲೂ ನಮ್ಮ ತಾಯಿ ಒಂದು ಮಾತು ಹೇಳ್ತಾಯಿದ್ರು, ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಯಾವಾಗಲೂ ಹೇಳ್ತಿದ್ರು. ಅದು ಯಾವಾಗಲೂ ನನ್ನ ಕಿವಿನಲ್ಲಿ ಅಮೃತಗಳಿಗೆ ಚಿತ್ರದ್ದು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ್ದು. ಹೌದು, ಅದ್ಭುತವಾದ ಅಮೃತಗಳಿಗೆ. ಹಾಡು. ಹೌದು ಸರ್. ತುಂಬ ಯಾವಾಗಲೂ ಅದನ್ನು ನಮ್ಮ ತಾಯಿ ಆಗ್ತಾನೆ ಇರ್ತಿದ್ರು ಚಿಕ್ಕ ವಯಸ್ಸಲ್ಲಿ. ಏನಾದರೂ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ನೀವು, ಮಾಡಿ ಸುಮ್ಮನೆ ನಾವು ಏನು ಹುಟ್ತೀವಿ ಹಂಗೆ ಹೋಗ್ಬಿಡ್ಬಾರ್ದು ಮಣ್ಣಿಗೆ. ಏನಾದರೂ ಮಾಡ್ಬೇಕು, ನಮ್ಮ ಮಕ್ಕಳಾಗಿ ನೀವು ನಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು, ಅದ್ರ ಜೊತೆಯಲ್ಲಿ ದೈವ ಭಕ್ತಿ ಕೂಡ ಬೆಳೆಸ್ಕೊಳ್ರಿ ಅಂತೇಳಿ ಆ ಥರ ನಮ್ಮನ್ನು ಬೆಳೆಸಿದ್ದು ಸರ್. ಮತ್ತು ಸ್ಕೂಲಲ್ಲೂ ಕೂಡ ನಾನು ಎಲ್ಲದರಲ್ಲೂ ನಾನು ರಂಗೋಲಿ ಕಾಂಪಿಟೇಷನ್ನು, ಮತ್ತು ಖೋ ಖೋ, ಮತ್ತು 1 to 10th ನಾನು ಲೀಡರ್ಶಿಪ್ನ ಮೇಂಟೈನ್ ಮಾಡಿದ್ದೀನಿ ಸ್ಕೂಲಲ್ಲಿ. ತುಂಬ ಚೆನ್ನಾಗಿ ಓದ್ತಾ ಇದ್ದೆ ನಾನು. ನಿಮಗೆ ಇದಕ್ಕೆ ಬ್ರೈಡಲ್ ಮೇಕಪ್‌ಗೆ ಬರಬೇಕು ಅಂತ ನಿಮಗೇನನ್ಸ್ತು? ನನಗೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು ಸರ್. ನಾನೊಂದು ಮೇಕಪ್ ಕಲಿಬೇಕು ಅಂತ. ಆವಾಗಲೇ ಶಾಪಲ್ಲಿ ಸಿಗೋಂಥದ್ದು, ಆವಾಗ ಗೊತ್ತಲ್ಲ ಮೇಕಪ್ ಅಂದರೆ ಅಷ್ಟು ಸ್ಕೋಪ್ ಇರಲಿಲ್ಲ. ಶಾಪಲ್ಲಿ ತಗೊಳ್ಳೋದು, ಐ ಶೇಡ್ಸ್ ತೊಗೊಳ್ಳೋದು, ಅವ್ರಿಗೆ ಹಾಕೋದು, ಅದನ್ನು ಟ್ರಯಲ್ ಮಾಡ್ತಾಯಿದ್ದೆ ನಾನು. ಅದನ್ನು ಮಾಡಿ ಆಮೇಲೆ ಅದು ಇಂಟ್ರೆಸ್ಟ್ ಇತ್ತು ನನಗೆ ಚಿಕ್ಕ ವಯಸ್ಸಿಂದ ನನಗೆ. ಮತ್ತು ಹಂಗಾಗಿ ಒಂದು ಮದುವೆ ಆದಮೇಲೆ ಸ್ವಲ್ಪ ವರ್ಷ ಗ್ಯಾಪ್ ಆಯಿತು ನನಗೆ. ಅದೇನು ಕಲಿಯೋಕ್ಕಾಗಿಲ್ಲ. ಬಹಳ ಚಿಕ್ಕ ವಯಸ್ಸಲ್ಲೇ ನನಗೆ ಮದುವೆ ಆಗಿದ್ದು. 16ನೇ ವಯಸ್ಸಲ್ಲೇ ನನಗೆ ಮದುವೆ ಮಾಡಿದರು. ಮದುವೆ ಆದಮೇಲೆ ನಾನು ಸೆಕೆಂಡ್ ಇಯರ್ PUC ನಾನು ಕಂಪ್ಲೀಟ್ ಮಾಡಿಕೊಂಡೆ. SLC ಆಗಿದ ತಕ್ಷಣವೇ ನನಗೆ ಮದುವೆ ಆಯಿತು. ನೃತ್ಯಗ್ರಾಮ ಅಂತ ಇದೆ ಹೆಸರುಘಟ್ಟನಲ್ಲಿ. ಅಲ್ಲಿ ಭರತನಾಟ್ಯಂ ಕಲಿತಿದ್ದೆ. ಪ್ರತಿಮಾ ಬೇಡಿ ಅವರು ತುಂಬ ಫೇಮಸ್ ಒಡಿಸ್ಸಿ ಹೌದು, ಹೌದು, ಡ್ಯಾನ್ಸರ್ ಅವರು. ಹೌದು. ಇಡೀ ತುಂಬ ಇಂಡಿಯಾಗೆ ದೊಡ್ಡ ಹೆಸರು. ಇಂಟರ್ನ್ಯಾಷನಲ್ ಡ್ಯಾನ್ಸರ್ ಅವರು ಆ್ಯಕ್ಚುಲಿ. ಅವರ ಒಂದು ಶಿಷ್ಯೆ ನಾನು. ಸ್ಟಾರ್ಟಿಂಗು ನನ್ನ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಸ್ಟಾರ್ಟಪ್ ಮಾಡಿದವರು. ಫಸ್ಟು ಸ್ಟೂಡೆಂಟ್ಸ್ ಅಂತಂದರೆ ನಮ್ಮ ಬ್ಯಾಚೇನೆ. ಫೇಮಸ್ ಆಕ್ಟರ್ ಕಬೀರ್ ಬೇಡಿ ಅವರ ವೈಫ್. ಹೌದು. ಅಲ್ಲಿ ನಾನು ಭರತನಾಟ್ಯಮ್ಮು 1.5 ವರ್ಷ ನಾನು 9th ಸ್ಟ್ಯಾಂಡರ್ಡಿಂದನೇ ಕಲಿತೆ. ಅದಾದಮೇಲೆ ಡಿಸ್ಕಂಟಿನ್ಯೂ ಆಯಿತು. ಮತ್ತು ಮದುವೆ ಆದಮೇಲೆ ಇದು ಯಾವುದೋ ಅಷ್ಟೊಂದು 1 ವರ್ಷ ಗ್ಯಾಪ್ ಆಯಿತು ಸರ್ ನನಗೆ. ಮತ್ತು ಹಾಡು ಕೂಡ ಹಾಡ್ತಾಯಿದ್ದೆ ಆವಾಗ. ನಮ್ಮೂರಲ್ಲಿ ಒಂದು ಆರ್ಕೆಸ್ಟ್ರಾ ಟೀಮ್ ಇತ್ತು. ಆವಾಗ ಪಾರ್ಟ್ ಟೈಮ್ ಥರ ಸಾಯಂಕಾಲ ಹೊತ್ತು ನನಗೆ ಹಾಡೋದು ಅಂದರೆ ತುಂಬಾ ಇಷ್ಟ. ಸಿಂಗರ್ ಆಗಬೇಕು ಅಂತ ಇಷ್ಟ, ಡ್ಯಾನ್ಸರ್ ಆಗಬೇಕು ಅಂತ ಇಷ್ಟ. ಆಮೇಲೆ ಮೇಡ್ ಇನ್ ಇಂಡಿಯಾ ಸಾಂಗು ಅಲಿಶಾದು ಆವಾಗ ಸಾಂಗ್ ಬರ್ತಿತ್ತು. ಅವ್ರ ಸಾಂಗ್ ನೋಡಿ ನಾನು ಇನ್ಸ್ಪಿರೇಷನ್ ಅದು ಎಷ್ಟು ಚೆನ್ನಾಗಿದೆ ಕ್ರೌನ್ ಅದು ಅಂತ ನಾನು ತುಂಬ ಇಷ್ಟಪಟ್ಟೆ ಆ ಕ್ರೌನು. ಅದು ಅಲ್ಲಿಗೆ ಬಿಟ್ಟೇನೆ. ಅಂಥ ಒಂದು ನಾನು ಅದನ್ನು ಕ್ಯಾರಿ ಮಾಡಲಿಲ್ಲ. ಅದನ್ನು ನಾನು ತಗೋಬೇಕು, ಮಾಡಬೇಕು ಅಂತ. ಬಟ್ ನಾನು ಸಿಂಗರ್ ಆಗಬೇಕು, ನಾನು ಡ್ಯಾನ್ಸರ್ ಆಗಿದ್ದೀನಿ, ಏನೋ ಒಂದು ಅಚೀವ್ಮೆಂಟ್ಸ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಸರ್ ನನಗೆ. ಆಮೇಲೆ ಒಂದು 2 ವರ್ಷ 3 ವರ್ಷ ಮಗು ಆಯಿತು. ಮಗು ಆದಮೇಲೆ ಅದೇ ಮಾಮೂಲಿ ಹೌಸ್ ವೈಫ್ ಥರ ನಾನು ಮನೇಲಿದ್ದೆ. ಹ್ಮ್. ಇವಾಗ ನಮ್ಮ ಇಂಡಿಯಾ ಅಂದ ತಕ್ಷಣ ಫ್ಯಾಷನ್ ಟ್ರೆಂಡ್ಸ್ ಅಂತ ಮಾತಾಡ್ತೀವಿ. ಮಾಡಲಿಂಗ್, ಯಾಕಂದ್ರೆ ನೀವು ಅದು ತುಂಬ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಫಸ್ಟು 1966 ಅಲ್ಲೇ ಇಂಡಿಯಾಯಿಂದ ರೆಪ್ರೆಸೆಂಟ್ ಮಾಡಿದ್ದು ನಮ್ಮ ಮಿಸ್ ವರ್ಲ್ಡ್ಗೆ ರೀತಾ ಫಾರಿಯಾ. ಸೊ 1966 ಅಲ್ಲೇ ಕ್ರೌನ್ ಗೆಟ್ ಕೊಟ್ಟರು. ಆಮೇಲೆ ನಮ್ಮ ಮಿಸ್ ಯೂನಿವರ್ಸ್ ಸುಷ್ಮಿತಾ ಸೇನ್ ಗೆದ್ದರು. ಐಶ್ವರ್ಯ ರೈ ತಿರ್ಗಾ ಮಿಸ್ ವರ್ಲ್ಡನ್ನು 1994ರಲ್ಲಿ ಗೆದ್ದರು. ಸೊ ಇವರಿಂದ ನಿಮಗೆ ಯಾವ ರೀತಿ ಒಂದು ಮೋಟಿವೇಶನ್ ಬಂದಿದೆ? ಯಾಕಂದರೆ ರೀತಾ ಫಾರಿಯಾ ಸ್ಟಾರ್ಟೆಡ್ ವೇ ಬ್ಯಾಕ್ ಇನ್ 1966. ಆಮೇಲೆ ನಮ್ಮ ಕರ್ನಾಟಕದವರೇ ಆದಂತಹ ರೇಖಾ ಹಂದೆ ಅವರು 1983ಲಿ ಮಿಸ್ ಇಂಡಿಯಾ ಆಗಿದ್ದರು. ಸೊ ಇವರೆಲ್ಲ ನಿಮಗೆ ಪ್ರೇರೇಪಣೆಗಳಿತ್ತ? ಯಾಕಂದ್ರೆ ಖಂಡಿತ 1983 ಇಲ್ಲ ಸರ್. ಪೀರಿಯಡ್. ಇವ್ರು ಯಾರು ನನಗೆ ಆವಾಗ ಹೆಸರು ಅದೆಲ್ಲ ಏನು ನನಗೆ ಖಂಡಿತ ಗೊತ್ತಿರಲಿಲ್ಲ. ಮತ್ತು ನಾನು ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಇವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ನಂಗೆ ಗೊತ್ತಾಗಿದ್ದು. ಫಸ್ಟ್ ಟೈಮು ನಾನು
ಮೇಕಪ್‌ದು ಇಂಟ್ರೆಸ್ಟ್ ಇತ್ತು. ಸರಿ ಸಿಂಗಿಂಗ್ ಮಾಡಿದೆ. ಮತ್ತೆ ಭರತನಾಟ್ಯಂ ಕಲ್ತಿದ್ದೆ. ಮತ್ತೆ ಮೇಕಪ್ ಕಲಿಬೇಕು ಒಂದೇ ಅಂತ ನಿಮಿಷ, ನಿಮಗೆ ಫಸ್ಟ್ ಆರ್ಡರ್ ಯಾರು ಕೊಟ್ಟರು ಮೇಕಪ್ಗೆ? ಅದನ್ನು ಕೇಳ್ಬೇಕು ನಾವು. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಯಾಕಂದ್ರೆ ವಿ ಆರ್ ಟ್ರೈಂಗ್ ಟು ಮೋಟಿವೇಟ್ ಪೀಪಲ್. ಸರ್. ಇವಾಗ ನಮ್ಮದು ಅಸಲಿ ಕಹಾನಿದೇನಂದ್ರೆ ಅಸಲಿ ಕಹಾನಿ ಎಲ್ಲ ಸತ್ಯ ಹೇಳಬೇಕು. ಹೌದು. ಆದ್ರಿಂದಾನೇ ನಮಗೆ ಯಾವುದೋ ಸ್ವೀಟ್ ಕ್ವಶನ್ಸ್ ಕೇಳೋದು ಹಂಗಿಲ್ಲ. ನ್ಯಾಚುರಲ್ ಆಗಿ ನಿಮ್ಮಿಂದ ಇವಾಗ ಈ ಪಾಡ್ಕಾಸ್ಟ್ ನೋಡ್ತಿರೋರು ಒಂದು 10 ಜನ ಮೋಟಿವೇಟ್ ಆಗಬೇಕು. ಹೌದು. ನಿಮ್ಮಿಂದ ಅವ್ರು ಇನ್ಸ್ಪೈರ್ ಆಗಬೇಕು. ಹೌದು. ನಿಮ್ಮ ಫಸ್ಟ್ ಆರ್ಡರ್ ಏನು ಮೇಡಮ್? ಫಸ್ಟ್ ಆರ್ಡರ್ ಬಂದು ಉತ್ತರ ಕರ್ನಾಟಕ ಹುಡುಗಿ ಸರ್. ಅವರು ವೆರಿ ಗುಡ್. ಹಾಂ, ಬ್ಯಾಂಗ್ಳೂರಲ್ಲಿದ್ದರು. ಅವಳ ಹೆಸರು ಲತಾ ಅಂತ ಹುಡುಗಿ ಹೆಸರು. ಅವಾಗ ಬಂದು ಫಸ್ಟ್ ಆರ್ಡ್ರು ಅವ್ರದ್ದೇ ನನಗೆ ಬಂದಿದ್ದು. ಅದೇ ಆ, ನಿಮ್ಮ ಫಸ್ಟ್ ಸಂಪಾದನೆ? ಫಸ್ಟ್ ಸಂಪಾದನೆ ಅದೇ. ವೆರಿ ಗುಡ್. ಹಾಂ ಸರ್. ಮತ್ತೆ ಕಲ್ತಿದ್ದೆಲ್ಲ ನಾನು ಮೋನಿಕಾ ರಾಜ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ರಾಜಾಜಿನಗರಲ್ಲಿರೋದವ್ರು. ಅವರು ಕೂಡ ಮಾಡ್ಲಿಂಗ್ ಇಂಡಸ್ಟ್ರಿನಲ್ಲಿ ಇದ್ದರು ನಮ್ಮ ಗುರುಗಳು. ಮತ್ತೆ ಅವ್ರ ಮನೆಯಲ್ಲಿ ಕ್ರೌನ್ ಇಟ್ಟಿದ್ರು. ಅವಾಗಲೂ ನಾನು ಕಲಿಯೋಕೆ ಹೋದಾಗೆಲ್ಲ ಆ ಕ್ರೌನ್ನ ನೋಡ್ತಿದ್ದೆ, ಇಷ್ಟ ಆಯ್ತು ನನಗೆ. ನಾನು ಆ ಥರ ಒಂದು ಕ್ರೌನ್ ತೊಗೋಬೇಕು ಮೋನಿಕಾ ಅವರೇ ಅಂತ ಕೇಳಿದೆ. ಅಯ್ಯೋ ತುಂಬ ಕಷ್ಟ ಇದೆ, ಅದೆಲ್ಲ ನೀವು ತೊಗೊಳಕ್ಕಾಗಲ್ಲ, ತುಂಬ ಕಷ್ಟಪಡಬೇಕು, ಮತ್ತು ಓಡಾಡಬೇಕು, ನಿಮ್ಮ ಮನೆಯವ್ರು ತುಂಬ ಸ್ಟ್ರಿಕ್ಟು, ಯಾವ ಥರ ಅಂತ ಅಂದರು. ಸರಿ ಬಿಡು ಅಂತ ಅಲ್ಲಿಗೆ ಬಿಟ್ಟೆ ಅದು. ಅದಾದಮೇಲೆ ನೆಕ್ಸ್ಟು ತಮಿಳ್ನಾಡಲ್ಲಿ ಅವರೇ ನನಗೆ ಮೇಕಪ್ ಗುರುಗಳು, ನನಗೆ ಮೋನಿಕಾ ರಾಜು. ಈಗ ರೀಸೆಂಟಾಗಿ ಮಾಸ್ಟರ್ ಕ್ಲಾಸ್ ಮಾಡಿಕೊಂಡೆ. ಅವ್ರು ಬಂದ್ಬಿಟ್ಟು ಚೈತ್ರಾ ರೆಡ್ಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಮಾಸ್ಟರ್ ಕ್ಲಾಸ್ ಮಾಡಿದೆ. ಅಲ್ಲಿ ಮೇಕಪ್ ಮುಗಿದ ಮೇಲೆ ಮೋನಿಕಾ ಅವ್ರ ಹತ್ರ ನನಗೆ ತಮಿಳ್ನಾಡಿಂದ ಒಂದು ಆಫರ್ ಬಂತು. ಅವ್ರ ಕಡೆಯಿಂದನೇ ಬಂತು. ಈ ಥರ ಒಂದು ಶೋ ಮಾಡ್ತಾ ಇದ್ದೀವಿ, ಮಿಸ್ಸಸ್ ನೀಲಗಿರೀಸ್ ಅಂತ ಊಟಿನಲ್ಲಿ ನಡೀತು ಇವೆಂಟು. ಅದಕ್ಕೆ ಅವರೇ ಕೇಳಿದರು, ಮಾಡ್ತೀರಾ ಇವೆಂಟಲ್ಲಿ ಅಂತ. ಹಾಂ, ನನಗೆ ಭಯ, ನಮ್ಮ ಮನೆಯವರು ಕಳಿಸ್ತಾರೋ ಇಲ್ವೋ, ತುಂಬ ಸ್ಟ್ರಿಕ್ಟು ನಮ್ಮ ಮನೆಯವರು, ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿ ನಮ್ಮದು. ನನಗೆ ಮೇಕಪ್ ಕಲಿಸಿರೋದೇ ಒಂದು ದೊಡ್ಡ ವಿಚಾರ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸರಿ ಆಯಿತು, ನಾನು ಕೇಳ್ತೀನಿ ಅಂತ ಮನೆಯಲ್ಲಿ ಕೇಳಿದೆ. ಈ ಥರ ಒಂದು ತಮಿಳ್ನಾಡಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ, ಶೋನಲ್ಲಿ ನಾನು ಮಾಡ್ತೀನಿ ಅಂತ ಕೇಳಿದೆ. ಆಯಿತು ಅಂತ ಒಪ್ಕೊಂಡ್ರು. ನಾನು ಸಾಯಿಬಾಬಾನೆಲ್ಲ ಕೇಳಿಕೊಂಡು, ಅಪ್ಪ ನಮ್ಮ ಮನೆಯವ್ರು ಒಪ್ಕೋಬೇಕು, ನಂಗೆ ತುಂಬ ಆಸೆ ನನಗೆ ಆ ಕ್ರೌನ್ ತೊಗೋಬೇಕು ಅಂತ. ಡೈಲಿ ಅವ್ರನ್ನ ಕ್ರೌನ್ನ ನೋಡೋದು, ಅದು ತೊಗೋಬೇಕು ಅನ್ನೋದು. ಬಟ್ ಅವ್ರು ಆಗಲ್ಲ ಅಂದ್ರಲ್ಲ, ಅದನ್ನು ನಾನು ತಲೆನಲ್ಲಿ ನಮ್ಮ ಮಯೂರ ದೇವಡು ನರಸಿಂಹಶಾಸ್ತ್ರಿಗಳು ಬರ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾತ್ರಧಾರಿಗಳಾದಂತಹ ಮಯೂರ ಯಾವಾಗಲೂ ಅವನು ಆ ಸಿಂಹಾಸನವನ್ನ ಅವ್ರ ತಾಯಿ ಬಂದು ಕೊಡ್ತಿರ್ತಾರೆ. ಆ ಫಿಲಮ್ ನೋಡಿದಿರ ಅನ್ಸುತ್ತೆ. ಆ ಸಿಂಹಾಸನ ಹೌದು. ಏರ್ಬೇಕು ಅಂತ ಅವರು ಮಯೂರ ವರ್ಮ ನಿದ್ದೆನೆ ಮಾಡಿರಲ್ಲ. ನಿಜ, ಅದನ್ನ ಸೇಮ್. ಅದ್ಭುತವಾಗಿ ತೋರಿಸಿದ್ದಾರೆ. ಅದೇ ಥರನೇ ಎಷ್ಟೋ ಹಾರ್ಡ್ ವರ್ಕ್, ನನಗೆ ಆಗಲ್ಲ ಅಂತ ಅಂದ್ರಲ್ಲೂ, ಯಾಕೆ ಆಗಲ್ಲ, ಒಂದ್ಸತಿ ಟ್ರೈ ಮಾಡ್ಬೋದಲ್ಲ ಅಂತ. ಏನೆಲ್ಲ ಮಾಡ್ಬೇಕು ಅದಕ್ಕೆ ಅಂತ ಕೇಳಿದೆ. ಅದರಲ್ಲಿ ಶೋಗೆ ನಾವು ಮಾಡ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಟ್ಯಾಲೆಂಟ್ ಬೇಕು. ನಮಗೆ ಟ್ಯಾಲೆಂಟ್ ಇರಬೇಕು, ಒಂದು ಧೈರ್ಯ ಬೇಕು, ಒಂದು ಕಾನ್ಫಿಡೆಂಟ್ ಇರಬೇಕು. ಅದೆಲ್ಲ ಏನೇನು ಬೇಕು ಅದೆಲ್ಲ ಅಳವಡಿಸ್ಕೊಂಡೆ. ಮತ್ತು ಸುಷ್ಮಿತಾ ಅಂತ ಹೇಳ್ಬಿಟ್ಟು ನಮ್ಗೆ ಗುರುಗಳು ವಾಕಿಂಗ್ ಟ್ರೈನಿಂಗು. ಯಾಕಂದರೆ ತಮಿಳ್ನಾಡಲ್ಲಿ ನಾನು ಸೆಲೆಕ್ಟ್ ಆಗಿರೋದ್ರಿಂದ, ನಾವು ಇಲ್ಲೇ ಸೆಲೆಕ್ಟ್ ಆದರೆ ಗ್ರೂಮಿಂಗ್ ಎಲ್ಲ ವೀಕ್ಲಿ ಒನ್ಸ್ ಗ್ರೂಮಿಂಗ್ ಕೊಡ್ತೀವಿ. ಈಗ ನಾನೇ ಟ್ರೈನಿಂಗ್ ಎಲ್ಲ ಮಾಡ್ತೀನಿ. ಇಲ್ಲಿ ಟ್ರೈನಿಂಗ್ ಇಲ್ಲ, ನನಗೆ ವಾಕ್ ಮಾಡೋದು ಹೆಂಗೆ ಗೊತ್ತಿಲ್ಲ, ಏನು ಟ್ಯಾಲೆಂಟ್ ಮಾಡಬೇಕು ನನಗೆ ಖಂಡಿತ ಗೊತ್ತಿಲ್ಲ. ಆಮೇಲೆ ಶೀಬಾ ಅಂತ ಇದ್ದಾರೆ, ಅವರು ಬಂದ್ಬಿಟ್ಟು ಸುಮಾರು ಒಂದು 500 ಅವಾರ್ಡ್ಗಳನ್ನ ತೊಗೊಂಡಿದ್ದಾಳೆ ನನ್ನ ಫ್ರೆಂಡು. ಅವರು ಮಗಳು ಬಂದು ಡ್ಯಾನ್ಸರ್ ಆ್ಯಕ್ಚುಲಿ. ಅವ್ರ ಹತ್ರ ನಾನು ಆ ಒಂದು ಟ್ಯಾಲೆಂಟ್ಗೆ ಏನು ಬೇಕೋ ಆ ಡ್ಯಾನ್ಸ್ನ ನಾನು ಆ ಹುಡುಗಿ ಹತ್ರ ಕಲಿತೆ. ನಾನು ಅಂದರೆ ಒಂದು 18 ಇಯರ್ಸ್ ಓಲ್ಡ್ ಆ ಹುಡುಗಿಗೆ. ಅವರು ನನ್ನ ಗುರು ಅಂತ ನಿಜವಾಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಏನೇ ಕಲಿಸಿದ್ರು, ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅವ್ರು ನಮ್ಮ ಗುರು ಸ್ಥಾನನೇ ತೊಗೊತಾರೆ. ಯಾವತ್ತೂ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. That shows your ನಾವು humility. ಬಂದಿದ್ದ ದಾರಿನ ನಾವು ಯಾವತ್ತೂ ಮರಿಬಾರ್ದು ಖಂಡಿತವಾಗ್ಲೂ. ಸರ್. ನಿನ್ನೆ ಕೂಡ ಕಾಲ್ ಮಾಡಿ ನಾನು ಮಾತಾಡಿದೆ. ನೀನು ಹೇಳ್ಕೊಟ್ಟಿದ್ದು ಡ್ಯಾನ್ಸ್ ಎಲ್ಲ ನೋಡಮ್ಮ ಎಲ್ಲಿಂದ ಎಲ್ಲಿಗೆ ಅಂತ. ಖುಷಿಪಟ್ಲು. ಹೌದು ಆಂಟಿ, ಆಂಟಿ ಅಂತಾನೆ ಪಾಪ ಹೌದಾ? ಮಗು ಹ್ಮ್. ಅನ್ನುತ್ತೆ. ಹಂಗಾಗಿ ಅವ್ರಿಗೆಲ್ಲ ನಾನು ತುಂಬ ಚಿರಋಣಿ, ತುಂಬ ಆಭಾರಿ. ನಾನು ಬೆಳೆದು ಬಂದಿದ್ದ ದಾರಿನ ನಾನು ಯಾವತ್ತೂ ಮರ್ತಿಲ್ಲ. ನನಗೆ ಒಳ್ಳೆಯದನ್ನು ಹೇಳ್ಕೊಟ್ಟವ್ರನ್ನ ನಾನು ಮರ್ತಿಲ್ಲ. ಅದೇ ಸರ್ ನನಗಿವತ್ತು ನನಗೆ ಕಾಪಾಡ್ತಾ ಇರೋದು ಅಂತಂದರೆ, ನಾನು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಯಾರನ್ನೂ ನಾನು ಮರ್ತಿಲ್ಲ. ಬಟ್ ಎಲ್ರಿಗೂ ನಾನು ಇಲ್ಲಿಂದಾನೇ ನಾನು ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೇಕಪ್ ಗುರು ಆಗಿರ್ಬೋದು, ನನಗೆ ಕಲಿಸಿದಂಥವ್ರು, ನನಗೆ ದಾರಿ ತೋರಿಸಿದವರು ಎಲ್ರಿಗೂ ಕೂಡ ಈ ಒಂದು ಚಾನಲ್ ಮುಖಾಂತರ ಅವ್ರಿಗೆಲ್ಲ ನಿಜವಾಗ್ಲೂ ಧನ್ಯವಾದಗಳು, ಮನಸ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹಂಗಾಗಿ ತಮ್ಮ ವ್ಯಕ್ತಿತ್ವ ತೋರಿಸುತ್ತದೆ. ಯಾಕಂದ್ರೆ ಇವತ್ತು ನಾವು ನಡೆದ ಬಂದ ದಾರಿಯನ್ನ ಒದೆಯೋರೇ ಜಾಸ್ತಿ, ಹೌದು ಅಥವಾ ಸರ್. ನಾವು ಅವಿಸ್ಮರಣೀಯರಂತೆ. ಇವಾಗ ನಮ್ಗೆ ಯಾರೋ ಒಬ್ಬರು ತುಂಬಾ ಜನ ಸಹಾಯ ಮಾಡಿರ್ತಾರೆ.
ಆದರೆ ಹೌದು. ಕೆಲವು ಜನ ಮಾತ್ರ ಅವರನ್ನ ನೆನಪಿಸ್ಕೊಳ್ತಾರೆ. ಖಂಡಿತ ಸರ್. ಆ ಕಾರ್ಯವನ್ನ ಮಾಡ್ತಕ್ಕಂಥದ್ದು. ಯಾರು ಇವಾಗ ಗ್ರ್ಯಾಟಿಟ್ಯೂಡ್ ತೋರಿಸೋದೇ ಇಲ್ಲ. ತೋರಿಸ್ಕೊಳ್ಳಲ್ಲ ನಾವು ಸರ್. ನಮಗೆ ಯಾರ್ಯಾರು ಸಹಾಯ ಮಾಡಿದ್ರೋ ಅವರನ್ನ ನೆನಪಿಸ್ಕೊಳ್ಳಲ್ಲ. ಹ್ಮ್. ಸೊ ಅವರೆಲ್ಲರನ್ನೂ ನೆನಪಿಸ್ಕೊಂಡು ಇವತ್ತು ಇವಾಗ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದರಲ್ಲಿ ಬೇರೆಯವರ ಪಾತ್ರಗಳು ನಮ್ಮ ಸ್ಕೂಲ್ ಡೇಸಿಂದ ಹಿಡಿದು ಒಬ್ಬರು ಆಯಾ, ಒಬ್ಬರು ವ್ಯಾನ್ ಡ್ರೈವರಿಂದ ಹಿಡಿದು ಅಲ್ಲಿದ್ದಂತಹ ಕ್ಲರ್ಕಿಂದ ಹಿಡಿದು ನಮ್ಮ ಟೀಚರ್ಸ್ ಪ್ರತಿಯೊಬ್ಬರನ್ನು, ನಮ್ಮ ಸ್ನೇಹಿತರು, ಅಕ್ಕಪಕ್ಕದವ್ರು ಎಲ್ಲರನ್ನೂ ನಾವು ಖಂಡಿತ ಸರ್. ನೆನೆಸ್ಕೊಳ್ಳೇಬೇಕಾಗತ್ತೆ. ಪ್ರತಿಯೊಬ್ಬರು ಪಾತ್ರ ಕೂಡ ನಾವು ಬೆಳವಣಿಗೆಗೆ ತುಂಬಾ ಪೂರಕವಾಗಿರುತ್ತೆ. ಪೂರಕವಾಗಿರುತ್ತೆ. ಅವರೆಲ್ಲನೂ ಒಂದು ದೇವರು ನಮಗೆ ಬಂದು ಈ ಥರ ನೀವು ಮಾಡಿ ಅಂತ ಹೇಳಲ್ಲ. ದೇವ್ರ ಮುಖಾಂತರ ಅವ್ರು ನಮಗೆ ಸಹಾಯ ಮಾಡಿರ್ತಾರೆ ಸರ್. ಆಮೇಲೆ ಇನ್ನೊಂದು ಈ ಮಾಡಲಿಂಗ್ ಅಂದ ತಕ್ಷಣ ದರ್ ಇಸ್ ಅ ಹ್ಯೂಜ್ ಟ್ಯಾಬು. ಹಾಂ. ಅಂದರೆ ಏನಾಗುತ್ತೆ ಮಾಡಲಿಂಗ್ ಅಪ್ಪ ಅದು ಸಂಪ್ರದಾಯಸ್ಥರು ಇರ್ಬೋದು ಅಥವಾ ಹೈ ಫ್ಯಾಮಿಲೀಸ್ ಅವರೇ ಇರ್ಬೋದು. ಹ್ಮ್. ಇವಾಗ ದಟ್ ಇಸ್ ಅನ್ ಇಂಡಿಯನ್ ಟ್ರೆಡಿಷನ್. ಇವಾಗ ನಮ್ಮ ಹೌದು. ಇಂಡಿಯನ್ ಟ್ರೆಡಿಷನ್ ಅಂದ ತಕ್ಷಣ ಏನಾಗುತ್ತೆ, ನೀವು ಮಾಡಲಿಂಗ್ ಹೋಗ್ತೀರಾ ಅಂದ ತಕ್ಷಣ ಎಲ್ಲೋ ಒಂದು ರೀತಿ ದರ್ ಇಸ್ ಅ ಸ್ಮಾಲ್ ಡೌಟ್, ಥರ ಇನ್ಹಿಬಿಷನ್ ಅಂತೀವಿ ಹೌದು. ಇಂಗ್ಲೀಷಲ್ಲಿ. ಹೌದು. ಸೊ ಅಲ್ಲಿ ಏನಪ್ಪ ಇದು ಇಲ್ಲಿ ಕಳಿಸ್ಬಿಡ್ತಾ ಇದ್ದೀವಿ, ಅಲ್ಲಿ ಮುಖ್ಯವಾಗಿ ಏನಾನ ಸೇಫ್ಟಿ ಇದೆಯಾ, ನಮ್ಮ ಮಕ್ಕಳಿಗೆ ಏನಾನ ಆಗುತ್ತಾ ಅಂದರೆ ಕೆಟ್ಟದೇ ಯೋಚನೆ ಬರುತ್ತೆ. ಹೌದು. ಯಾಕಂದರೆ ಇಂಡಸ್ಟ್ರಿ ಅದು ಕೆಟ್ಟದು ಒಳ್ಳೇದು ಅಂತ ತಾವು ಹೇಳಬೇಕಾಗತ್ತೆ. ಬಟ್ ಅದು ಇರೋಂಥ ಸ್ಪೀಡು, ಇಟ್ಸ್ ಎ ವರ್ಲ್ಡ್ ಆಫ್ ಗ್ಲಾಮರ್. ಅಲ್ಲಿ ಸ್ಪೀಡು, ಗ್ಲಾಮರು, ಬೇರೆ ರೀತಿಯ ಮೀಡಿಯಾ ಅಟೆನ್ಷನ್ನು. ಸೊ ಎಲ್ಲೋ ಒಂದು ಕಡೆ ಇಂಡಿಯನ್ ಹೌಸ್ ಹೋಲ್ಡ್ಸಲ್ಲಿ ತುಂಬ ಹೆಸಿಟೆಂಟ್ ಇರ್ತಾರೆ. ಅಂದರೆ ತಂದೆ ತಾಯಂದರು ಹೌದು. ಅವ್ರ ಮಕ್ಕಳನ್ನ ಇಟ್ಸ್ ಎ ಬಾಯ್ ಆರ್ ಎ ಗರ್ಲ್ ಅಲ್ಲಿಗೆ ಹೋಗು ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಿಂಜರಿಕೆ ಮಾಡ್ತಾರೆ ಹಿಂಜರಿಕೆ ಜನ, ಖಂಡಿತ. ಬಹಳಷ್ಟು ಜಾಸ್ತಿ ಇದೆ. ಹೌದು. ಸೊ ನೀವು ಇದನ್ನು ಹೇಗೆ ಮೆಟ್ಟು ನಿಂತ್ರಿ, ನಿಮ್ಮ ಮನೆಯಲ್ಲಿ ನೀವು ಹೇಗೆ ಕನ್ವಿನ್ಸ್ ಮಾಡಿದ್ರಿ? ಯಾಕಂದರೆ ನೀವು ಬಂದಿರತಕ್ಕಂಥದ್ದು ಹೆಸರುಘಟ್ಟಲ್ಲಿ ಹುಟ್ಟಿದ್ದು, ಹೌದು ಸರ್. ಒಂದು ಟ್ರೆಡಿಷನಲ್ ಫ್ಯಾಮಿಲಿಯಲ್ಲಿ. ಆಮೇಲೆ ನೀವು ಕನ್ನಡ ಮಾಧ್ಯಮದಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ ಇಷ್ಟು ಸ್ಥಾನಕ್ಕೆ ಬಂದಿರೋದ್ರೆ ನಮ್ಮ ಹೆಮ್ಮೆ. ಯಾಕಂದರೆ ನಮ್ಮ ಕನ್ನಡ ನಾವು ಬಿಟ್ಕೊಡ್ಬಾರ್ದು, ನಮ್ಮ ಹೌದು ಸರ್. ರಾಜ್ಯ, ನಮ್ಮ ಭಾಷೆ. ಆಮೇಲೆ ನೀವು ನಿಮ್ಮ ತಂದೆ ತಾಯಿಯಂದರು ತೋರಿಸಿದಂತಹ ಒಂದು ದಾರಿದೀಪ. ಸೊ ತಮ್ಮ ತಂದೆಯವರು ಇಂಡಿಯನ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದರು, ತಮ್ಮ ತಾಯಿ ಅಶ್ವತ್ಥಮ್ಮನವ್ರ ಬಗ್ಗೆ ಹೇಳಿದ್ರಿ. ಸೊ ಇವೆಲ್ಲ ನಿಮಗೆ ಪ್ರೇರಣಾ ಶಕ್ತಿಗಳಾಯಿತು. ಬಟ್ ಇವತ್ತು ಈ ಮಾಡಲಿಂಗ್ ಅಂದರೆ, ನಾನಿಲ್ಲಿ ಹೋಗ್ತಾ ಇದ್ದೀನಿ ಮಿಸಸ್ ಪೇಜೆಂಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಯುವರ್ ಹಸ್ಬೆಂಡ್? ಬಿಕಾಸ್ ನಾವು ಇವತ್ತು ತಮಗೆ ಯಾಕೆ ಕೇಳ್ತಿದ್ದೀವಿ ಅಂದರೆ, ಇದು ಎಲ್ಲ ಮಹಿಳೆಯರು ಯಾರ್ಯಾರು ಇದನ್ನು ನೋಡ್ತಾ ಇದ್ದಾರೆ, ಎಸ್ಪೆಷಲಿ ಮ್ಯಾರಿಡ್ ವುಮೆನ್, ಅವ್ರ ಮನಸ್ಸಿನಲ್ಲಿ ಇದಿರುತ್ತೆ, ಈ ಚಾಲೆಂಜಸ್ ಅವ್ರಿಗೆ ಬಂದೇ ಬರುತ್ತೆ. ಹೌದು. ಹೌ ಸೇಫ್ ಈಸ್ ದಿಸ್ ಇಂಡಸ್ಟ್ರಿ? ಅಥವಾ ಇದರಲ್ಲಿ ತುಂಬ ಕಾಂಟ್ರವರ್ಷಿಯಲ್ ಅಂತ ಮಾತಾಡ್ತಾರೆ. ಇದ್ರ ಬಗ್ಗೆ ಯು ಟು ಕ್ಲಿಯರ್ ದ ಏರ್. ನಮ್ಮ ವೀಕ್ಷಕರಿಗೆ ಇದಕ್ಕೆ ಒಂದು ಮಸಿನೇ ಬಳದ್ಬಿಟ್ಟಿದೆ ಅಂತ ಹೇಳ್ಬೋದು, ಹೌದು. ಮಸಿ ಬಳಸ್ಬಿಟ್ಟಿದ್ದಾರೆ. ಹೌದು. ಸೊ ಇದನ್ನ ಹೇಗೆ ನೀವು ನಮ್ಮ ವೀಕ್ಷಕರ ಕ್ಲಾರಿಫಿಕೇಶನ್ ಕೊಡ್ತೀರಾ ಅಂತ ಹೇಳಿದ್ರೆ ಅದು ಅನುಕೂಲ ಆಗುತ್ತೆ. ಊಟಿನಲ್ಲಿ ನನ್ನ ಅಲ್ಲಿ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು. ಸರಿ ಅಲ್ಲಿ ಶೋಸ್ ಎಲ್ಲ ನೋಡಿದ್ರು, ಹೆಂಗಿರುತ್ತೆ ಶೋಸು ಏನು ಅಂತ. ಸರಿ ನೋಡಿ ಅವ್ರಿಗೆ ಖುಷಿ ಆಯಿತು. ಅಲ್ಲಿ ವಿನ್ನರ್ ಆದೆ ನಾನು. ವಿನ್ನರ್ ಆದಮೇಲೆ ಅವ್ರಿಗೆ ಆಶ್ಚರ್ಯ ಏನಂತಂದರೆ, ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಒಂದು ಪೂಜೆ ಮಾಡಿಕೊಂಡು ದೇವಸ್ಥಾನ, ಮನೆ, ಫ್ಯಾಮಿಲಿ ಅನ್ನೋದು ಅಷ್ಟರಲ್ಲೇ ಸೀಮಿತ ಆಗಿದ್ಲು ನನ್ನ ಹೆಂಡ್ತಿ. ಇವತ್ತು ರ್ಯಾಂಪ್ ಮೇಲೆ ಹೋಗಿ ರ್ಯಾಂಪ್ ವಾಕ್ ಮಾಡ್ತಿದ್ದಾರಂದರೆ ಆ ಒಂದು ಕಾನ್ಫಿಡೆಂಟ್, ಅದೊಂದು ಧೈರ್ಯ ಅವ್ರಿಗೆ ತುಂಬ ಇಷ್ಟ ಆಗೋಯಿತು ನಮ್ಮ ಮನೆಯವ್ರಿಗೆ. ಬಟ್ ಕಳಿಸೋವಾಗ ಅವರು ತುಂಬ ಆಲೋಚನೆ ಮಾಡಿನೇ ನನಗೆ ಕಳಿಸಿದ್ದು. ನಾನು ಹೇಳೋದಿಷ್ಟೇ, ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ಒಂದು ನಂಬಿಕೆ, ಯಜಮಾನ್ರು ಈ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಆಗಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಇಟ್ಟಿರ್ತಕ್ಕಂಥ ನಂಬಿಕೆ ಆಗ್ಬೋದು, ಅದನ್ನು ಯಾವತ್ತೂ ಉಳಿಸ್ಕೊಂಡು ನಾವು ಬೆಳಿತೀವಿ ಅಂದವಾಗ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ ಸರ್. ಅದನ್ನು ಮಾತ್ರ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅದನ್ನು ಖಂಡಿತ ಅಲ್ಲ, ಅದನ್ನು ನಿಮ್ಮ ಫಾಲೋ ಇಂಡಸ್ಟ್ರಿ ಮಾಡಬೇಕು. ಬಗ್ಗೆನೂ ಅಂದರೆ ನೀವೊಂದು ಹ್ಞೂ. ಧೈರ್ಯ ಕೊಡಬೇಕು ವೀಕ್ಷಕರಿಗೆ, ಅದೇ ಬನ್ನಿ ಅದೇ ಮಾಡಲಿಂಗ್ ಹೇಳ್ತಾ ಅಂತ ಇದ್ದೀನಿ. ತಾವು ಹೇಳಬೇಕು. ಮಾಡಲಿಂಗ್ ಅಂದರೆ ಅರ್ಧ ಬಟ್ಟೆ ಹಾಕಿ ನಾವು ವಾಕ್ ಮಾಡಿ ರ್ಯಾಂಪ್ ಮಾಡಿ ಅದು ಮಾಡೋ ಅಂಥದ್ದಲ್ಲ ಖಂಡಿತ. ಈಗ ನಾನು ಮನೆಯಲ್ಲಿ ಇದ್ದಂಥ ಒಂದು ಗೃಹಿಣಿ, ನನ್ನಲ್ಲಿ ಒಂದು ಟ್ಯಾಲೆಂಟ್ ಇತ್ತು. ಆ ಟ್ಯಾಲೆಂಟ್ನ ಶೋಕೇಸ್ ಮಾಡಲಿಕ್ಕೆ ಒಂದು ಸ್ಟೇಜ್ ಸಿಕ್ತು ನನಗೆ. ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ನಾನು ಉಪಯೋಗಿಸ್ಕೊಂಡ್ರೆ ಅದು ನನಗೆ ಒಳ್ಳೆಯದೇ ಅಲ್ವಾ. ಅಲ್ಲಿ ಯಾರೇ ಬರಲಿ ಏನೇ ಇರಲಿ, ನಮ್ಮದು ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು. ನಾವು ಹೆಂಗಿರ್ಬೇಕು, ನಾವು ಮನೆಯಿಂದ ನಂಬಿಕೆ ಇಟ್ಟು ನಮ್ಮನ್ನು ಯಾವ ಥರ ಕಳಿಸಿರ್ತಾರೆ, ಇಷ್ಟು ಟೈಮು ನಮಗೆ ಇವೆಂಟ್ ಮುಗೀತು. ನಮ್ಮ ಕಾಂಡಕ್ಟ್ ತುಂಬ ವಾಚ್ಫುಲ್ ಇರಬೇಕು. ಹೌದು. ಹ್ಮ್. ಅದು ಇವಾಗ ಕೆಡಕ್ಕೂ ಅವಕಾಶ ಖಂಡಿತ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಇಟ್ಕೋಬಾರ್ದು, ಮತ್ತೆ ಇಟ್ಕೋಬಾರ್ದು. ಪರ್ಫೆಕ್ಟ್ ಡಿಸ್ಕ್ರಿಮಿನೇಷನ್ ಇರಬೇಕು. ಇವ್ರು ಹೌದು. ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ನಾವು ಐ ಶುಡ್ ಟ್ರೈನ್ ಯುವರ್ ಮೈಂಡ್. ನಮಗೆ ತುಂಬ ನಮ್ಮ ಮಾಡ್ಲಿಂಗ್ ಇಂಡಸ್ಟ್ರಿಗೆ ನಾವು ಏನಕ್ಕೆ ಹೋಗ್ತೀವಿ ಅಂತಂದರೆ, ನಾವು ಒಂದು ಶೋಕೇಶ್ ಆಗಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ ಆಚೆ ಬರಬೇಕು, ನಾವು ಬೆಳಿಬೇಕು, ಅದರಿಂದ ಇನ್ನೇನೋ ಸಾಧನೆ ಮಾಡಬೇಕಂತ ನಾವು ಹೋಗ್ತೀವಿ. ಅದಷ್ಟೇ ನಮ್ಮ ತಲೆನಲ್ಲಿ ಇರಬೇಕು. ಅದು ಇದ್ದಾಗ ಮಾತ್ರ ನಮ್ಮ ಗುರಿ, ಏಕಚಿತ್ತವಾಗಿ ದೃಢೈಕ ಚಿತ್ತವಾಗಿ ಇರಬೇಕು. ನಮ್ಮ ಗುರಿ ದೃಢತೆ ಬಿಡಬಾರ್ದು. ಯಾರೇ ಬರಲಿ ಯಾರೇ ಹೋಗಲಿ,
ಎಂಥದೇ ಪೇಜೆಂಟ್ಸ್ ಆಗಿರಲಿ, ನಮ್ಮ ಗುರಿ ಕರೆಕ್ಟಾಗಿತ್ತು ಅಂತಂದಾಗ ಮಾತ್ರ ಕಾನ್ಸಂಟ್ರೇಷನ್ನು ನಮ್ಮ ಗುರಿ ಮೇಲಿದ್ದಾಗ ಮಾತ್ರ ನಿಜವಾಗ್ಲೂ ನಾವು ಯಶಸ್ವಿ ಆಗ್ತೀವಿ. ನಾವೆಲ್ಲೂ ಕೆಡಲಿಕ್ಕೆ ಆಮೇಲೆ ಖಂಡಿತ ಇನ್ನೊಂದು, ಸಾಧ್ಯ ಇಲ್ಲ. ಇವಾಗ ಮಾಡೆಲಿಂಗ್ ಬಗ್ಗೆ ನಾವು ಕೇಳ್ತಾ, ಹೌ ಲ್ಯುಕ್ರೇಟಿವ್ ಇಸ್ ಯುವರ್ ಇಂಡಸ್ಟ್ರಿ? ಯಾಕಂದರೆ ಎವ್ರಿಥಿಂಗ್ ಇಟ್ ಕಮ್ಸ್ ಟು ಮನಿ. ಹ್ಮ್. ಸೊ ಹೇಗೆ ಹಣವನ್ನು ಮಾಡ್ಬೋದು? ಈಗ ನಾವ್ಯಾವುದೋ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಹ್ಮ್. ರಿಪೋರ್ಟ್ ನೋಡ್ತಿದ್ದೆ. ಹ್ಮ್. ಅಲ್ಲಿ ಒಂದು ಕಂಪೇರ್ ಮಾಡಿದ್ರು. ಈಗ ಹ್ಮ್. ಒಬ್ಬ ಹೊಸ ಮಾಡೆಲ್, ಹ್ಮ್. ಫೀಮೇಲ್ ಆರ್ ಮೇಲ್, ಹ್ಮ್. ಅಥವಾ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಹೋಗ್ತಾನೆ. ಹ್ಮ್. ಅವ್ನಿಗೆ ಆವ್ರೇಜ್ ಸ್ಯಾಲ್ರಿ, ಎಕ್ಸೆಪ್ಟ್ ನಾವು IITs ಅಥವಾ ಯಾವುದನ್ನ ಒಳ್ಳೆ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸಲ್ಲಿ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ರೆ ಅವ್ರಿಗೆ 30-35 ಲಕ್ಷ ವಾರ್ಷಿಕವಾಗಿ ಸಿಗುತ್ತೆ. ಹ್ಮ್. ಆದರೆ ಒಬ್ಬ ಬೇಕಾದಷ್ಟು ಟಾಪ್ ಏಜೆನ್ಸೀಸಿಂದ ಆವ್ರೇಜ್ ಮಾಡೆಲ್ಸು ಡೆಲ್ಲಿ ಮಟ್ಟದಲ್ಲಿ, ಮುಂಬೈ ನ್ಯಾಷನಲ್ ಬ್ರ್ಯಾಂಡ್ಸ್ನ ಎಂಡೋರ್ಸ್ ಹ್ಮ್. ಮಾಡ್ತಕ್ಕಂಥವ್ರು ಹ್ಮ್. ಇವತ್ತಿಗೆ ಫೀಮೇಲ್ಸ್ಗೆ 40-45 ಲ್ಯಾಕ್ಸ್ ಆವ್ರೇಜ್ ಹ್ಮ್. ಇದೆ. ಹ್ಮ್. ಮೇಲ್ಸ್ ಕ್ಯಾನ್ ಗೆಟ್ ಅರೌಂಡ್ 30-35 ಲ್ಯಾಕ್ಸ್ ಅಂತ ಆ ರಿಪೋರ್ಟಲ್ಲಿದೆ. ನಾನು ಹ್ಮ್. ನಿಮ್ಗೆ ಉಲ್ಲೇಖ ಮಾಡ್ತಿರೋದು ಟೈಮ್ಸ್ ಆಫ್ ಇಂಡಿಯಾ ಹ್ಮ್. ರಿಪೋರ್ಟಲ್ಲಿ. ಓಕೆ. ಅಂದರೆ ಅವ್ರು ಕಂಪೇರ್ ಮಾಡಿದ್ದಾರೆ, ಒಬ್ಬ ಇಂಜಿನಿಯರಿಂಗಿಂತ ಒಬ್ಬ ಮಾಡೆಲ್ ಜಾಸ್ತಿ ಸಂಪಾದನೆ ಮಾಡ್ತಾರೆ ಹ್ಮ್. ಅಂತ. ಅದು ನ್ಯಾಷನಲ್ ಲೆವೆಲಲ್ಲಿ. ಅದೆಲ್ಲ ಅವ್ರ ಲಕ್ ಕರ್ನಾಟಕ ಸರ್ ಅದು. ಅಲ್ಲ, ಅದು ಹೌದು. ಕರ್ನಾಟಕದ ಮಟ್ಟಿಗೆ ಇವಾಗ ಆವ್ರೇಜು ಹ್ಮ್. ಒಬ್ಬರು ಫೀಮೇಲ್ ಮಾಡೆಲ್ಲು, ಯಾಕಂದರೆ ನಮ್ಮ ಮುಖಾಂತರ ಇದು ಒಂದು ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಇದನ್ನೇ ಅವರು ಕೆರೀರ್ ಅಂತ ತೊಗೊಂಡ್ರೆ. ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು, ನಾನು ದುಡ್ಡು ಮಾಡ್ಬೇಕಂತ ಖಂಡಿತವಾಗೂ ಇವತ್ತುವರೆಗೂ ನನ್ನ ತಲೆನಲ್ಲಿಲ್ಲ. ಇವಾಗ ಸ್ವಾವಲಂಬಿತನ ಹೆಣ್ಮಕ್ಳು ಇವಾಗ ಯಾಕೆ IT ಉದ್ಯಮಕ್ಕೆ ಹೋಗ್ತಿದ್ದಾರೆ ಅಂದರೆ, ದ ಫೀಲ್ ಇಟ್ ಈಸ್ ವೆರಿ ಸೇಫ್. ಹೌದು. ಯಾಕಂದರೆ ಅಲ್ಲಿರ್ತಕ್ಕಂತಹ ಪಾಲಿಸೀಸ್, ಇವಾಗ ಪಾಶ್ ಪಾಲಿಸಿ, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ವೆರಿ ವೆರಿ ಸ್ಟ್ರಾಂಗ್ ಇಂಡಸ್ಟ್ರಿ ಅಲ್ಲಿ. ಇಟ್ಸ್ ವೆರಿ ಫುಲ್ ಪ್ರೂಫ್. ಹೌದು. ಆದ್ದರಿಂದ ITಗೆ ಹೆಚ್ಚಿನ ಆಕರ್ಷಣೆ ಮಹಿಳೆ ಉದ್ಯೋಗಿಗಳು ಹೋಗ್ತಾರೆ. ಹೌದು. ಸೊ ಅದೇ ರೀತಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕೂಡ ಹ್ಮ್. ಒಂದು ಸೇಫ್ಟಿ ಪ್ಯಾರಾಮೀಟರ್ ಮಾತಾಡೋಣ. ಆಮೇಲೆ ಎರಡನೇದು ಬಂದು ಅವರು ಒಂದು ಸ್ಟೇಬಲ್ ಇನ್ಕಮ್. ಸೊ ಹ್ಮ್. ಅವರು ಯಾವ ರೀತಿಯನ್ನ ಹಣ ಅವರು ಹೇಗೆ ಮಾಡ್ಬೋದು ಅಂತ ನೀವು ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ರೆ, ಹೇಗೆ ಬರುತ್ತೆ ಫಂಡ್ ಫ್ಲೋ, ಅವ್ರು ಯಾವುದರಿಂದ ಮುಖಾಂತರ, ಇವಾಗ ನೀವು ಯಾವ್ದು ಆ್ಯಡ್ ಶೂಟ್ ಅಂತ ಹೇಳಿದ್ರಿ, ಹ್ಮ್. ಒಂದು ಆ್ಯಡ್ ಶೂಟ್ಗೆ ಎಷ್ಟು ಚಾರ್ಜ್ ಮಾಡ್ಬೋದು? ಇದರಲ್ಲಿ ಮಾಡಲಿಂಗಲ್ಲಿ ಈಗ ಒಳ್ಳೆ ಮಾಡೆಲ್ಸ್ ಅಂತಂದರೆ, ಈಗ ಸ್ಯಾರಿ ಶೂಟು ಮತ್ತು ಜ್ಯುವೆಲ್ರಿದು ಮತ್ತು ಮೇಕಪ್ ಅಕಾಡೆಮಿಗಳಿಗೆ ಹೋಗ್ತಾರೆ ಹೆಣ್ಮಕ್ಳು. ಅದು ಮತ್ತು ಒಂದು ಪ್ರಾಡಕ್ಟ್ ಬರುತ್ತೆ, ಈಗ ಚಾನಲಲ್ಲೆಲ್ಲ ನಿಮಗೆ ಗೊತ್ತಿರ್ಬೋದು. ಅಡ್ವರ್ಟೈಸ್ಮೆಂಟ್, ಒಂದು ಹ್ಮ್. ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ಗೆಲ್ಲ ಈಗ ಮಾಡೆಲ್ಸ್ನೇ ನಾವು ಕಳಿಸ್ಕೊಡ್ತೀವಿ. ಅದರಲ್ಲಿ ಮಿನಿಮಮ್ ಈಗ ಒಂದು ಸ್ಯಾರಿ ಶೂಟ್ಗೆ ಅಂದರೆ ಪರ್ ಡೇ 10,000 ಕೊಡ್ತಾರೆ ಸರ್ ಮಾಡೆಲ್ಸ್ಗೆ. ಜ್ಯುವೆಲ್ರಿ ಶೂಟ್ಸೆಲ್ಲ ಈಗ ದೊಡ್ಡ ದೊಡ್ಡ ಬ್ರ್ಯಾಂಡಿಂಗ್ಸ್ ಅಂತಂದರೆ ಇನ್ನೂ ಜಾಸ್ತಿ ಪೇಮೆಂಟು ಖಂಡಿತ ಸಿಗುತ್ತೆ. ಅದೇ ರೀತಿ ತಿಂಗಳಲ್ಲಿ ಒಂದು 10 ಶೂಟ್ಸ್ ಅವ್ರಿಗೆ ಸಿಕ್ಬಿಡ್ತು ಅಂದರೆ ಲ್ಯಾಕ್ಸ್ ಆಫ್ ಅವರು ಒಳ್ಳೆ ರೀತಿನಲ್ಲಿ ಲ್ಯಾಕ್ಸ್ ಆಫ್ ಅಮೌಂಟ್ ಮಾಡ್ಬೋದು ಅವರು. ಓಕೆ. ತೊಂದರೆ ಇಲ್ಲ. ಹಾಂ. ಸೊ ಈ ಇಂಡಸ್ಟ್ರಿಯಲ್ಲಿ ಸ್ಟೇಬಲ್ ಇನ್ಕಮ್ ಇದೆ. ಇದೆ. ಬಟ್ ಇದು ಇಟ್ಸ್ ಎ ಗುಡ್ ಇಂಡಸ್ಟ್ರಿ. ಹ್ಮ್. ಸೊ ಇವಾಗ ಯಂಗ್ಸ್ಟರ್ಸ್ ಬಂದರೆ ಸೇಫ್ಟಿ ಕೂಡ ಇರ್ಬೋದು. ಸೇ ಅವರು ಅದನ್ನು ನೋಡಿಕೊಂಡು, ಹ್ಮ್. ಸೊ ಆ ಮಹಿಳೆಯರು ಅದರಲ್ಲಿ ಮುಂದುವರಿಬೋದು ಅಂತ ಮುಂದುವರಿಬೋದು ತಾವು ಸರ್, ಹೇಳ್ತಿದ್ದೀರಾ. ಖಂಡಿತ. ಒಳ್ಳೆ ರೀತಿಯಲ್ಲಿ ಅವರು ಮಾಡ್ಕೊಂಡು ಈಗ ಆ್ಯಡ್ ಶೂಟ್ಗೆ ಹೋಗ್ತೀವಿ, ನಮ್ಮದು ಕೆಲಸ ಆಯಿತು, ನಾವೇನೋ ಒಂದು ಶೂಟ್ ಆಯಿತು, ಪೇಮೆಂಟ್ ತೊಗೊಂಡ್ವಿ ಬಂದ್ವಿ ಅಷ್ಟೇ, ಅದು ಅಲ್ಲಿಗೆ. ಅಂದರೆ ಒಳ್ಳೆ ರೀತಿ ಒಂದು ಅಂದರೆ ನಮ್ಮ ನಡೆ ನುಡಿ ಮೇಲೆ ಕೂಡ ಜನ ನಮ್ಮನ್ನು ಮಾತಾಡಿಸ್ತಾರೆ ಸರ್. ಈಗ ಅದನ್ನು ನೀವು ನಾವು ಇವಾಗ ಇಲ್ಲಿ ಬೇಕಾದಷ್ಟು ತಂದೆ ತಾಯಂದಿರು ನೋಡ್ತಿರ್ತಾರೆ. ಹೌದು. ಅವರು ಮಕ್ಕಳು ಮಾಡೆಲಿಂಗ್ ಆ್ಯಸ್ ಎ ಕೆರೀರ್ ತಗೋಬೇಕು ಅಂದರೆ ಹ್ಮ್. ತಾವು ಎಸ್ ಅಂತೀರಾ, ನೋ ಅಂತೀರಾ? ಖಂಡಿತ ಎಸ್ ಅಂತಲೇ ಹೇಳ್ತೀನಿ ಸರ್. ಯಾಕಂದರೆ ಅವ್ರಿಗೆ ಈಗ ಎಷ್ಟೋ ಜನಕ್ಕೆ ಕನಸಿರುತ್ತೆ, ನಾವು ಮಾಡಲ್ಸ್ ಆಗಬೇಕು, ಮತ್ತು ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ, ಅದನ್ನು ಶೋಕೇಶ್ ನಾನು ಮಾಡಬೇಕು, ಇಬ್ಬರಿಗೂ ಸೇರಿಸಿ, ಹೇಳೋಕ್ಕಾಗಲ್ಲ. ಬರೀ ಫೀಮೇಲ್ ಹೇಳ್ತಲ್ಲ, ಹೌದೌದು, ಮೇಲ್ ಮಾಡೆಲ್ಸ್ ಆಲ್ಸೋ. ಮೇಲ್ಗೂ ಯಾಕಂದರೆ ಇವಾಗ ಸೇರಿಸಿನೇ. ಹೌದು. ನಾವು ಕಾಲೇಜ್ ಟೈಮಲ್ಲಿ ಕಾಲೇಜ್ ಫೆಸ್ಟ್ ಎಲ್ಲ ಅಷ್ಟೊಂದು ಇದಿರಲಿಲ್ಲ. ಇವಾಗ ಒಂದೊಂದು ಕಾಲೇಜ್ ಫೆಸ್ಟ್ಗೆ 1 ಕೋಟಿ 2 ಕೋಟಿ ರೂಪಾಯಿ ಸ್ಪೆಂಡ್ ಮಾಡ್ತಾರೆ. ಹೌದು ಸರ್. ಅಂದರೆ ದೇ ವಾಂಟ್ ಟು ಬ್ರಿಂಗ್ ದಟ್ ಕ್ವಾಲಿಟಿ. ಇವಾಗ ಅವ್ರ ಡ್ಯಾನ್ಸ್ ನೋಡಿದ್ರೆ, ಅವ್ರ ಕಾಸ್ಟ್ಯೂಮ್ಸ್ ನೋಡಿದ್ರೆ ಎಲ್ಲ ಹೈ ಕ್ವಾಲಿಟಿದೇ ಮಾಡ್ತಾ ಇದ್ದಾರೆ, ಹ್ಮ್. ಹ್ಮ್. ಅಷ್ಟೊಂದು ಖರ್ಚು ಮಾಡಿ. ಹ್ಮ್. ಸೊ ಇವಾಗ ಇಬ್ಬರಿಗೂ ಅಂದರೆ ಜೆಂಡರ್ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಸೊ ಹ್ಮ್. ಇಬ್ಬರಿಗೂ ಇದು ಒಳ್ಳೆ ಸೆಕ್ಟರ್ ಅಂತ ನೀವು ಖಂಡಿತ ಹೇಳ್ತೀರಾ. ಸರ್. ಈಗ ಹುಡುಗರಿಗೂ ಅಷ್ಟೇ ಶೂಟ್ಸ್ದು, ಜ್ಯುವೆಲ್ರಿದು ಅವ್ರಿಗೂ ಕೂಡ ಇರುತ್ತೆ, ಆ್ಯಡ್ ಶೂಟ್ ಇರುತ್ತೆ, ಮತ್ತು ಶೂಟಿಂಗ್ಸ್. ಆರ್ಗನೈಸೇಷನ್ ಕೂಡ ಮಾಡ್ಬೋದು. ಅದ್ರಲ್ಲಿ ಕೂಡ ಟ್ಯಾಲೆಂಟ್ ಮೇಲೆ ಅವ್ರು ದುಡ್ಡು ಮಾಡ್ಬೋದು ಸರ್. ಅಂದರೆ ಈಗ ಒಳ್ಳೊಳ್ಳೆ ಸ್ಪಾನ್ಸರ್ಸ್ ಎಲ್ಲ ಸಿಕ್ತು ನಮಗೆ ಅಂತಂದರೆ ಅದರಲ್ಲೂ ದೊಡ್ಡ ಅಮೌಂಟ್ ಮಾಡ್ಬೋದು. ಅದು ಬಿಟ್ಟರೆ ಈಗ ಬ್ರ್ಯಾಂಡಿಂಗ್ ಶೂಟ್ಸು ಅದೆಲ್ಲ ಸಿಕ್ಕರೆ ಖಂಡಿತ ದುಡ್ಡು ಮಾಡ್ಬೋದು ಸರ್ ಅವರು. ಮತ್ತು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೊಟ್ಟೋಗ್ತಾರೆ. ಈಗ ಮಾಡಲಿಂಗಿಂದ ಆ್ಯಕ್ಟಿಂಗಿಗೆ ಕಳಿಸ್ಕೊಡ್ತೀವಿ. ಈಗ ದೊಡ್ಡ ದೊಡ್ಡ ಹೀರೋಯಿನ್ಸ್ ಎಲ್ಲ ನೀವು ನೋಡ್ತಾ ಇರ್ತೀರ. ಮತ್ತು ಸೀರಿಯಲ್ಸ್ ಆ್ಯಕ್ಟರ್ ಕೂಡ ಎಷ್ಟೋ ಜನ ಮಾಡಲಿಂಗ್ ಕ್ಷೇತ್ರದಿಂದನೇ ಅವರು ಸೀರಿಯಲ್ಸು, ಮೂವೀಸು ಹೌದು, ಇದೆಲ್ಲ ಒಳ್ಳೆ ಮಾಡಿರೋದು. ಹೆಸರನ್ನ ಮಾಡ್ತಾರೆ. ಹೌದು. ರಶ್ಮಿಕಾ ಮಂದಣ್ಣ ಅವರೆಲ್ಲ ಒಂದು ಮಾಡಲಿಂಗಿಂದನೇ ಅವರು ಇಂಡಸ್ಟ್ರಿಗೆ ಹೋಗಿದ್ದು ಸರ್. ನೋಡಿ ಅವರು ಒಂದು ಒಳ್ಳೆ ರೀತಿನಲ್ಲಿದ್ದು ಒಂದು
ಆ ಮುನಿ ಕೂಡ ಅವ್ರು ಇವಾಗೂ ಕೂಡ ಮಾಡ್ತಿದ್ದಾರೆ ಮೂವಿನಲ್ಲಿ. ಅದೇ ಥರ ಮಕ್ಕಳಿಗೆ ಕೆರಿಯರ್ ಮಾಡ್ಲಿಂಗಲ್ಲಿ ಖಂಡಿತ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ಲಿಂಗಿಗೆ ಸೇರಿಸಿ ಅಂತಲೇ ನಾನು ಎಲ್ರಿಗೂ ಹೇಳೋದು. ಆಮೇಲೆ ನಿಮ್ದು ಇದು ವೆರಿ ಲಾಂಗ್ ಜರ್ನಿ ಅಲ್ವಾ ಮೇಡಮ್? ಎಷ್ಟು ಸಾವಿರಾರು ಜನಕ್ಕೆ ತಾವು ಮೇಕಪ್ ಮಾಡಿರ್ಬೋದು. 15 ಇಯರ್ಸ್ ಇಸ್ ಅ ವೆರಿ ಲಾಂಗ್ ಟೈಮ್. ಹೌದು ಸರ್, ಹಾಂ, ಖಂಡಿತ. ಅದರಲ್ಲಿ ನೀವು ಎಷ್ಟು ಜನಕ್ಕೆ ಮೇಕಪ್ ಅಸಿಸ್ಟೆನ್ಸ್ ಕೊಟ್ಟು ಮೇಕ್ ಓವರ್ ಮಾಡಿರ್ಬೋದು? 1000 ಮೇಲೆ ಮಾಡಿದ್ದೀನಿ ಸರ್ ಬ್ರೈಡಲ್ ಮೇಕವರ್. ಗ್ರೇಟ್. ಆ್ಯಕ್ಚುಲಿ 15 ವರ್ಷ ಅದು ನಂದು ಜರ್ನಿ ಮೇಕಪ್ದು. ಥ್ರೋಟ್ ಕರ್ನಾಟಕ ಎಲ್ಲ ಊರಲ್ಲೂ ನಾನು ಮೇಕವರ್ ಮಾಡಿದ್ದೀನಿ ಸರ್ ನಾನು. ಗುಲ್ಬರ್ಗ, ರಾಯಚೂರು ಇದೊಂದು ಮೇಕವರ್ ನಾನು ಖಂಡಿತ ಮಾಡಿಲ್ಲ. ಇನ್ನು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಊರಲ್ಲೂ ಮಾಡಿದ್ದೀನಿ ನಾನು. ಮೇಡಮ್, ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದರೆ ನನಗೆ ಒಂದು ರೀತಿ ರೋಮಾಂಚನ ಆಯಿತು. ಇಷ್ಟೊಂದು ಅವಾರ್ಡ್ಸ್, ಇಷ್ಟೊಂದು ರೆಕಗ್ನಿಷನ್ಸು ನೀವು ಹೇಗೆ ಮಾಡಿದ್ರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆನೇ. ಇವತ್ತೆಲ್ಲ ಒಂದು ಸಾಧನೆ. ಇವಾಗ ಒಬ್ಬ ಪೊಲಿಟಿಷಿಯನ್ ಇರ್ಬೋದು, ನಮ್ಮಲ್ಲಿರ್ತಕ್ಕಂತಹ ಸೈಂಟಿಸ್ಟ್ ಇರ್ಬೋದು, ವಿಜ್ಞಾನಿಗಳು ಅದ್ಭುತವಾಗಿ ಇಂಜಿನಿಯರಿಂಗ್ ನಮ್ಮಲ್ಲಿ ಬಂದು ಎಷ್ಟೋ ಇಂಜಿನಿಯರಿಂಗ್ ಮಾರ್ವೆಲ್ಸ್ ಬರ್ತದೆ, ಸಿವಿಲ್ ಕನ್ಸ್ಟ್ರಕ್ಷನ್, ಪ್ರತಿಯೊಬ್ಬರು ಒಂದು ಸಾಧನೆ ಮಾಡ್ತಿದ್ದಾರೆ. ನಿಮಗೆ ಇಷ್ಟೊಂದು ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ಸ್ ಬಂತಲ್ಲ, ಅವಾಗ ಏನು ಅನಿಸ್ತು? ಸೊ ಅವಾರ್ಡ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಅವಾರ್ಡ್ ಅಯ್ಯೋ ಕೊಡ್ತಾರೆ ಅಂದರೆ ಜನ ಹೋಗ್ತಾ ಇರ್ತಾರೆ, ಬಟ್ ನಿಮ್ಮ ಪಟ್ಟಿ ನೋಡಿದ್ರೆ ಎಲ್ಲ ನಿಮಗೆ ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು. ಖಂಡಿತ ಸೊ ಸರ್. ಇದನ್ನು ಒಂದು ಪ್ರೇರೇಪಣೆ ಮಾಡೋ ಚೂರು ಬೆಳಕು ಚೆಲ್ಲಿ ಇದು. ತುಂಬ ಅವಾರ್ಡ್ಸು 132 ಅವಾರ್ಡ್ಸ್ ಬಂದಿದೆ ಸರ್. 132 ಗ್ರೇಟ್. 132 ಅವಾರ್ಡ್ 132 ಅವಾರ್ಡ್ಸ್ ತಗೊಂಡಿದ್ದೇನೆ. ಗ್ರೇಟ್. ಅದರಲ್ಲಿ ಜೂರಿ ಪ್ಯಾನಲ್ಸ್, ಜೂರೀಸ್ ಎಲ್ಲ ಕಡೆ ನಾನು ಜಡ್ಜ್ಮೆಂಟ್ಗೆ ಹೋಗಿರೋದು ಒಂದು 96 ಜಡ್ಜ್ಮೆಂಟ್ ಕಂಪ್ಲೀಟ್ ಗ್ರೇಟ್. ಆಗಿದೆ. ಹ್ಞೂ ಹಂಗಾಗಿ ನನಗೆ ಗೊತ್ತಿರಲ್ಲ ಸರ್, ಅವರು ಒಂದು ಸಸ್ಪೆನ್ಸಾಗಿ ಅವಾರ್ಡ್ನ ಕೊಡ್ತಾರೆ. ಮೇಡಮ್ ಅನೌನ್ಸ್ಮೆಂಟ್ ಅಲ್ಲಾಗುತ್ತೆ, ಮೇಡಮ್ ನಿಮಗೆ ಅವಾರ್ಡ್ ಇದೆ ಬನ್ನಿ ಹ್ಞೂ ಅಂತ. ಮತ್ತು ಪಾಪ್ಯುಲರ್ ಜೂರೀಸ್ಗೆ ಒಳ್ಳೆ ಜೂರಿ ಅಂದ್ಬಿಟ್ಟು ಫ್ಯಾಷನೇಬಲ್ ಜೂರಿ, ಪಾಪ್ಯುಲರ್ ಜೂರಿ, ಈ ಥರ ಜಡ್ಜ್ಮೆಂಟ್ಗೆ ಎಷ್ಟು ಅವಾರ್ಡ್ ಬಂದ್ಬಿಟ್ಟಿದೆ. ವೆರಿ ಗುಡ್. ಅದರಲ್ಲಿ ಒಳ್ಳೆ ಜಡ್ಜ್ಮೆಂಟ್ ನಾನು ಕೊಡ್ತೀನಿ ಖಂಡಿತ. ಅದರಲ್ಲಿ ಯಾವುದೇ ಥರ ರಾಗದ್ವೇಷಗಳಿರಲ್ಲ. ಇಲ್ಲ, ಖಂಡಿತ ನೋ ಇಲ್ಲ, ಪಾರ್ಶಿಯಾಲಿಟಿ, ಯಾರ ಮೇಲೂ ದ್ವೇಷ ಇರಲ್ಲ. ರಾಗದ್ವೇಷ ಯಾವುದು ಇಲ್ಲದೆ ಕೊಡ್ತೀರ. ಕೊಡ್ತೀನಿ. ಹ್ಞೂ ಹಂಗಾಗಿ ತುಂಬ ಜನ ಇಷ್ಟಪಟ್ಟು ಕೊಟ್ಟಿರೋಂಥ ಅವಾರ್ಡೇ ಎಷ್ಟೋ ಇದ್ದಾವೆ. ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಓ, ಮತ್ತು ರಾಣಿ ಮಹಾರಾಣಿ ಪ್ರಶಸ್ತಿ ಬಂದಿದೆ. ನನಗೆ ಜ್ಞಾಪಕ ಇಲ್ಲ ಸರ್, ಅಷ್ಟೊಂದು 132 ಪ್ರಶಸ್ತಿಗಳು. ಜ್ಞಾಪಕ ಇಟ್ಕೊಳ್ಳೋದೇ ಬಹಳಷ್ಟು ಅದರಲ್ಲಿ ಕಷ್ಟ. ಕೆಲವು ಅಷ್ಟೇ ನನಗೆ ತಲೆನಲ್ಲಿದೆ ಅಷ್ಟೇ. ಆಮೇಲೆ ಮಾಡಲಿಂಗ್ ಬಂದಾಗ ಇಲ್ಲಿ ನೀವು ಎಷ್ಟೆಷ್ಟು ಶೋಸ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಮೇಡಮ್? ಯಾಕಂದರೆ ಇದು 15 ವರ್ಷದ ಜರ್ನಿಯಲ್ಲಿ ಹೌದು. ಸಾವಿರಾರು ಜನಕ್ಕೆ ಮೇಕಪ್ ಅಸಿಸ್ಟೆನ್ಸ್ ಮೇಕ್ ಓವರ್ ಮಾಡಿದ್ದಾರೆ. ಹ್ಮ್. ಈ ಆ್ಯಸ್ ಎ ಮಾಡೆಲ್ ಹ್ಮ್. ಎಷ್ಟು ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂದರೆ ಅದೊಂದು ಹೇಳ್ಬೋದಾ? ಹಾಂ ಸರ್, ಖಂಡಿತ. ಒಂದು 10 ಕ್ರೌನ್ ವಿನ್ ಮಾಡಿದ್ದೀನಿ ಸರ್ ನಾನು. ವೆರಿ ಗುಡ್, ವೆರಿ 10 ಗುಡ್. ಕ್ರೌನ್ ಹ್ಞೂ ವಿನ್ ಮಾಡಿದ್ದೀನಿ. ಮತ್ತು 35 ಸಬ್ ಟೈಟಲ್ ವಿನ್ನರ್ ನಾನು. ಏನಕ್ಕೆ ಸಬ್ ಟೈಟಲ್ ಬಂದಿಲ್ಲ ಅಂದರೆ, ಎಲ್ಲ ಒಂದು ನನ್ನ ಫೋಟೋಜೆನಿಕ್ ಫೇಸು, ಮತ್ತು ಡ್ಯಾಸ್ಲರ್ ಕ್ವೀನು, ಮತ್ತು ಬೆಸ್ಟ್ ಐಸು, ಬೆಸ್ಟ್ ಹೇರು, ಮತ್ತು ಫಿಟ್ನೆಸ್ ಬಾಡಿ, ಎಲ್ಲ ಟೈಟಲ್ಸು ಕೂಡ ಸುಮಾರು ಇವೆಂಟ್ಸ್ಗಳಲ್ಲಿ ಈಗ ಫಸ್ಟ್ ಟೈಟಲ್ ಕೊಡ್ತೀವಿ, ಆಮೇಲೆ ವಿನ್ನರ್ ರನ್ನರ್ ಎಲ್ಲ ಆಮೇಲೆ ಕೊಡ್ತೀವಿ. ಈ ಥರ ಟೈಟಲ್ಸೇ ಎಷ್ಟೊಂದಿದ್ದಾವೆ. ಮತ್ತು ವಿನ್ನರು ಮತ್ತು ರನ್ನರ್ ಎಲ್ಲ ಒಂದು 10 ಕ್ರೌನ್ ಅಚೀವ್ ಮಾಡಿದ್ದೀನಿ ಸರ್. ವೆರಿ ಗುಡ್. 10 ಪ್ಯಾಜೆಂಟ್ಸ್ ಮಾಡಿದ್ದೀನಿ ನಾನು. ಗ್ರೇಟ್. ಮಿಸ್ಸಿಸ್ ಕರ್ನಾಟಕ, ಮಿಸಸ್ ಯೂನಿಟಿ ಕ್ವೀನ್ ಆಫ್ ಇಂಡಿಯಾ, ಮಿಸಸ್ ಐ ಆಮ್ ಪವರ್ಫುಲ್ ಇಂಡಿಯಾ, ಮತ್ತು ನಂದಿನಿ ನಾಗರಾಜ್ ಅವ್ರ ಪೇಜೆಂಟಲ್ಲಿ ಸುಮಾರು ಒಂದು 3-4 ಪೇಜೆಂಟ್ಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಒಂದು 6 ಪೇಜೆಂಟ್ಸ್ ಮಾಡಿದ್ದೀನಿ. ಮತ್ತು ಬೆಳಗಾಮಲ್ಲಿ ನ್ಯಾಷನಲ್ ಪೇಜೆಂಟ್ ಮಾಡಿದ್ದೀನಿ. ಮುಂಬೈನಲ್ಲಿ ಕೂಡ 14 ಸ್ಟೇಟ್ ಮೇಲೆ ನಾನು ಹ್ಞೂ ವಿನ್ನರ್ ಕ್ರೌನ್ ತೊಗೊಂಡು ಬಂದಿದ್ದೀನಿ ಸರ್. ವೆರಿ ಗುಡ್. ಅಲ್ಲಿ ಎಲ್ಲ ಸ್ಟೇಟ್ಸಿಂದ ಬಂದಿರೋ ಜನ ಮಧ್ಯೆ ನಾನೊಂದು ಟ್ಯಾಲೆಂಟ್ ಮೇಲೆ ನಿಮ್ಮ ನಾನು ಮೋಸ್ಟ್ ವಿನ್ನರ್ ಮೆಮೊರೇಬಲ್ ಆಗಿದ್ದೀನಿ ಅವಾರ್ಡ್ ಸರ್. ಯಾವ್ದು ಮೇಡಮ್? ಈಗ 132 ಅವಾರ್ಡ್ ಬಂದಿದೆ. ಹ್ಞೂ ನೀವು ಅದರಲ್ಲಿ ಅಂದರೆ ನಿಮ್ಗೆ ಇಟ್ಸ್ ಎ ಡಿಫಿಕಲ್ಟ್ ಕ್ವಶನ್. ಹ್ಞೂ ನೀವು ಬ್ರೈಡಲ್ ಮೇಕಪ್ಪಲ್ಲಿ ಗೆದ್ದಿಂಥ ಹ್ಞೂ ಅವಾರ್ಡ್ಸ್ ಖುಷಿ ಕೊಡ್ತಾ, ಮಾಡೆಲಿಂಗಲ್ಲಿ ಪೆಜೆಂಟ್ಸ್ ಖುಷಿ ಕೊಡ್ತಾ? ನನಗೆ ಮಾಡ್ಲಿಂಗಲ್ಲಿ ತುಂಬ ಖುಷಿ ಕೊಟ್ಟಿದೆ ಸರ್. ಹ್ಞೂ ನಿಜವಾಗ್ಲೂ ಯಾಕಂದರೆ ತುಂಬ ಕಷ್ಟಪಟ್ಟು ಬಂದಿರೋಂಥ ಅಲ್ಲಿರೋ ಹಾದಿ ಅದು. ಕ್ರೌಡು ಎಲ್ಲ. ಅದರಲ್ಲಿ ಹ್ಞೂ ಒಂದೊಂದು ನನಗೆ ತುಂಬ ಇಂಪಾರ್ಟೆಂಟ್ ಸರ್. ಅದರಲ್ಲಿ ಏನೇ ಅವಾರ್ಡ್ ಕೊಟ್ಟರು, ನನಗೆ ಏನೇ ಒಂದು ಕ್ರೌನ್ ಬಂದರು, ಮನೆಯಲ್ಲಿ ಆ ಕ್ರೌನ್ಗಳನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಒಂದು ಲೈನಿಗೆ ಅದನ್ನೆಲ್ಲ ನಾನು ಜೋಡಿಸಿದ್ದೀನಿ. ಸಾಧನೆಯ ಹ್ಞೂ ಪಯಣ ಅದು. ಹ್ಞೂ ಅದಕ್ಕೆ ನಾವಿದು ಜೀವನಯಾನ ಅಂತ ಇಟ್ಬಿಟ್ಟಿದ್ವಿ. ಹ್ಞೂ ಜೀವನಯಾನದಲ್ಲಿ ತುಂಬ ಇಂಪಾರ್ಟೆಂಟ್. ತುಂಬ ಎಮೋಷ್ನಲ್, ತುಂಬ ಬೇಜಾರಾದಾಗ, ಅಥವಾ ಏನಾದರೂ ಒಂದು ಜನರಿಂದನೋ ಯಾವುದೋ ಒಂದು ಇವೆಂಟ್ಸ್ ಏನೋ ಒಂದು ತುಂಬ ನೋವಾದಾಗ ಸುಮ್ಮನೆ ಜಸ್ಟ್ ನಾನು ಆ ಒಂದು ಕ್ರೌನ್ಗಳನ್ನ ನೋಡಿದರೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಈಗ ಬಂದಿರೋ ಅಂಥ ಸಮಸ್ಯೆ ಏನೂ ಅಲ್ಲ ನನಗೆ.
ಇದೇ ಮಾಡಿದ್ದೀನಿ, ಈ ಸಮಸ್ಯೆ ಏನಿದೆ ಅದನ್ನು ಈಸಿಯಾಗಿ ಇದನ್ನೇ ನಾನು ನಾವೆಲ್ಲರಿಗೂ ಹೇಳಿಸ್ಬೇಕಂತಿದ್ದೀನಿ ನನ್ನ ಕೈಯಲ್ಲಿ. ನಾನು ಅಂದರೆ ಬಗೆಹರಿಸ್ಬೋದು ಹೌದು, ಅದನ್ನು ಎಕ್ಸಾಕ್ಟ್ಲಿ. ಅಂತ ಖಂಡಿತ ಲೈಫ್ ಈಸ್ ಹೇಳಿದ್ದೀನಿ. ಫುಲ್ ಆಫ್ ಪಾಸಿಬಿಲಿಟೀಸ್. ಯಾರೂ ನಿರಾಶಾದಾಯಕವಾಗಿ ಇರಲೇಬೇಡಿ, ಇರಲೇಬಾರ್ದು, ಆಶಾದಾಯಕವಾಗಿ ಇರಬೇಕು. ಆಶಾದಾಯಕವಾಗಿರಬೇಕು. ಯಾವತ್ತೂ ಅಷ್ಟೇ ನಾವು ಲೈಫು ಮುಗೀತು, ನಮಗೆ ಏನೂ ಇಲ್ಲ ಲೈಫಲ್ಲಿ, ಇನ್ನು ಮುಂದಕ್ಕೆ ದಾರಿನೇ ಇಲ್ಲ, ಆ ಥರದಲ್ಲೂ ಕೂಡ ಮನುಷ್ಯ ಯಾವತ್ತೂ ಅಷ್ಟೇ ಆತ್ಮವಿಶ್ವಾಸನ ಚೆನ್ನಾಗಿ ನಾವು ಎಲ್ಲಿವರೆಗೂ ಇಟ್ಕೊತೀವಿ, ನಾನು ಏನೋ ಒಂದು ಮಾಡೇ ಮಾಡ್ತೀನಿ ಅಂತ ಖಂಡಿತ ಮಾಡ್ತೀವಿ. ಯಾವತ್ತೂ ಅಷ್ಟೇ ಆತ್ಮವಿಶ್ವಾಸನ ಕಳ್ಕೊಂಡು ನಿಜವಾಗ್ಲೂ ಬದುಕಬೇಡಿ. ಎಲ್ಲರಿಗೂ ಭಗವಂತ ಒಂದು ಜೀವನನ ಕೊಟ್ಟೇ ಇರ್ತಾರೆ. ಅದಕ್ಕೆ ಎಷ್ಟೋ ದಾರಿಗಳು ಮುಚ್ಚೋದಾಗ ಒಂದು ಕನಿಷ್ಠ ಪಕ್ಷ ಒಂದೇ ಒಂದು ದಾರಿ ಅದು ನಿಜವಾಗ್ಲೂ ಓಪನಲ್ಲಿರುತ್ತೆ. ಅದನ್ನು ಹುಡುಕಿ ಎಲ್ಲಿ ಇದೆ ಆ ಒಂದು ದಾರಿ, ಅದರಿಂದ ನಾನು ಈ ಸಮಸ್ಯೆಯಿಂದ ಆಚೆ ಬರ್ಬೋದಾ? ಖಂಡಿತ ಬರ್ತೀವಿ ಸರ್ ನಾವು. ವೆರಿ ಗುಡ್. ಅದು ಯಾವತ್ತೂ ತುಂಬ ಬರ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್. ಹೌದು. ಸೊ ಲೈಫ್ ಈಸ್ ಫುಲ್ ಆಫ್ ಪಾಸಿಬಿಲಿಟೀಸ್, ಅದನ್ನು ನಾವು ಅರ್ಥ ಈಗ ಮಾಡ್ಕೋಬೇಕು. ಎಷ್ಟೋ ಈಗ ಆ್ಯಕ್ಟರ್ಸ್ನ ನಾವು ನೋಡ್ತೀವಿ ಸರ್, ಅವರು ಬೆಂಗಳೂರಿಗೆ ಬಂದಾಗ, ಮೇಡಮ್ ನಮ್ಮ ಹತ್ರ ₹1 ಇಲ್ಲ, ಇವತ್ತು ದೊಡ್ಡ ಆ್ಯಕ್ಟರು, ದೊಡ್ಡ ಅಚೀವ್ಮೆಂಟ್ಸು ಮೂವಿ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಮಾಡಿದ್ದಾರೆ ಸರ್. ಅವರು ಅವತ್ತು ಆತ್ಮವಿಶ್ವಾಸ, ತಾಳ್ಮೆಯಿಂದ ಕಾಯಬೇಕು. ತುಂಬ ತಾಳ್ಮೆ ಬೇಕು, ತುಂಬ ಪೇಷನ್ಸ್ ಬೇಕು. ಈಗ ಇಷ್ಟೊಂದು ನಾನು ಅವಾರ್ಡ್ ತೊಗೊಂಡಿದ್ದೀನಿ ಅಂತಂದಾಗ ಅದರಲ್ಲಿ ತುಂಬ ಶ್ರಮ ಇದೆ, ನಂದು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಶ್ರಮ ಇದೆ, ಮತ್ತು ಎಷ್ಟೋ ಕಳ್ಕೊಂಡಿರ್ತೀವಿ, ಮತ್ತು ಎಷ್ಟೋ ಅವಮಾನಗಳು ಅಲ್ಲ, ಆಗಿರುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ರಿ. ಫಸ್ಟ್ ಏನಂತಾರೆ, ಫಸ್ಟ್ ಆಗೋದು ಅನುಮಾನ ಅಂತೆ, ಎರಡನೇದು ಬರೋದು ಅವಮಾನ ಅಂತೆ, ಸನ್ಮಾನ ಲಾಸ್ಟಲ್ಲಿ ಬರುತ್ತೆ. ಲಾಸ್ಟಲ್ಲಿ ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಆಗಿದೆ ಸರ್ ಅದು. ಅದಕ್ಕೆ ಯಾವತ್ತೂ ಅಷ್ಟೇ ಅದನ್ನು ನಾವು ಕಳ್ಕೊಂಡಿರ ನಾವು ಯಾವತ್ತು ಬದುಕ್ತೀವಿ. ಈಗ ನಾನು ಮಾಡ್ಲಿಂಗಲ್ಲಿ ಇಷ್ಟ ಇತ್ತು, ನಾನು ಹೋದೆ, ನಾನು ಮಾಡೇ ಮಾಡ್ತೀನಿ ಅಂತ. ಮನೆಯಲ್ಲಿ ತುಂಬ ಅಂಥ ಸಪೋರ್ಟ್ ಏನು ಕೊಟ್ಟಿಲ್ಲ ಸರ್ ನನಗೆ. ಹೇಳಬೇಕು ಅಂದರೆ, ಏನಕ್ಕೆ ಮಾಡ್ಲಿಂಗ್, ಈಗ ಒಂದು ಪೇಷೆಂಟ್ ಮಾಡ್ದೆ ಸುಮ್ಮನೆ ಆಗು ಸಾಕು, ಮೇಕಪ್ ಮಾಡ್ತೀಯಾ, ಮತ್ತು ಸಲೂನ್ ಇದೆ ಸರ್ ನಂದು. ಆ್ಯಕ್ಚುಲಿ ಸಲೂನ್ ನೋಡ್ಕೊ ಸಾಕು, ಮನೇಲಿರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಟ್ರೆಡಿಷ್ನಲ್ಲು ನಮ್ಮ ಮನೆಯವರು. ಇದೆಲ್ಲ ಅವರು ಒಪ್ಪಿರೋದೇ ನನಗೆ ಒಂದು ದೊಡ್ಡ, ಅದೇ ಒಂದು ಗ್ರೇಟ್ ಅವಾರ್ಡ್ ನನಗೆ. ಜನ ಎಲ್ಲ ಅದೇ ಕೇಳೋದು, ನಿನಗಿಷ್ಟೆಲ್ಲ ಅವಾರ್ಡ್ ಅಲ್ಲ, ಮನೆಯಲ್ಲಿ ನಿನ್ನನ್ನು ಕಳಿಸಿದಾರಲ್ಲ, ಅವ್ರು ಎಷ್ಟು ಸ್ಟ್ರಿಕ್ಟ್ ಮನುಷ್ಯ, ಅಂಥವ್ರನ್ನ ಬ್ರೇಕ್ ಮಾಡಿ ನೀನು ಅವ್ರ ಮನಸ್ಸನ್ನ ಕನ್ವಿನ್ಸ್ ಮಾಡಿ ಇದನ್ನ ಮಾಡಿರೋದೇ ನಿಂಗೆ ದೊಡ್ಡ ಅವಾರ್ಡ್ ಕೊಡ್ಬೇಕು ನಿನಗೆ ಅಂತ. ಖಂಡಿತವಾಗ್ಲು ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮನೇಲಿರ್ತಕ್ಕಂಥವ್ರು, ಸೊ ಅವ್ರನ್ನ ನೀವು ಕನ್ವಿನ್ಸ್ ಮಾಡಿ ನೀವು ಬಂದಿದ್ದೀರಾ ಅಂದರೆ, ಅದಕ್ಕೆ ನಾವು ಸ್ಟಾರ್ಟಿಂಗ್ ಆಫ್ ದ ಪಾಡ್ಕಾಸ್ಟಲ್ಲೇ ಕೇಳಿದ್ದು, ನೀವು ಇದನ್ನೆಲ್ಲ ಹೇಗೆ ಹೇಳ್ತೀರಾ ಅಂತ. ನೀವು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ. ಇವಾಗ ನಾವು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಇಸ್ ಅಗೇನ್ ಎ ವೆರಿ ಬಿಗ್ ಇಂಡಸ್ಟ್ರಿ. ಸೊ ನೀವು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಯಾವ ಥರ ಫುಡ್ ತೊಗೋಬೇಕಾದ್ರೆ ಇವಾಗ ತುಂಬ ಬರುತ್ತೆ. ದರ್ಸ್ ಅ ಲಾಟ್ ಆಫ್ ಕಂಟೆಂಟ್. ನಿಮಗೆ ಇದನ್ನೇ ತೊಗೊಳ್ಳಿ, ಈ ಫುಡ್ಡೇ ತೊಗೊಳ್ಳಿ, ಸಪ್ಲಿಮೆಂಟ್ಸ್ ತೊಗೊಳ್ತಾರೆ, ಜಿಮ್ಗೆ ಇವಾಗೆಲ್ಲ ಜಾಸ್ತಿ ಜನ ಹೋಗ್ತಾ ಇದ್ದಾರೆ, ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಷಿಯಸ್ ಆಗಿದ್ದಾರೆ. ಬಟ್ ದರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಆಲ್ಸೋ. ತಾವು ಯಾವ ರೀತಿಯಲ್ಲಿ ಹೆಲ್ತ್ ಆ್ಯಂಡ್ ಡಯಟ್ ಮೇಂಟೈನ್ ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಖಂಡಿತ ನಾನು ಆಚೆ ಫುಡ್ಡು ನಾನು ಇಷ್ಟಪಡಲ್ಲ. ಆದಷ್ಟು ಮನೆಯಲ್ಲಿ ಮಾಡಿರತಕ್ಕಂಥ ಫುಡ್ನ ನಾನು ಇಷ್ಟಪಡ್ತೀನಿ. ಈಗ ನಾಟಿ ಸ್ಟೈಲ್ ಫುಡ್ಡೆಲ್ಲ ತುಂಬ ಇಷ್ಟ ಸರ್ ನನಗೆ. ಆಮೇಲೆ ನನಗೆ ಈ ಪಾನಿಪುರಿ ಅದು ಇದು ಅದರದೆಲ್ಲ ಅವೆಲ್ಲ ಇಷ್ಟನೇ ಆಗಲ್ಲ ಸರ್. ಆದಷ್ಟು ಮನೆ ಫುಡ್ನ ಯೂಸ್ ಮಾಡ್ತೀನಿ. ಮತ್ತು ಪ್ರೋಟೀನ್ಸು ಅದೇನೋ ಅದೆಲ್ಲ ನಾನು ಏನೂ ಯೂಸ್ ಮಾಡಲ್ಲ. ಬಟ್ ಹಾರ್ಡ್ ವರ್ಕ್ ಮಾಡ್ತೀನಿ. ದಿನ ಡೈಲಿ ಬೆಳಗ್ಗೆ ಒಂದು 5 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ. ಅದು ರೆಗ್ಯುಲರ್ ಇರುತ್ತೆ. ಮತ್ತು 1½ ಅವರು 2 ಅವರ್ಸು ವರ್ಕೌಟ್ ಮಾಡ್ತೀನಿ. ನಾವು ಯಾವತ್ತೂ ಅಷ್ಟೇ, ನಾವು ಸಣ್ಣ ಆಗಬೇಕು, ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಮನೆ ಊಟನ ಫಸ್ಟ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಈಗ ನಾವೊಂದು ವ್ಯಾಯಾಮ ಪ್ರತಿ ಮನುಷ್ಯನಿಗೆ ನಿಜವಾಗ್ಲೂ ಅದು ತುಂಬ ಮೋಸ್ಟ್ ಮಾನಸಿಕ ಇಂಪಾರ್ಟೆಂಟ್ ಸರ್. ನೆಮ್ಮದಿಗೂ ತುಂಬ ಹಾಂ, ಇಂಪಾರ್ಟೆಂಟ್. ಅದು ಕೂಡ ನಾವು ಯಾವತ್ತೂ ಅಷ್ಟೇ ಹಾರ್ಡ್ ವರ್ಕ್ ಮಾಡಿನೇ ಆ ಬೆವರು ಸ್ವೆಟ್ಟಿಂದನೇ ಆಚೆ ಬರಬೇಕು ಸರ್ ಅದೆಲ್ಲ. ಯಾಕಂದರೆ ಆರೋಗ್ಯ ತುಂಬ ಒಳ್ಳೆಯದು. ಈಗ ನ್ಯೂಟ್ರಿಷನ್ಸ್ ತಗೋತಾರೆ, ಪ್ರೋಟೀನ್ಸ್ ತಗೋತಾರೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅದೆಲ್ಲ ಮತ್ತೆ ನಾವೇ ಅದನ್ನೆಲ್ಲ ಬರ್ಮಾಡ್ಕೊಂಡಂಗೆ ಇರುತ್ತೆ. ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಮನೆ ಫುಡ್ನ ಯೂಸ್ ಮಾಡಿ. ರೈಸ್ ಕಮ್ಮಿ ತಗೋತೀನಿ ಸರ್. ಆ್ಯಕ್ಚುಲಿ ರೈಸು ತುಂಬ ಕಮ್ಮಿ. ಚಪಾತಿ, ಮುದ್ದೆ ಅಂದರೆ ನಂಗೆ ತುಂಬಾ ಇಷ್ಟ, ಪಲ್ಯಗಳಿಷ್ಟ, ಫ್ರೂಟ್ಸು ಇಷ್ಟ. ಆಮೇಲೆ ಈಗ ನಮ್ಮ ಪಾಡ್ಕಾಸ್ಟ್ ಒಂದು ಪ್ರಮುಖವಾದ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಎಲ್ಲ ಎಷ್ಟೋ ಸಾಧಕರನ್ನ, ತಾವು ಇಲ್ಲಿ ಕೂತಿರ್ತಕ್ಕಂತಹ ಜಾಗದಲ್ಲಿ ಬೇಕಾದಷ್ಟು ಸಾಧಕರು ಬಂದು ಹೋಗ್ತಾ ಇದ್ದಾರೆ. ಎಲ್ಲರಲ್ಲೂ ಒಂದು ಯಾವುದೋ ಒಂದು ಅಗೋಚರ ಶಕ್ತಿ, ಅದನ್ನು ನಾವು ದೈವತ್ವ ಅಂತೀವಿ, ದೇವರಂತೀವಿ, ದೈವ ಅಂತೀವಿ. ತಮಗೆ ಇವಾಗ ನೀವು ಬಂದಿರತಕ್ಕಂತಹ ಒಂದು 15 ವರ್ಷದ ಇದರ ಜರ್ನಿ, ನೀವು ಬಂದಿರತಕ್ಕಂಥ ಒಂದು ಟ್ರೆಡಿಷನಲ್ ಕನ್ಸರ್ವೇಟಿವ್ ಸೆಟಪ್ಪಲ್ಲಿ ತಮ್ಮ ಹಸ್ಬೆಂಡನ್ನು ಕನ್ವಿನ್ಸ್ ಮಾಡಿ ಬಂದಿರತಕ್ಕಂಥದ್ದು, ಮತ್ತು ಇಷ್ಟೊಂದು 132 ಅವಾರ್ಡ್ ಗೆದ್ದಿರೋದು, ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವ ಬಲದ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದರೆ ನಮ್ಮ ಯಂಗ್ಸ್ಟರ್ಸಿಗೆ ತುಂಬ ಜನಕ್ಕೆ ನಾವೇನು ಹೇಳಬೇಕಂದ್ರೆ,
ದೇವಸ್ಥಾನಗಳಿಗೆ ಹೋಗೋರೇ ವಿರಳ ಆಗೋಗಿದ್ದಾರೆ. ಹೌದು. ಅಥವಾ ಎನಿ ರಿಲಿಜನ್ ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ಸ್ವಲ್ಪ ರಿಲಿಜಿಯಸ್ ಆಗಿ ನೀವೇನಾದ್ರು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗ್ರಯ್ಯ, ಪೂಜೆಗಳು ಮಾಡಿ, ವ್ರತ ಮಾಡಿ, ಧ್ಯಾನ ಮಾಡಿ ಅಂತ ಹೇಳಿದ್ರೆ ಕೂಡಿಸ್ಬೇಕು. ಇವಾಗ ಯಾರೂ ಮಾಡಲ್ಲ. ಸೊ ಆ ಸ್ಪಿರಿಚುವಲ್ ಪವರು ತಮಗೆ ಹೆಲ್ಪ್ ಆಗಿದೆ. ತಮಗೆ ಹೇಗೆ ಹೆಲ್ಪ್ ಆಗಿದೆ ಒಂದು ಆಧ್ಯಾತ್ಮದ ಶಕ್ತಿ. ಮತ್ತು ನೀವು ನಮ್ಮ ವೀಕ್ಷಕರಿಗೆ ಈ ಒಂದೆಲ್ಲ ಸಾಧನೆ ಮಾಡಿದ್ದಾರೆ. ದರ್ ಶುಡ್ ಬಿ ಡಿಸಿಪ್ಲಿನ್. ತಮ್ಮದು ಎಕ್ಸಸೈಸ್ ರೂಟೀನ್ ಚೆನ್ನಾಗಿದೆ, ಫುಡ್ ರೂಟೀನ್ ಚೆನ್ನಾಗಿದೆ. ಈ ಆಧ್ಯಾತ್ಮದ ಪ್ರೇರಣೆ ತಮಗೆ ಹೇಗಿದೆ? ಅದೊಂದು ದೊಡ್ಡ ಶಕ್ತಿ ಸರ್ ನನಗೆ. ದೇವರು ಅನ್ನೋದು ಒಂದು ದೊಡ್ಡ ನೀವು ಶಕ್ತಿ. ಅಂದ್ಕೊಂಡಿದ್ದೀರ ಇಷ್ಟು ಸಾಧನೆ ಮಾಡ್ಬೋದು ಅಂತ? ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಖಂಡಿತ ಇಲ್ಲ. ನಾನು ಯಾವಾಗಲೂ ನಾನು ಮುಂಚೆ ಬಿಫೋರ್ ನಾನು ಯೋಚನೆ ಮಾಡ್ತಿದ್ದು, ಲೈಫ್ ಅಂದರೆ ಆಯಿತು, ಮದುವೆ ಆಯಿತು, ಮಗು ಆಯಿತು, ಇನ್ನೇನು ಇಲ್ಲ. ನನಗೆ ಸಾಯಿಬಾಬಾ ಅಂದರೆ ನನಗೆ ತುಂಬ ಇಷ್ಟ. ನಂಗೆ ಅವರಂದರೆ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಅವ್ರ ಆಶೀರ್ವಾದ ಮತ್ತು ಎಲ್ಲ ದೇವಿಗಳ ಆಶೀರ್ವಾದ ಅಂತಲೇ ಹೇಳ್ಬೋದು ಸರ್. ಪ್ರತಿಯೊಂದು ಮೊನ್ನೆ ತಾನೇ ಹೆಜ್ಜೆ ನವರಾತ್ರಿ ಮುಗಿಸಿದ್ದೀವಿ. ಎಲ್ಲ ದೇವಿಯರನ್ನ ಆರಾಧಿಸಿ. ಖಂಡಿತ ಹೌದು. ನಮ್ಮ ಮನೆಯವ್ರೀಗ ಒಪ್ಪಿದ್ದಾರೆ ಅಂದರೆ ಅದು ದೇವರೇ ಒಂದು ಮನಸ್ಸನ್ನು ಕೊಟ್ಟು ಹೌದು. ನಾನು ಮಾಡಿರ್ತಕ್ಕಂಥ ಒಂದು ಪೂಜೆ ಅವ್ರಿಗೆ ಹೋಗು ಅಂತ ಹೇಳಲಿಕ್ಕೆ ಒಂದು ಪ್ರೇರೇಪಣೆ ಮಾಡಿ, ಅಲ್ಲಿಂದನೇ ಸರ್ ದೇವರ ಆಶೀರ್ವಾದ ಇದ್ದರೆ ಮಾತ್ರನೇ ಅವ್ರು ನನ್ನನ್ನು ಇಂಡಸ್ಟ್ರಿ ಕಳ್ಸೋಕ್ಕೆ ಸಾಧ್ಯ ಖಂಡಿತವಾಗ್ಲು, ಆಗಿದ್ದು. ಖಂಡಿತವಾಗ್ಲು. ದೇವರೇ ಇಲ್ಲ ಅಂದರೆ ನಾವಿಲ್ಲ ಸರ್. ಪ್ರತಿ ಹೆಜ್ಜೆನಲ್ಲಿ ಖಂಡಿತ ಅವ್ರು ಇರ್ತಾರೆ. ಮತ್ತು ಪ್ರತಿ ಶೋನಲ್ಲಿ ನಾನು ವಾಕ್ ಮಾಡುವಾಗ ನಿಜವಾಗ್ಲೂ ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ ಅನುಭವ. ನನಗೆ ಆಗಿದೆ. ನನಗೆ ಖಂಡಿತ ಆಗಿದೆ. ದೈವ ಏನೋ ಅನುಭವ ಒಂದು ಆಗಿದೆ. ಶಕ್ತಿ ಏನೋ ಒಂದು ಶಕ್ತಿ ನನ್ನಲ್ಲಿ ಅದು ಬರುತ್ತೆ. ಅಷ್ಟು ಚೆನ್ನಾಗಿ ನಂದು ರ್ಯಾಂಪ್ ವಾಕ್ ಬರುತ್ತಂತೆ ಸರ್. ಎಲ್ಲರೂ ಹೇಳ್ತಾ ಇರ್ತಾರೆ. ಹ್ಮ್. ದೇವರಿಲ್ಲ ಅಂದರೆ ನಾನಿಲ್ಲ. ತುಂಬ ಪೂಜೆ ಮಾಡ್ತೀನಿ. ನಾನು ಹೇಳಬೇಕು ಅಂದರೆ ಒಂದು 30 ವರ್ಷದಿಂದ ವೈಭವಲಕ್ಷ್ಮಿ ವ್ರತ ಓ. ಮಾಡ್ತೀನಿ. ಯಾವತ್ತೂ ಅದಕ್ಕೆ ಸಾಮಾನ್ಯ ನೋಡಿ, ಇದು ಕಂಟ್ರಡಿಕ್ಟರಿ. ಅಂದರೆ ನಾವು ಮಾಡ್ಲಿಂಗು ದೇವರಿಗೂ ಏನಪ್ಪ ಅಂತ ಹೇಳೋ ಇದರಲ್ಲಿ ನೀವೆರಡು ಇವರ ಬ್ಲೆಂಡ್ ಆಫ್ ಟ್ರೆಡಿಷನ್, ಇವರ ಬ್ಲೆಂಡ್ ಆಫ್ ಮಾಡರ್ನಿಟಿ, ಈ ಥರದ್ದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯೋಚನಾ ಶಕ್ತಿಗಳು ಹೇಗಿರುತ್ತೆ, ಹೌದು. ಸೊ ಅದರ ಮೇಲೆ ದೈವ ಪ್ರೇರಣೆ ತುಂಬ ಇದೆ ಅಂತ ತಾವು ಹೇಳ್ತೀರಿ. ನಾನು ಯಾವಾಗಲೂ ಪೂಜೆ ಮಾಡುವಾಗ ವೈಭವಲಕ್ಷ್ಮಿನ ಕೇಳ್ತಾ ಇದ್ದೆ. ತುಂಬ ನಾನು ದೇವ್ರನ್ನ ಎಷ್ಟೋ ಸತಿ ನಾನು ಕಣ್ಣಲ್ಲಿ ನಾನು ನೋಡಿರೋದಂತೂ ಸತ್ಯ. ನಾನು ಬಾಬಾ ವಾಹ್. ಅವ್ರನ್ನಾಗಲಿ ಲಕ್ಷ್ಮಿ ಹ್ಮ್. ಅವ್ರನ್ನಾಗಲಿ ನಾನು ಫೋಟೋ ಮುಂದೆ ಕುತ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ಯಾವಾಗಲೂ ಒಂದಷ್ಟು ವರ್ಷಗಳಾದ್ಮೇಲೆ ನೀನು ಹಾಕಿರೋಂಥ ಕಿರೀಟ ಎಷ್ಟು ಚೆನ್ನಾಗಿದೆಯಮ್ಮ ಅಂತ ಕೇಳ್ತಾ ಇದ್ದೆ ನಾನು. ನಿಜವಾಗ್ಲೂ ಆ ಕಿರೀಟನ ಆ ದೇವಿನೇ ನನಗೆ ಅನುಗ್ರಹಿಸಿದ್ದಾರೆ ಸರ್. ನಾನು ಆಸೆ ಪಟ್ಟಿದ್ದನ್ನ ಆ ಅಮ್ಮ ನಿಜವಾಗ್ಲೂ ಕೊಟ್ಟಿದ್ದಾಳೆ ನನಗೆ. ಖಂಡಿತವಾಗ್ಲು. ಆ ಒಂದು ಶಕ್ತಿ ನನಗೆ ಜಾಸ್ತಿ ಸರ್. ಇವಾಗಲೂ ಅಷ್ಟೇ ನೋಡಿ ತುಂಬ ಎಲ್ಲೊಂದು ಮೈ ಜುಮ್ ನೀವು ಅನ್ಸುತ್ತೆ ಹೇಳ್ತಿದ್ದಂಗೆ ನಂಗೆ ನನಗೆ. ದೇವಿ ಮಹಾತ್ಮೆಲೆ ಒಂದು ಪ್ರಸಂಗ ಜ್ಞಾಪಕ ಹ್ಮ್ ಬರುತ್ತೆ. ಹ್ಮ್ ಮೈನಾದೇವಿ ಮತ್ತು ಹಿಮವಂತನ ಮಗಳು ಹ್ಮ್ ಪಾರ್ವತಿ. ಹ್ಮ್ ಮೈನಾದೇವಿ ಮತ್ತು ಹಿಮವಂತ ಅವ್ರಿಗೆ 100 ಜನ ಪುತ್ರರು ಜನಿಸ್ತಾರೆ. ಮೈನಾಕ ಅದರಲ್ಲೂ ಒಬ್ಬ ಶ್ರೇಷ್ಠ ಪುತ್ರ. ಅವನು ಹ್ಮ್ ಪರ್ವತ ರಾಜ್ಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಆಮೇಲೆ ಪಾರ್ವತಿಯ ತಂದೆ ತಾಯಿ ಬಂದು, ಪಾರ್ವತಿ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸತಿ ಅವತಾರದಲ್ಲಿ ಅವಮಾನ ಆಗೋಂಗೆ ಪಾರ್ವತಿ ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ. ಅದಾದಮೇಲೆ ಅವ್ರ ತಂದೆ ತಾಯಿ ಹಿಮವಂತ ಮೈನಾದೇವಿ 27 ವರ್ಷಗಳ ಕಾಲ ಸತತ ತಪಸ್ ಮಾಡಿ ಪಾರ್ವತಿಯನ್ನು ಪಡೆದಿರೋದು. ಹ್ಮ್ ಹ್ಮ್ ಅವಾಗ ಪಾರ್ವತಿ ನೀನೇ ನನ್ನ ಮಗಳಾಗಿ ಹುಟ್ಟಬೇಕು ಖಂಡಿತ. ಅಂತ ಮೈನಾದೇವಿಗೆ ಹ್ಮ್ ಹ್ಮ್ ಕೇಳ್ತಾಳೆ. ಅದೇ ಥರ ತಮ್ಮದು ಜ್ಞಾಪಕ ಬಂತು. ಹೌದು ನೀವು ಸರ್. ದೇವಿಯ ಮುಂದೆ ಕೂತ್ಕೊಂಡು ಹೌದು. ವರ್ಷಾನುಗಟ್ಲೆ ಅದೊಂದು ಪ್ರೇರಣೆನ, ಆ ಕಿರೀಟವನ್ನು ನೋಡಿ ನನಗೆ ಬೇಕು ಅನ್ನೋ ಥರ ಹೌದು ಹೇಳಿ ಸರ್. ಅದು ನಿಮಗೆ ಬಂದಿದೆ ಅಂದರೆ ಇದು ನಿಜವಾಗ್ಲೂ ಸರ್. ಖಂಡಿತವಾಗ್ಲೂ ನಾನು ಏನೇ ಕೇಳಿದ್ರು ಆ ಅಮ್ಮ ನನಗೆ ನಿಜವಾಗಿ ಅನ್ನಿಸಿದ್ರೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ದೇವಿದೆ. ಬಾಬಾ ಅವ್ರದ್ದಂತೂ ನನಗೆ ಅವಾಗವಾಗ ತುಂಬ ಮಿರಾಕಲ್ಸ್ ಆಗುತ್ತೆ. ಮೊನ್ನೆ ಕೂಡ ರೀಸೆಂಟಾಗಿ ಮಿರಾಕಲ್ ಆಗಿದೆ ನನಗೆ. ಹೇಳ್ಬೋದಾ ಏನಂತ? ಖಂಡಿತ ತಾವು ಆಗಿದೆ ಸರ್. ಖಂಡಿತ ಇಚ್ಛಿಸಿ ಆಗಿದೆ. ಹೇಳ್ಬೋದಾ? ಹೇಳ್ತೀನಿ. ದೇವಿದು ನನಗೆ ಜಸ್ಟ್ ಅಮ್ಮ ಅದು ನಾನು ಹೇಳಬೇಕು ಅಂತಂದರೆ ಒಂದು ನನ್ನ ಫ್ರೆಂಡ್ ಒಂದು ಫೋಟೋ ಕೊಟ್ಟರು ವೈಭವಲಕ್ಷ್ಮಿದು. ಆ ಗಜಲಕ್ಷ್ಮಿ ಅವಳು. ಆ ಫೋಟೋದಲ್ಲಿ ಹಳದಿ ಕಲರ್ ಸೀರೆ ಉಟ್ಟಿದ್ರು ಅಮ್ಮ. ಸರಿ ತುಂಬ ಇಷ್ಟ ಆಯಿತು. ನಾನು ಯಾವ್ದಾದ್ರು ಒಂದು ದೇವಿನ ನೋಡ್ಬೇಕಾದ್ರೆ ನಿಜವಾಗ್ಲೂ ನಿಮ್ಮನ್ನು ಯಾವ ಥರ ನಾನು ಮಾತಾಡಿಸ್ತೀನಿ, ನಿಮ್ಮ ಹ್ಮ್. ಜೊತೆನಲ್ಲಿ ಯಾವ ಥರ ಮಾತಾಡ್ತಾ ಇದ್ದೀನಿ, ಅದೇ ಥರ ದೇವ್ರ ಹತ್ರ ಕೂತ್ಕೊಂಡು ಅಮ್ಮ ನನಗೆ ಈ ಥರ ಇದೆ ಏನು ಹಿಂಗೆ ನಾನು ಮಾತಾಡ್ತೀನಿ. ಆ ಒಂದು ತಲ್ಲೀನ ನಾನು ಆಗ್ಬಿಡ್ತೀನಿ ಸರ್ ಆ ಶುದ್ಧ ಪೂಜೆನಲ್ಲಿ ಭಕ್ತಿ, ಕೂತಿದ್ರೆ. ಶುದ್ಧ ತುಂಬ ಮನಸ್ಸು. ನನಗೆ ಇಷ್ಟು ನನ್ನ ಅಚೀವ್ಮೆಂಟ್ಸ್ ಆಗಲಿ ಅಥವಾ ನನ್ನ ಮೇಕಪ್ ಎಲ್ಲ ಮನೆ ಎಲ್ಲ ತೆಗೆದು ನೀವು ಒಂದು ಕಡೆ ದೇವರು ಅಂತ ಬಂದಾಗ ನನಗಿದು ಯಾವುದು ಬೇಡ, ನನಗೆ ದೇವರು ಪೂಜೆನೇ ಸಾಕು ಅಂದ್ಬಿಡ್ತೀನಿ ಸರ್. ಹ್ಮ್. ಫಸ್ಟ್ ಪ್ರಿಫರೆನ್ಸ್ ಅಂದರೆ ಲೈಫಲ್ಲಿ ನನಗೆ ದೇವರು ಗ್ರೇಟ್. ಪರಮಹಂಸ ದೇವರು ಯೋಗನ್ ಅಂದ್ರೆ ಇದನ್ನೇ ಹೇಳ್ತಾರೆ. ನಾವು ದೇವರು ಏನೇ ಮಾಡಿದ್ರು ದ ಓನ್ಲಿ ಪರ್ಪಸ್ ಆಫ್ ಲೈಫ್ ಇಸ್ ಟು ಸಿ ಗಾಡ್ ಅಂತ. ಅಂದರೆ ಹೌದು ಸರ್. ಅವರು ಒಬ್ಬ ಮನುಷ್ಯ ಹುಟ್ಟಿದನಿಂದನಿಂದ ಸಾವಿನವರೆಗೆ ದೇವರನ್ನ ಅನುಭವಿಸೋದೇ ಅವನ ಮನುಷ್ಯ ಜನ್ಮದ ವ್ರತ ಅಂತ. ಹೌದು. ನಾವು ಭೂಮಿಗೆ ಬರಬೇಕು ಅಂದರೆ ಹಾ, ಅವರೇ ಕಾರಣ. ಅವರು ಜನ್ಮ ಕೊಟ್ಟಿಲ್ಲ ಅಂದರೆ ನಾವು ಭೂಮಿಗೆ ಬರೋಕ್ಕೆ ಖಂಡಿತ ಖಂಡಿತವಾಗ್ಲು. ಸಾಧ್ಯ ಇಲ್ಲ. ಈಗ ನಮ್ಮ ತಂದೆ ತಾಯಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಓಕೆ ಆಯಿತು. ನಮ್ಮ ತಂದೆ ತಾಯಿ ಕೂಡ ದೇವರಿಂದನೇ ಬಂದಿರೋದು. ಹಳದಿ ಕಲರ್ ಸ್ಯಾರಿ ಅಮ್ಮ ಹುಟ್ಟಿದ್ರು. ಅದು ಒಂದು 4ನೇ ಅದು ಕೊಟ್ಟು ಫೋಟೋ ಕೊಟ್ಟು ಒಂದು 5ನೇ ತಿಂಗಳಿಗೆ ಏನೋ ವರಮಹಾಲಕ್ಷ್ಮಿ ಹಬ್ಬ ಬಂತು. ಸ್ಯಾರಿ ತರೋಕ್ಕೆ ನಾನು ಶಾಪ್ಗೆ ಹೋಗಿದ್ದೀನಿ ಸರ್. ಅಂದರೆ ಆ ಸೀರೆ ಎಷ್ಟು ಚೆನ್ನಾಗಿದೆ. ನಾನು ತುಂಬ ಹೊಗಳ್ತೀನಿ ದೇವ್ರನ್ನ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ನೀನು ಇದರಲ್ಲಿ ಅಂತ.
ಏನು ಅನಿಸ್ತೋ ಗೊತ್ತಿಲ್ಲ ಸರ್. ನಾನು ಶಾಪ್ಗೆ ಹೋದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತರೋಣ ಅಂತ. ಅಷ್ಟು ಸೀರೆಗಳಿದ್ದಾವೆ ಸರ್. ಯಾವುದು ಇಷ್ಟ ಆಗ್ತಿಲ್ಲ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಆ ದೇವ್ರ ಫೋಟೋನಲ್ಲಿ ಇರ್ತಲ್ವ ಸ್ಯಾರಿ, ಅದೇ ಥರ ಸ್ಯಾರಿ ಇದೆ ಸರ್. ನನಗೆ ಗೊತ್ತಿಲ್ಲ ನನಗೆ. ಇದನ್ನೇ ಅದೇನೋ ಅದ್ರ ಮೇಲೆ ನನಗೆ ಮ್ಯಾಗ್ನೆಟ್ ಥರ ಎಳೀತು. ಅದನ್ನು ತಗೊಂಡು ಬಂದೆ. ತಗೊಂಡು ಬಂದು ಹಬ್ಬಕ್ಕೆ ದೇವ್ರಿಗೆ ಉಡಿಸ್ತಾ ಇದ್ದೀನಿ ಸರ್. ಹಿಂದೆ ಫೋಟೋದಲ್ಲಿ ಸೇಮ್ ಸೀರೆ ಕಾಣ್ತಾ ಇದೆ. ಸೇಮ್ ಸರ್. ಅದೇ ಬಾರ್ಡರು, ಅದೇ ಒಂದು ಇದು. ಅಂಗಡಿನಲ್ಲಿ ಅದೇ ಸೀರೆ ಇಷ್ಟ ಆಗಿದೆ. ನನಗೆ ಗೊತ್ತಿಲ್ಲದೆ ಆ ಸ್ಯಾರಿನ ತೊಗೊಂಡು ಬಂದಿದ್ದೀನಿ ತಾಯಿಗೆ. ಅಂದರೆ ನಾನು ಏನೇ ಕೇಳಿದ್ರು ಅಮ್ಮ ಅನುಗ್ರಹಿಸಿದ್ದಾಳೆ. ಅಂದರೆ ಒಂದು ನಾವು ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಬರೀ ಪೂಜೆ ಅಲ್ಲ ಸರ್. ಯಾವತ್ತೂ ಅಷ್ಟೇ ಮನುಷ್ಯ ಡೌನ್ ಟು ಅರ್ತ್. ಎಷ್ಟು ನಾವು ತಗ್ಗಿ ಬಗ್ಗಿ ನಡಿತೀವಿ, ನಾವೆಷ್ಟು ಧಾರಾಳ ಹೃದಯದಿಂದ ನಾವು ಪೂಜೆ ಮಾಡ್ತೀವಿ, ಜನನ ಯಾವ ಥರ ನಾವು ಟ್ರೀಟ್ ಮಾಡ್ತೀವಿ ಸರ್. ದೇವರೇ ಎಲ್ಲ ಜನನ ಅಕ್ಸೆಪ್ಟ್ ಮಾಡುವಾಗ ನಾವು ಯಾರನ್ನೂ ಭೇದ ಭಾವ ನಾವು ಮಾಡಬಾರ್ದು. ಶುದ್ಧ ಮನಸ್ಸಿನಿಂದ ನೋಡ್ಬೇಕು. ಮಾಡಬೇಕು. ಬಡವರು, ಸಾಹುಕಾರರು, ಅದು ಅವ್ರು ಇವರು ಯಾವುದೂ ಅಲ್ಲ ಸರ್. ನಮ್ಮ ಕೈಲಾಗುತ್ತೆ, ನಾವು ಸಹಾಯ ಮಾಡಬೇಕು. ಅದೆಲ್ಲ ದೇವ್ರು ಇಷ್ಟಪಡ್ತಾರೆ. ನಾವು ಒಳ್ಳೆತನ ಅನ್ನೋದನ್ನ ಯಾವತ್ತು ಇಟ್ಕೊಂಡಿರ್ತೀವಿ ಅವತ್ತು ಮಾತ್ರ ದೇವ್ರು ನಮಗೆ ಒಲಿಯಕ್ಕೆ ಸಾಧ್ಯ ಸರ್. ಕೆಲಸದಲ್ಲೂ ತಾವು ದೈವತ್ವವನ್ನು ನೋಡಿದ್ದೀರ, ಹ್ಮ್. ಜೀವನದಲ್ಲೂ ದೈವತ್ವವನ್ನು ನೋಡಿದ್ದೀರ. ತಮ್ಮ ಪ್ರತಿ ದಿವಸನೂ ಒಂದು ಹ್ಮ್. ಅದೇ ವಿಭೂತಪೂರ್ಣ ಇದಂತ ಹೇಳ್ತಾರಲ್ಲ, ದೇವರನ್ನ ಯಾವಾಗಲೂ ಅನುಭವದಾರ ನಾವು ಅಂದ್ಕೊಳ್ತಾನೆ ಇರ್ಬೇಕಂತೆ. ವಿ ಹ್ಯಾವ್ ಟು ಬಿ ಇನ್ ದಟ್ ಕಾನ್ಶಿಯಸ್ ಅಂತ. ಹೌದು ಸರ್. ದೇವರ ಪ್ರಜ್ಞೆಯಲ್ಲಿ ತಾವಿರೋದೇ ಇದೊಂದು Yeah. ತಮಗೆ ಯಶಸ್ಸು ಲಭಿಸಿದೆ. Yeah. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈಗ ತಮಗೆ ತಮ್ಮ ಮಗ ಇದ್ದಾರೆ, ರೀಸೆಂಟಾಗಿ ಅವ್ರ ಬರ್ತ್ಡೇ ಅಂತ ಆಯಿತು ಆಯ್ತು. ಅಂತ ಹೌದು. ತಾವು ಹೇಳಿದ್ರಿ. ಸೊ ತಮ್ಮ ಮಗನ ರೋಲ್ ಹೇಗಿದೆ? ಹ್ಮ್. ಅವರು ಇವಾಗ ನೀವೊಂದು ಮಾಡ್ಲಿಂಗಿಗೆ ಬರ್ತಿದ್ದೀರಾ, ಆಮೇಲೆ ತುಂಬ ನೀವು ಬ್ಯುಸಿ ಇರ್ತೀರಾ. ಅವರು ಹೌ ಹೌ ಯು ಆರ್ ಏಬಲ್ ಟು, ಇವಾಗ ನೀವು ಅವ್ರನ್ನ ಬೆಳೆಸಿದ ರೀತಿ ಹೇಗಿರ್ಬೋದು? ಇವಾಗ ಅವರು ಮಾಡೆಲಿಂಗ್ ಕ್ಷೇತ್ರಕ್ಕೆ ಬರ್ಬೇಕಂತಿದ್ದಾರ, ಹ್ಮ್. ಅಥವಾ ಅವ್ರ ಬಗ್ಗೆ ಒಂದೆರಡು ಮಾತುಗಳು? ಮಗ ತುಂಬ ಟ್ರೆಡಿಷ್ನಲ್ ಸರ್. ನನಗಿಂತ ಹ್ಮ್. ಭಾಳ ಟ್ರೆಡಿಷ್ನಲ್ಲು ಮಗ. ತುಂಬ ಒಳ್ಳೆ ಮಗ. ಅದನ್ನ ಹೇಳಕ್ಕೆ ನಿಜವಾಗ್ಲೂ ಇಷ್ಟ. ಎಷ್ಟೋ ಜನ್ಮ ನಾನು ಪುಣ್ಯ ಅವ್ರ ಹೆಸರು? ಮಾಡಿದ್ದೀನಿ. ವೈಭವ್ ಹಾಂ, ಅಶೋಕ್ ಅಂತ. ಓಕೆ. ಅಶೋಕ್ ಅಂದರೆ ನಮ್ಮ ಮನೆಯವ್ರ ಹೆಸರು. ವೈಭವ್ ಅನ್ನೋದು ಅವನ ಹೆಸರು. ಹ್ಮ್. ಆ ವೈಭವ ಲಕ್ಷ್ಮಿನ ನಾನು ಪೂಜೆ ಮಾಡೋದ್ರಿಂದ ಅವನಿಗೆ ವೈಭವ್ ಅಂತಲೇ ನಾನು ಓ, ಇಟ್ಟಿದ್ದೀನಿ ಸರ್. ಅದ್ಭುತವಾದ ಅದನ್ನು ಹೆಸರು. ದೇವ್ರ ಹಾಂ, ಹೆಸರೇ ನಾನು ಇಟ್ಟಿದ್ದೀನಿ. ಅವನಿಗೆ ಹುಟ್ಟಿದ ನಕ್ಷತ್ರದಲ್ಲಿ ಬೇರೆ ಹೆಸರು ಬಂದರೂ ಕೂಡ ವೈಭವ್ ಅಂತಲೇ ನಾನು ಇಟ್ಟಿದ್ದೀನಿ. ಆ ಅಮ್ಮನ ಕೃಪೆ. ಮತ್ತು ಬಹಳ ಒಳ್ಳೆ ಹುಡುಗ. ಮತ್ತು ಅವನು ಕೂಡ ಮಾಡ್ಲಿಂಗ್ ಒಂದು 8 ಪ್ಯಾಜೆಂಟ್ಸ್ನ ಮಾಡಿದ್ದಾನೆ ಸರ್. ಕಾಂಪಿಟೇಷನ್ ವೆರಿ ಗುಡ್, ಮಾಡಿದ್ದಾನೆ ವೆರಿ ಮಗ. ಗುಡ್. ಅದರಲ್ಲಿ 4 ವಿನ್ನರ್ ತಗೊಂಡಿದ್ದಾನೆ. 15 ಅದ್ಭುತ. ಸಬ್ ಟೈಟಲ್ ವಿನ್ನರು ಮಗ. ಬೆಸ್ಟ್ ರ್ಯಾಂಪ್ ವಾಕ್ ವಿನ್ನರು. ಈಗ ನಾನು ಶೋಸ್ ಎಲ್ಲ ಮಾಡಿದಾಗ ಅವನೇ ಗ್ರೂಮಿಂಗ್ ಎಲ್ಲ ತಗೊಳ್ಳೋದು. ಗಂಡು ಮಕ್ಕಳಿಗೆಲ್ಲ ಅವನೇ ಹ್ಮ್. ವಾಕಿಂಗ್ ಹೇಳ್ಕೊಡೋದು, ಫೋಟೋ ಫೋಸಸ್ಸು, ಪ್ರತಿಯೊಂದು ಸ್ಟೇಜ್ ಹ್ಮ್. ಪರ್ಫಾರ್ಮೆನ್ಸ್ ಎಲ್ಲ ನನ್ನ ಮಗನೇ ಹ್ಮ್. ಹೇಳ್ಕೊಡೋದು. ಅವನಿಗೂ ಕೂಡ ಮಾಡ್ಲಿಂಗಲ್ಲಿ ಅಷ್ಟಕ್ಕಷ್ಟೇ ಇಂಟ್ರೆಸ್ಟ್ ಇದೆ. ಬಟ್ ನಮ್ಮಮ್ಮ ಇನ್ನೂ ಮುಂದೆ ಬರಬೇಕು, ನಮ್ಮಮ್ಮಗೆ ನಾನು ಸಪೋರ್ಟ್ ಮಾಡಬೇಕು, ಬೆಳಿಬೇಕು ಅನ್ನೋದು ಭಾಳ ಕನಸಿಟ್ಕೊಂಡಿದ್ದಾನೆ ಸರ್ ಅವನು. ಹ್ಮ್. ಅವನಿಗೆ ಬೇರೆ ಥರ ಒಂದು ಬಿಸ್ನೆಸ್ ಅವಾರ್ಡ್ ಅವನು ಹೇಳ್ತಾನೆ ಯಾವಾಗಲೂ, ನೀವು ಮಾಡ್ಲಿಂಗಲ್ಲಿ ನೀನು ಅವಾರ್ಡ್ಸ್ ತೊಗೊಂಡಿದ್ಯಮ್ಮ, ನಾನು ಬಿಸ್ನೆಸ್ಸಲ್ಲಿ ಅವಾರ್ಡ್ ತೊಗೋತೀನಿ, ಹ್ಮ್. ಒಂದು ಒಳ್ಳೆ ಅದು ಬಿಸ್ನೆಸ್ ಮ್ಯಾನ್ ಆಗಿ ಅದ್ಭುತವಾದಂಥ ನಾನು ಸಾಧನೆ. ಅವಾರ್ಡ್ ತೊಗೋತೀನಮ್ಮ. ಹ್ಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಮನೆಯಲ್ಲಿ ಇರಬೇಕು, ಎಲ್ಲ ಒಂದೇ ಫೀಲ್ಡಲ್ಲಿ ನಾವು ಇರಬಾರ್ದು ಅಂತ. ಹ್ಮ್. ಅವನಿಗೆ ನನಗಿಂತ ಚಾಲೆಂಜಿಂಗ್ ಜಾಸ್ತಿ ಇದೆ. ಹ್ಮ್. ಚಾಲೆಂಜಿಂಗಲ್ಲಿ ನಾನು ಯಾವತ್ತೂ ಸೋತಿಲ್ಲ. ನನ್ನ ಮಗನೂ ಅದೇ ಥರನೇ ಸರ್. ಹ್ಮ್. ಯಾವತ್ತೂ ಸೋಲಲ್ಲ ಅಂದ್ಕೊಂಡಿದ್ದೀನಿ. ತಾಯಿ ಅಂತೆ ಮಗ. ಮಗ. ಹಾಂ. ಆಮೇಲೆ ಯಾವುದೇ ಒಂದು ಕೆಟ್ಟ ಹ್ಯಾಬಿಟ್ ಇಲ್ಲ. ಹ್ಮ್. ಮತ್ತು ಕೆಟ್ಟಿದ್ದು ಅಂದರೆ ಅವನಿಗೆ ಮೊದಲೇ ಆಗಲ್ಲ. ವಾರಕ್ಕೆ 5 ದೇವಸ್ಥಾನ ಹ್ಮ್. ಖಂಡಿತವಾಗೂ ಹೋಗ್ತಾನೆ ಮಗ. ಸಾಯಿಬಾಬಾ ಪರಮ ಭಕ್ತ, ಮತ್ತು ಆಂಜನೇಯ ಸ್ವಾಮಿ ಭಕ್ತ, ಮತ್ತು ಮನೆ ದೇವರು ವೆಂಕಟೇಶ್ವರ ಸ್ವಾಮಿ. ಅವ್ರಿಗೆ ತುಂಬ ತುಂಬ ಆರಾಧನೆ ಮಾಡ್ತಾನೆ. ಶನಿವಾರ ಅವನದೇ ಎಲ್ಲ ಪೂಜೆ ಮನೆಯಲ್ಲಿ. ಹ್ಮ್. ಹ್ಮ್. ಹಂಗಾಗಿ ಬರ್ತಡೇ ಕೂಡ ಅವನು ಯಾವುದೇ ಒಂದು ಪಾರ್ಟಿ ಫ್ರೆಂಡ್ಸು ಏನೂ ಬೇಡ ಅಂತ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿದ್ದಾನೆ ಸರ್. ನನಗೆ ದೇವ್ರು ನೋಡಿದರೆ ಸಾಕಮ್ಮ, ದೇವ್ರ ಆಶೀರ್ವಾದ ಬೇಕು, ಜನ ಆಶೀರ್ವಾದ ನನಗೆ ಬೇಡ, ಹ್ಮ್. ನನಗೆ ದೇವ್ರನ್ನ ನೋಡ್ಕೊಂಬರ್ತೀನಿ, ಕಳಿಸ್ಕೊಡು ಅಂತ ಹೇಳ್ದೆ. ಆಯ್ತಪ್ಪ ಒಬ್ಬ ಅಂತ ಹೇಳಿ. ಆಮೇಲೆ ನಿಮಗೆ ಲೈಫಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು ಮೇಡಮ್? ಲೈಫಲ್ಲಿ ರೋಲ್ ಮಾಡಲ್ ನಮ್ಮ ತಂದೆನೇ ಸರ್ ವೆರಿ ನನಗೆ. ಗುಡ್. ಅವರ ಹೆಸರು ನಾಗರಾಜು ಅಂತ ನಾಗರಾಜು. ಅವರು ಅದೇ ತೋಟಗಾರಿಕೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ರು ವರ್ಕ್ ಅಂತ ಹೇಳಿದ್ರೆ, ಮಾಡ್ತಿದ್ರು. ಅವರು ನಿಮ್ಮ ಒಂದು ಶಕ್ತಿ. ಹೌದು, ಇವತ್ತಿಗೂ ಅವರು ತಮ್ಮನ್ನ ನಡೆಸ್ತಿದ್ದಾರೆ ಅನ್ನೋದನ್ನ ನಾವು ಭಾವಿಸ್ಕೋತೀವಿ. ಖಂಡಿತ ಸರ್. ಯಾವಾಗಲೂ ನಂದು ಏನೇ ಒಂದು ಕೆಲಸಕ್ಕೆಲ್ಲ ಹೋದಾಗ ನಮ್ಮ ತಂದೆ ಸುಮ್ಮನೆ ಒಂದು ವೈಬಿಂಗ್ ಪಾಸ್ ಆಗುತ್ತೆ ನನಗೆ. ಆವಾಗ ನಾನಿದ್ದೀನಿ ಅಂತ ಅವರು ಖಂಡಿತ ನನಗೆ ಯಾವಾಗ್ಲೂ ಕಾಣಿಸ್ಕೊತಾರೆ. ನನಗೆ ನಾನಿದ್ದೀನಿ, ನೀನು ಮಾಡು ಅಂತ. ಬಟ್ ಒಂದು ಹೇಳಬೇಕು ಅಂದರೆ, ನಮ್ಮ ತಂದೆ ಇರೋವರೆಗೂ ನನಗೆ ಇದೆಲ್ಲ ಮಾಡ್ಲಿಂಗ್ ಅದೆಲ್ಲ ನನಗೆ ಅಷ್ಟು ಏನು ಗೊತ್ತಿಲ್ಲ ಸರ್, ಸಾಧನೆ ಅವೆಲ್ಲ. ಬಟ್ ನಮ್ಮ ತಂದೆ ಹೋದ್ಮೇಲೆ ಅವ್ರ ಪವರ್ ನನಗೆ ಭಾಸ ಆಗಿದ್ದು. ಹ್ಮ್. ಅವರಲ್ಲಿ ಇರ್ತಕ್ಕಂಥ ಶಕ್ತಿ ನನಗೆ ಏನೋ ಬಂದಂಗೆ ನನಗೆ ಭಾಸ ಆಗ್ತಿತ್ತು. ಹಂಗಾಗಿ ಆವಾಗಿಂದ ನಾನು ತುಂಬ ಕಾನ್ಫಿಡೆಂಟು. ಪ್ರತಿಯೊಂದರಲ್ಲೂ ಏನಕ್ಕೆ ಹೆಜ್ಜೆ ಇಟ್ಟು ಸಕ್ಸಸ್ ಸಕ್ಸಸ್ ಸಕ್ಸಸ್. ಈಗ ನಮ್ಮ ಅವ್ರ ಪಾಡ್ಕಾಸ್ಟ್ ಆಶೀರ್ವಾದ. ಅಲ್ಲಿ ಖಂಡಿತ ನಮ್ಮ ಪಾಡ್ಕಾಸ್ಟ್ ಅಲ್ಲಿ 2 ಪ್ರಶ್ನೆ ಕೇಳ್ತೀವಿ. ಹ್ಮ್. ಒಂದು ಬೆಸ್ಟ್ ಮೂಮೆಂಟ್, ಹ್ಮ್. ಮತ್ತೆ ಇನ್ನೊಂದು ಅದನ್ನ ವರ್ಸ್ಟ್ ಮೂಮೆಂಟ್ ಅನ್ನೋಕ್ಕಿಂತ
ಖುಷಿಕರ, ದುಃಖಕರ ಸಂಗತಿಗಳು ಯಾವುದಾಗಿದೆ ನಿಮ್ಮ ಲೈಫಲ್ಲಿ? ನಮ್ಮ ತಂದೆನ ಕಳ್ಕೊಂಡಿರೋದೇ ಹ್ಮ್. ನನಗೊಂದು ದೊಡ್ಡ ಲೈಫಲ್ಲಿ ತುಂಬ ಒಂದು ಹ್ಮ್. ನೋವಿನ ಸಂಗತಿ. ಬಟ್ ಅದಕ್ಕೆ ನಾನು ಬೆಲೆ ಕಟ್ಟಕ್ಕಾಗದೇ ಇರೋಂಥ ವಸ್ತು ನಮ್ಮ ತಂದೆ. ಖಂಡಿತವಾಗ್ಲೂ. ಬಟ್ ಖುಷಿ ಅಂತೂ ನಾನು ಇವಾಗಲೂ ಖುಷಿಯಾಗಿದ್ದೀನಿ ಸರ್. ಯಾವತ್ತೂ ನನಗೆ ಖುಷಿನ ಕಳ್ಕೊಂಡಿಲ್ಲ. ದೇವ್ರು ನಿಜವಾಗ್ಲೂ ಒಳ್ಳೆ ಯಾವತ್ತೂ ನನಗೆ ನೋವು ಅನ್ನೋದನ್ನು ಖಂಡಿತ ಕೊಟ್ಟಿಲ್ಲ ಸರ್. ಯಾಕಂದ್ರೆ ನಾನು ಅದೇ ರೀತಿ ದೇವ್ರ ಆಶೀರ್ವಾದ, ಟೋಟಲಿ ದೇವ್ರ ಆಶೀರ್ವಾದದಿಂದ ನಿಜವಾಗ್ಲೂ ಚೆನ್ನಾಗಿದ್ದೀನಿ ನಾನು. ಈಗ ಮಾಡೆಲಿಂಗ್ ಕ್ಷೇತ್ರಕ್ಕೆ ಬರಬೇಕಾದ್ರೆ ಏನೇನು ಎಲಿಜಿಬಿಲಿಟೀಸ್ ಇರಬೇಕು? ಇವಾಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ ಇದೆ, ಸುಮಾರೆಲ್ಲ ಯೂನಿವರ್ಸಿಟೀಸ್ ಕೊಡ್ತಾರೆ. ದಟ್ ಈಸ್ ಒನ್ ಪಾರ್ಟ್, ಅವ್ರು ಡಿಸೈನರ್ಸ್ ಆಗ್ತಾರೆ. ಒಬ್ಬ ಮಾಡೆಲ್ ಆಗಿ ಬರಬೇಕು ಅಂದರೆ ಅವನಲ್ಲಿ ಯಾವ ಯಾವ ಕ್ವಾಲಿಟೀಸ್ ತುಂಬ ಇಂಪಾರ್ಟೆಂಟು, ಮತ್ತು ಅವನು ಆ ಕ್ಷೇತ್ರಕ್ಕೆ ಬಂದಾದ ಮೇಲೆ ಅವರ ಬಿಹೇವಿಯರ್ ಹೇಗಿರಬೇಕು, ಅವ್ರ ಆ್ಯಟಿಟ್ಯೂಡ್ ಹೇಗಿರಬೇಕು? ಯಾಕಂದರೆ ಮಾಡೆಲ್ ಅಂದರೆ ತುಂಬ, ಮಾಡೆಲಿಂಗ್ ಅಂದರೆ ನೆಗೆಟಿವಿಟಿ ಇದೆ. ಹೌದು. ಸೊ ಅಲ್ಲಿಗೆ ಯಂಗ್ಸ್ಟರ್ಸ್ಗೆ ಅವ್ರು ಹೇಗೆ ನಡ್ಕೋಬೇಕು ಅನ್ನೋ ಒಂದು ಪರಿಪಾಠವನ್ನು ತಾವು ಹೇಳ್ಬೋದಾ? ಮಾಡ್ಲಿಂಗಿಗೆ ಬರಬೇಕು ಅಂದರೆ ಫಸ್ಟು ನಾವು ಏನು ಆಗಬೇಕಂತ ಡಿಸೈಡ್ ಮಾಡಬೇಕು ಸರ್. ಮಾಡ್ಲಿಂಗಲ್ಲಿ ನಾನು ಏನು ಸಾಧನೆ ಮಾಡಬೇಕು ಅದನ್ನು ಫಸ್ಟ್ ಅವ್ರ ತಲೆನಲ್ಲಿ ಇಟ್ಕೋಬೇಕು. ಮತ್ತು ಗುರಿ, ನಾನೊಂದು ಗುರಿ ಇಟ್ಟೆ, ನಾನೊಂದು ವಿನ್ನರ್ ಆಗಬೇಕು, ಒಂದಷ್ಟು ಕ್ರೌನ್ನ ನಾನು ಅಚೀವ್ ಮಾಡಬೇಕಂತ ನಾನು ಮಾಡಿದೆ. ಅದಕ್ಕೆ ಎಷ್ಟೋ ಅಡೆತಡೆಗಳು ಖಂಡಿತ ಬಂದಿರುತ್ತೆ. ಅದನ್ನು ಫೇಸ್ ಮಾಡೋ ಅಂಥ ಶಕ್ತಿ ನಿಜವಾಗ್ಲೂ ಇರಬೇಕು. ಇವಾಗ ಯಾವುದೇ ಪೇಜೆಂಟ್ಸ್ಗೆ ಹೋದ್ರೂ ಈಗ ನಾವು ಸೋತು ಬಿಡ್ತೀವಿ, ಅವ್ರು ಗೆದ್ದು ಬಿಡ್ತಾರೆ. ಅವಾಗೂ ಬ್ರೇಕ್ ಕೂಡ ಡೌನ್ ಆಗಿಬಿಡ್ತೀವಿ. ನಾವು ಗೆದ್ದಷ್ಟೇ ಖುಷಿನ, ಸಂಭ್ರಮನ ನಾವು ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್, ಅದು ಕ್ರೀಡಾ ಪ್ರವೃತ್ತಿ ಇರಬೇಕು. ಅದನ್ನು ನಾವು ಬೆಳೆಸ್ಕೋಬೇಕು ಸರ್. ಹೊಟ್ಟೆ ಉರಿ ಇರಬಾರ್ದು. ನಾನಿವತ್ತು ಸೋತೆ, ನಾಳೆ ನಾನು ಗೆದ್ದೇ ಗೆಲ್ತೀನಿ, ಇನ್ನೂ ಸ್ಟ್ರಾಂಗ್ ಆಗಿ ನಾನು ಗೆಲ್ಬೋದು. ಅದನ್ನು ಅವರು ಅಳವಡಿಸ್ಕೊಂಡ್ರೆ ಮಾತ್ರ ಮಾಡ್ಲಿಂಗಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಈಗ ಒಂದೇ ಒಂದು ಪೇಜೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪೇಜೆಂಟ್ಗೆ ಹೋದೆ, ಅದು ಸಿಂಪಲಾಗಿ ಮಾಡಿದ್ದು, ಕರ್ನಾಟಕ. ಅದು ನನಗೆ ಫಸ್ಟ್ ರನ್ನರ್ ಅಪ್ ಬಂತು ಸರ್. ನನ್ನ ಜೊತೆಯಲ್ಲಿ ತುಂಬ ಕ್ಲೋಸ್ ಹುಡುಗಿ, ತುಂಬ ಚೆನ್ನಾಗಿ ವಾಕ್ ಮಾಡ್ತಾಯಿದ್ರು, ವಿನ್ನರೇ ಆದರು. ನನಗೆ ನಾನೇ ವಿನ್ನರ್ ಆದಷ್ಟು ಖುಷಿ ಆಯಿತು ನನಗೆ ಅವ್ರನ್ನ ನೋಡಿ. ನೆಕ್ಸ್ಟ್ ಡೇ ಸ್ಟೇಟಸಲ್ಲಿ 10 ಫೋಟೋ ಹಾಕಿದ್ದೀನಿ ಸರ್ ಆ ಹುಡುಗಿದು. ಪ್ರೌಡ್ ಆಫ್ ಯು, ತುಂಬ ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡಿದೆ, ನಂಗೆ ಖುಷಿ. ಸರ್ ನನ್ನ ಫೋಟೋ ಹಾಕ್ಕೊಂಡಿಲ್ಲ, ಶುದ್ಧ ಮನಸ್ಸದು ಅಷ್ಟೇ. ಖಂಡಿತ ಸರ್. ಅದು ಯಾವತ್ತೂ ನಮ್ಮ ಮನಸ್ಸು ಕ್ಲಿಯರ್ ಆಗಿರಬೇಕು. ಆವಾಗ ಮಾತ್ರ ನಾವು ಸೋತ್ರೆ ನಾಳೆ ಗೆಲ್ತೀವಿ, ಗೆದ್ದರೂ ನಂದೆ, ಸೋತ್ರೂ ನಂದೆ, ನಾನು ಮಾಡಲೇಬೇಕು. ನೆಕ್ಸ್ಟ್ ಈ ಪೇಜೆಂಟಲ್ಲಿ ಇನ್ನೊಂದು ಪೇಜೆಂಟ್ ಮಾಡ್ತಾರನ ಅಂದರೆ ಪ್ರಯತ್ನನ ಯಾವತ್ತೂ ಬಿಡಬಾರ್ದು ಸರ್. ನಿರಂತರವಾಗಿರ್ಬೇಕು. ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಆ ಕೆಪಾಸಿಟಿ ನಿಜವಾಗ್ಲೂ ಮಾಡಲ್ಸ್ಗಿದ್ದಾಗ ನೋಡಿ, ಮಿಸ್ ಯೂನಿವರ್ಸ್ ಅವ್ರಿಗೆ ಎಷ್ಟೋ ಪೇಜೆಂಟ್ಸ್ಗಳಲ್ಲಿ ಸೋಲನ್ನು ಅನುಭವಿಸಿರ್ತಾರೆ. ಖಂಡಿತವಾಗಿ. ಅವರು ಇನ್ನೊಂದು ಪೇಜೆಂಟ್ಸ್ನ ಚಾಲೆಂಜಿಂಗಾಗಿ ತಗೋಬೇಕು ಅವರು. ಐಶ್ವರ್ಯ ರೈದು ಒಂದು ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಅವರು ಮಿಸ್ ಇಂಡಿಯಾಗೆ ರನ್ನರ್ ಅಪ್ ಆಗ್ತಾರೆ, ಆದರೆ ಮಿಸ್ ವರ್ಲ್ಡ್ ಗೆಲ್ತಾರೆ. ಮಿಸ್ ವರ್ಲ್ಡ್ ಗೆಲ್ತಾರೆ. ಆ ಒಂದು ಇದನ್ನು ವಿಚಾರನ ಯಾವತ್ತೂ ನಾವು ತಲೆಯಲ್ಲಿ ಇಟ್ಕೋತೀವಿ. ಖಂಡಿತವಾಗಿ ಅವ್ರು ಅಚೀವ್ಮೆಂಟ್ಸ್ನ ಮಾಡ್ತಾರೆ. ನಾನೀಗ ಅವತ್ತು ನಾನು ಸೋತ್ಬಿಟ್ಟೆ ಅಂತ ನಾನು ಮನೇಲಿದ್ದಿದ್ರೆ ನಾನು 10 ಕ್ರೌನ್ನ ನಾನು ವಿನ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಖಂಡಿತ ಆಗ್ತಿರ್ಲಿಲ್ಲ. ಈಗ ಇಲ್ಲಿ ಕರ್ನಾಟಕದಲ್ಲಿ ಸೋತೆ, ಮುಂಬೈನಲ್ಲಿ ನಾನು ಅಲ್ಲಿ ದೊಡ್ಡ ಒಂದು 14 ಸ್ಟೇಟ್ ಮೇಲೆ ನಾನು ವಿನ್ನರ್ ಆಗಿದ್ದೆ. ನನಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ನಾನು ಅಳವಡಿಸ್ಕೊಂಡೆ, ಕಲಿತೆ. ಇಲ್ಲಿ ಮಾಡಿದ ಮಿಸ್ಟೇಕ್ನ ಮತ್ತೆ ನಾನು ಅಲ್ಲಿ ಮಾಡಬಾರ್ದು, ಮತ್ತು ಇನ್ನಷ್ಟು ಜಾಸ್ತಿ ಕಲಿತೆ. ಈಗ ಇಲ್ಲಿ ತುಂಬ ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡಿ ಅವ್ರು ಗೆದ್ದಿದ್ರು, ಇನ್ನೂ ಚೆನ್ನಾಗಿ ರ್ಯಾಂಪ್ ವಾಕ್ ಮಾಡಿದೆ, ಅಲ್ಲಿ ವಿನ್ ಆದೆ. ಇದನ್ನು ಯಾವತ್ತು ನಾವು ಎಲ್ಲನೂ ಸೋಲು ಗೆಲುವನ್ನ ಯಾವತ್ತು ನಾವು ಸಮವಾಗಿ ತಗೋತೀವಿ, ಅವಾಗ ನಿಜವಾಗ್ಲೂ ಅದರಲ್ಲಿ ಲೈಫು ಚೆನ್ನಾಗಿರುತ್ತೆ. ಇದರಿಂದ ಕಲಿಯುವಂಥ ಪಾಠ ಏನಂದ್ರೆ, ಎಲ್ಲರೂ ಅದ್ಭುತವಾಗಿರ್ಬೇಕು, ಸೋಲಾಗ್ಲಿ ಗೆಲುವಾಗ್ಲಿ ಆ ಕ್ಷೇತ್ರದಲ್ಲಿ ನಾನು ಬೆಳಿತೀನಿ. ನಾನು ಬೆಳಿಬೇಕು ಅಂತ ಬಂದವ್ರಿಗೆ ಸೋಲು ಗೆಲುವು ಎಲ್ಲ ಒಂದೇ ನನ್ನ ಪ್ರಕಾರ. ದೃಢ ನಿರ್ಧಾರ, ದೃಢತೆ ಇರಬೇಕು. ನಾವೊಂದು ಸ್ಟೇಜು, ಅದು ಸರಸ್ವತಿ ಸರ್. ಅದು ಆ ಸರಸ್ವತಿಗೆ ಯಾವತ್ತೂ ರೆಸ್ಪೆಕ್ಟ್ ಮಾಡಬೇಕು. ಈಗ ಒಬ್ಬೊಬ್ರು ಸ್ಯಾಶ್ ಬಂದಿದ ತಕ್ಷಣ ನಾನು ವಿನ್ನರ್ ಆಗಿಲ್ಲ ಅಂತ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಹೋಗಿ ಆರ್ಗನೈಸರ್ ಮೇಲೆ ಜಗಳ ಮಾಡಿ, ಇದೆಲ್ಲ ಇನ್ಸಿಡೆಂಟ್ಗಳು ನೋಡ್ತಾ ಇರ್ತೀನಿ. ಗೆಲ್ಲಲ್ಲ ಸರ್ ಅವರು, ನೆಕ್ಸ್ಟ್ ಪೇಜೆಂಟಲ್ಲಿ ಅವ್ರು ಕೆಟ್ಟ ಹೆಸರು ತಗೋತಾರೆ. ಅದು ಯಾವತ್ತೂ ಇರಬಾರ್ದು ಸರ್. ಅವ್ರಿಗೆ ಜಲಸಿ ಇರಬಾರ್ದು. ಅವ್ರು ವಿನ್ನರ್ ಆದ್ರು ನಾವು ಸೋತ್ವಿ ಅಂತ ನಾವು ಇನ್ನು ಗೆಲ್ಲಲ್ಲ ಅಂತಲೂ ಅನ್ಕೋಬಾರ್ದು, ಹತಾಶ ಆಗಬಾರ್ದು. ನಾನು ಗೆದ್ದೇ ಗೆಲ್ತೀನಿ, ಇವತ್ತಲ್ಲ ನಾಳೆ ಇನ್ನೊಂದು ಪೇಜೆಂಟ್ ನಾನು ಮಾಡ್ತೀನಿ. ಅದಿರಬೇಕು. ಗೆದ್ದ ಮೇಲೆ ಏನು ಗುಣ ಇರಬೇಕು, ಆಮೇಲೆ ಒಂದು ಕಾನ್ಫಿಡೆಂಟ್ ಇರಬೇಕು. ಮೇಯ್ನು ನಮಗೆ ಫ್ಯಾಷನ್ ಇಂಡಸ್ಟ್ರಿ ಅಂದರೆ ಕಾನ್ಫಿಡೆಂಟಿಗೆ ನಮ್ಗೆ ಇಲ್ಲಿ ವ್ಯಾಲ್ಯೂ ಇರೋದು ಸರ್, ಬೇರೆ ಏನೂ ಅಲ್ಲ. ನಾವು ದಪ್ಪ ಇರಲಿ, ಸಣ್ಣ ಇರಲಿ, ಕಪ್ಪು ಇರಲಿ, ಬೆಳ್ಪು ಇರಲಿ, ಏನು
ಫ್ಯಾಷನ್ ಇಂಡಸ್ಟ್ರಿನಲ್ಲಿ ನಾವು ಮಿಸಸ್ ಕ್ಯಾಟಗರಿಗಾಗಲಿ ಯಾವುದಕ್ಕೂ ತಗೊಳ್ಳಲ್ಲ. ಅವರಲ್ಲಿ ನಾವು ನೋಡೋ ಅಂಥದ್ದು ಕಾನ್ಫಿಡೆಂಟು, ಟ್ಯಾಲೆಂಟು ಇಷ್ಟೇ. ಇಷ್ಟಕ್ಕೆ ನಾವು ವಿನ್ನರ್ ರನ್ನನ್ನು ನಾವು ಕೊಡ್ತೀವಿ. ನಾವು ಕೇಳೋ ಅಂಥ ಕ್ವಶನ್ಸು 1 ಮಿನಿಟ್ ಕ್ವಶನ್ ಆನ್ಸರ್ ಇರುತ್ತೆ. ಅದರಲ್ಲಿ ಅವರು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನಾನು ಜಡ್ಜಾಗಿ ಹೇಳ್ತಾ ಇದ್ದೀನಿ. ಅವ್ರ ಪ್ರಿಪ್ರೇಷನ್ ಹೇಗಾಗಬೇಕು? ಆನ್ಸರ್ ಇವಾಗ ಇದು ಕರೆಂಟ್ ಅಫೇರ್ಸ್ ಅದೆಲ್ಲ ನೋಡ್ಕೊಳ್ತಿರ್ಬೇಕಾ? ಯಾವ್ಯಾವ ರೀತಿ ವಲಯದಲ್ಲಿ ತಾವು ಪ್ರಶ್ನೆಗಳು ಕೇಳ್ತೀರಿ? ಸಿಂಗಿಂಗಲ್ಲಿ ಇರ್ತಾರೆ ಸರ್. ಈಗ 1 ನಿಮಿಷದ ಟ್ಯಾಲೆಂಟ್ ರೌಂಡ್ ಮಾಡ್ತೀವಿ, ಸಿಂಗಿಂಗ್ ಮಾಡ್ತಾರೆ. ಡ್ಯಾನ್ಸರ್ ಇರ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಈಗ ಇಷ್ಟು ಜನದಲ್ಲಿ ಯಾವ ಟ್ಯಾಲೆಂಟ್ ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ 50% ಮಾರ್ಕ್ಸ್ ಅವ್ರಿಗೆ ಹೋಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಮಾಡ್ಲಿಂಗ್ ಆದಮೇಲೆ ನಾವೀಗ ವಿನ್ನರ್ ಆದ್ವಿ. ಈಗ ನನ್ನ ಬಾಲ್ಯದಿಂದ ನನಗೆ ಜೊತೆಲಿರೋರು ಕೂಡ ಇವಾಗೂ ಇದ್ದಾರೆ ಸರ್. ಒಂದು 35 ಇಯರ್ಸಿಂದನೂ ಫ್ರೆಂಡ್ಸ್ ಇದ್ದಾರೆ. ನನ್ನಲ್ಲಿ ಚೇಂಜಸ್ ಅನ್ನೋದನ್ನು ಅವ್ರು ಖಂಡಿತ ನೋಡಿಲ್ಲ. ಗುಣದಲ್ಲಿ ನನ್ನ ಹಾವಭಾವ, ನನ್ನ ಬಟ್ಟೆ, ನನ್ನ ಅಚೀವ್ಮೆಂಟ್ಸು ಅದರಲ್ಲಿ ಚೇಂಜಸ್ ಇದೆ ಖಂಡಿತ. ಗುಣಕ್ಕೆ ಅಥವಾ ಮತ್ಸರ ಇಲ್ಲ ಅಂತ. ಅದನ್ನು ಯಾವತ್ತು ಒಂದೇ ರೀತಿಯಲ್ಲಿ ಕಾಪಾಡ್ಕೋಬೇಕು. ಮತ್ತು ಅಹಂಕಾರ ಅನ್ನೋದು ಮನುಷ್ಯನಿಗೆ ಯಾವತ್ತೂ ಬರಬಾರ್ದು. ನಾನು ಗೆದ್ದೆ, ನನಗಿಂತ ಏನಿಲ್ಲ ಅಂತ ಕಲಿಯೋದು ಸಾಗರ. ಆಮೇಲೆ ನೀವು ಅಹಂಕಾರ ನೋಡಿ, ಅಹಂಕಾರ ತ್ಯಜಿಸ್ಬೇಕು ಅಂತ ಏನ್ ಹೇಳಿದ್ರೆ, ನಮಗೆ ಬರೋದೇ ಪರಿಪೂರ್ಣವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಅವ್ರ ಕುಟುಂಬದೊಂದಿಗೆ ತಾವು ತುಂಬಾ ನಿಕಟವಾದ ಸಂಪರ್ಕ ಇದೆ. ಅವ್ರ ಅಳಿಯಾದಂಥ ಗೋವಿಂದರಾಜ್ ಇರ್ಬೋದು, ಅವ್ರ ಮಗಳು ಲಕ್ಷ್ಮಿ ಅವ್ರು ಇರ್ಬೋದು. ಹೌದು. ಈ ಒಡನಾಟವನ್ನ ನೀವು ಹೇಗೆ ಬಂತು ಆ ಒಡನಾಟ? ಮತ್ತೆ ಆ ಒಡನಾಟವನ್ನ ಹೇಗೆ ಕಾಪಾಡ್ಕೊಂಡಿದ್ದೀರಾ? ನಾವು ಇನ್ನೊಂದು ಕೇಳ್ಪಟ್ಟಿದ್ದೀವಿ, ನಿಮ್ಮನ್ನ ಮನೆ ಮಗಳ ಥರಾನೇ ನೋಡ್ತಾರೆ. ಪ್ರತಿ ಹಬ್ಬಕ್ಕೂ ತಮ್ಮನ್ನು ಕರೀತಾರೆ. ಹೌದು. ನೀವು ಗೋವಿಂದರಾಜ್ ಅವ್ರ ಮನೆಗೆ ಹೋಗ್ತೀರಿ. ಅವ್ರ ಮಗಳು ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ದಂಪತಿ ಮಗಳಾದಂತಹ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ತೀರಿ. ನಿಮ್ಮನ್ನ ಸ್ವಂತ ತಂಗಿಯ ರೀತಿ ಅವರು ನೋಡ್ತಾ ಇದ್ದಾರೆ. ಇದೆಲ್ಲ ಹೇಗಾಯ್ತು? ಸರ್, ಯಾವುದೋ ಒಂದು ಮೂಮೆಂಟಲ್ಲಿ ನನಗೆ ಪರಿಚಯ ಆಗಿದ್ದು ಅಮ್ಮ, ನನಗೆ ಲಕ್ಷ್ಮಿ ಅಮ್ಮ ಮತ್ತು ಅಪ್ಪಾಜಿ ಇಬ್ರು. ನಾನು ರಾಜ್ಕುಮಾರ್ ಅಪಾರ ಅಭಿಮಾನಿ ಸರ್. ಖಂಡಿತವಾಗ್ಲೂ ನಾವೆಲ್ಲ ನನಗೆ ಇಡೀ ಇವತ್ತು ಅಷ್ಟೇ ಕರ್ನಾಟಕವೇ. ಯಾವುದೇ ಆ್ಯಕ್ಟರ್ ಇರ್ಬೋದು, ನನಗೆ ಇವತ್ತು ಹೇಳ್ತಾ ಇದ್ದೀನಿ, ಯಾರೂ ನನಗೆ ಇಷ್ಟ ಇಲ್ಲ. ನನಗೆ ಇನ್ಸ್ಪಿರೇಷನ್, ಕಲೆನಲ್ಲಿ ಇನ್ಸ್ಪಿರೇಷನ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ನಾನು ಅವರ ಅಭಿಮಾನಿ. ಮತ್ತು ಅವರಲ್ಲಿ ಏನೇನು ಗುಣಗಳಿದೆ, ಕ್ವಾಲಿಟೀಸ್, ಅದನ್ನು ಅಳವಡಿಸ್ಕೊಂಡಿದ್ದೀನಿ, ಖಂಡಿತ ಅಳವಡಿಸ್ಕೊಂಡಿದ್ದೀನಿ. ಈಗ ನಾವು ಒಬ್ರಿಗೆ ಅಭಿಮಾನಿ ಆದಾಗ ಅವ್ರಿಗೆ ಜನ ಯಾಕೆ ಅಷ್ಟೊಂದು ಪ್ರಶಂಸೆ ಕೊಡ್ತಾರೆ, ಯಾಕೆ ಅಭಿಮಾನಿಗಳಾಗ್ತಾರೆ? ಯಾಕೆ ಅವರಲ್ಲಿ ಅನುಯಾಯಿಗಳಾಗ್ತಾರೆ? ಆಗ್ತಾರೆ. ಅವರಲ್ಲಿರ್ತಕ್ಕಂಥ ಗುಣ. ನಾವು ಅವ್ರ ಅಭಿಮಾನಿ ಆದಮೇಲೆ ಅವ್ರನ್ನ ನಾವು ಯಾವತ್ತೂ ಫಾಲೋ ಮಾಡಬೇಕು. ಅವರಲ್ಲಿರ್ತಕ್ಕಂಥ ಗುಣನ ನಾವು ಕಲಿಬೇಕು. ನಾಳೆ ನಾವು ಅವ್ರಾಗ್ಬೋದು ಅಲ್ವಾ? ನಾವು ಅಭಿಮಾನಿ ಆಗೋದಲ್ಲ, ಅವರಲ್ಲಿರೋಂಥ ಕ್ವಾಲಿಟೀಸ್ನ ನಾವು ಅಳವಡಿಸ್ಕೋಬೇಕು. ಆವಾಗ ಮಾತ್ರ ಅಭಿಮಾನಕ್ಕೆ ಒಂದು ಬೆಲೆ ಇರುತ್ತೆ. ನಾನು ರಾಜ್ಕುಮಾರ್ ಅವರ ಅಭಿಮಾನಿ. ನೋಡಿ, ದೇವರು ನಾನು ಕೇಳಿದ್ದನ್ನು ಯಾವತ್ತೂ ಇಲ್ಲ ಅಂತ ಯಾವಾಗಲೇ ಹೇಳಿದೆ ನಾನು ನಿಮಗೆ. ಹಂಗಾಗಿ ಅವರ ಅಭಿಮಾನನೇ ಜಾಸ್ತಿ ಇತ್ತು. ಅಥವಾ ಅವ್ರನ್ನ ಯಾವಾಗೋ ಡೈಲಿ ಬೆಳಗ್ಗೆ ನೆನೆಸ್ಕೊಂಡು, ರಾಜ್ಕುಮಾರ್ ಅವರು ತುಂಬ ಡೌನ್ ಟು ಅರ್ತು. ಅವರು ಎಷ್ಟೇ ಮುಂದುವರೆದ್ರು ಜನಗಳನ್ನೇ ಅಭಿಮಾನಿಗಳಂದರು, ತಗ್ಗಿ ಬಗ್ಗಿ ನಡೆದ್ರು. ಆ ಗುಣ ನಿಜವಾಗ್ಲೂ ನಮ್ಮಲ್ಲಿ ಅಳವಡಿಸ್ಕೋಬೇಕು ಸರ್. ಅದು ಇದ್ದಿದ್ದಕ್ಕೆ ಏನೋ ನನಗೆ ಗೊತ್ತಿಲ್ಲ. ಕೊನೆಗೆ ಅವ್ರ ಮನೆಗೆ ನನಗೆ ಒಂದು ಬಾಂಧವ್ಯ ಬೆಳೀತು. ಅದೊಂದು ದೇವರ ಆಶೀರ್ವಾದ. ಅಪ್ಪಾಜಿ ಅಮ್ಮ ನನಗೆ ಸಿಕ್ಕಿರೋದೇ ಒಂದು ನನ್ನ ಅದೃಷ್ಟ. ಯಾವುದೋ ಜನ್ಮದ ಅದೃಷ್ಟ. ಎಲ್ಲ ಅಚೀವ್ಮೆಂಟ್ಸ್ಗಿಂತ ನನಗೆ ಅಪ್ಪಾಜಿ ಅಮ್ಮ, ನನಗೆ ಅವ್ರ ಆಶೀರ್ವಾದ, ಅವರೇ ದೊಡ್ಡವರು ನನಗೆ. ಎಲ್ಲದಕ್ಕಿಂತ ಅವ್ರು ನನಗೆ ದೇವ್ರು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ನನಗೆ ಅಪ್ಪಾಜಿ ಅಮ್ಮನೇ. ಅವ್ರಿಗೆ ಇಲ್ಲಿಂದನೇ ಮನಸ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಯಾವತ್ತೂ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಪ್ರತಿ ಸತಿ ಅವರೊಂದು ಇನ್ಸ್ಪಿರೇಷನ್ ನನಗೆ. ನೀನು ಇನ್ನೂ ಬೆಳಿಬೇಕಮ್ಮ, ಇನ್ನೂ ಮಾಡಬೇಕು ಅಂತ. ನಾನು ಮಾಡ್ತಕ್ಕಂಥ ಇವೆಂಟ್ಸ್ಗೆ ಬರ್ತಾರೆ, ನನ್ನ ಜೊತೆ ರ್ಯಾಂಪ್ ವಾಕ್ ಮಾಡ್ತಾರೆ. ಅವರು ಮಾಡಿಲ್ಲ. ಆ ಒಂದು ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ ಸರ್. ಅವರು ಅದೇ ಥರ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ತುಂಬ ಟ್ರೆಡಿಷ್ನಲ್ ಅವರು. ಎಷ್ಟೋ ಪೂಜೆಗಳನ್ನ ನಾನು ಅಮ್ಮಯಿಂದ ನಾನು ಕಲ್ತಿದ್ದೀನಿ. ಹೇಳ್ಕೊಡ್ತಾರೆ ಪೂಜೆಗಳನ್ನ, ಈ ಥರ ಎಲ್ಲ ಮಾಡಬೇಕಮ್ಮ ಅಂತ. ನಮ್ಮ ಮನೆಗೂ ಬರ್ತಾರೆ, ನಾನು ಹೋಗ್ತೀನಿ ಸರ್. ಮಂತ್ಲಿ ಒಂದ್ಸತಿ ಅವರು ನಮ್ಮ ಮನೆಗೆ ಅಪ್ಪಾಜಿ ಅಮ್ಮ ಬರ್ತಾರೆ. ನಾನು ಮಾಡ್ತಕ್ಕಂಥ ಅಡುಗೆ ಎಲ್ಲ ಇಷ್ಟ ಅಪ್ಪಾಜಿಗೆ, ತುಂಬ ಇಷ್ಟ, ನಾನ್ ವೆಜ್ ಎಲ್ಲ. ಹಂಗಾಗಿ ನನ್ನ ಅದೃಷ್ಟ ಅದು. ಸೊ ತುಂಬ ಧನ್ಯವಾದಗಳು ಮೇಡಮ್. ಅದ್ಭುತವಾದ ವಿಷಯಗಳನ್ನು ಶ್ರೀಮತಿ ಅರುಣಿ ಅಶೋಕ್ ಅವರು ನಮಗೆ ತಿಳಿಸ್ಕೊಟ್ರು. ಯಾಕಂದರೆ ಇದೊಂದು ಮಾಯಾಲೋಕ, ಮಾಡಲಿಂಗ್ ಅನ್ನೋದಿರ್ಬೋದು. ಆ ಮಾಯಾಲೋಕದಲ್ಲಿ ಮಾಯೆಯನ್ನು ಕವಿಸಿ, ಆ ಮಾಯೆಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಅದ್ಭುತವಾದಂತಹ ಸಾಧನೆಯ ಶಿಖರಕ್ಕೆ ಏರಿದಂತಹ ಒಬ್ಬ ದಿಟ್ಟ ಮಹಿಳೆ. ಇವತ್ತು ನಮ್ಮ ಅಸ್ಲಿ ಕಹಾನಿಯ ಒಂದು ಅದ್ಭುತವಾದಂತಹ ಗೆಸ್ಟಾಗಿ ಬಂತು. ಅನೇಕ ವಿಚಾರಗಳನ್ನು
ನಾವು ಯಾವುದೇ ಉನ್ನತ ಶಿಖರ ಸ್ಥಾನಕ್ಕೆ ಹೋದರೂ ನಮ್ಮ ತನವನ್ನು ಬಿಟ್ಕೊಡಬಾರ್ದು, ಭಾರತೀಯತೆಯನ್ನು ಬಿಟ್ಕೊಡಬಾರ್ದು, ನಮ್ಮ ಕನ್ನಡದ ಅಸ್ಮಿತೆಯನ್ನು ಬಿಟ್ಕೊಡಬಾರ್ದು. ಈ ಥರದ ವಿಷಯಗಳನ್ನು ಮತ್ತು ಯಂಗ್ಸ್ಟರ್ಸ್ ಹೇಗಿರಬೇಕು, ಯುವಕರಿಗೆ ಹೇಗೆ ಮಾದರಿಯಾಗಬೇಕು, ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟು ಇದು ಪ್ರತಿಯೊಂದರಲ್ಲೂ ದೈವತ್ವವನ್ನು, ದೈವಶಕ್ತಿಯನ್ನು ಎಲ್ಲರೂ ಪರಿಪಾಲಿಸಿ ಅದೇ ನನ್ನ ಒಂದು ಸಕ್ಸಸ್ ಮಂತ್ರ ಅಂತ ಇವತ್ತು ಈ ಅದ್ಭುತವಾದಂತಹ ಕಲಾವಿದೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ಇಡೀ ನಮ್ಮ ಅಸಲಿ ಕಹಾನಿ ವೀಕ್ಷಕರ ತಂಡದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಇದೇ ರೀತಿ ತಮ್ಮ ಸಾಧನೆಯ ಶಿಖರದ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡ್ತಾಯಿರಿ. ತುಂಬ ಜನಕ್ಕೆ ಪ್ರೇರೇಪಣೆಯನ್ನು ಮಾಡ್ತಾಯಿರಿ. ಯಾರು ತಮ್ಮ ಹತ್ರ ಬರ್ತಾರೆ ಅವರೆಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಗುರುಸ್ಥಾನದಲ್ಲಿ ನಿಂತು ಅವ್ರಿಗೆ ಒಳ್ಳೆಯದನ್ನು ಮಾಡಿ. ಖಂಡಿತವಾಗಲೂ ನಮ್ಮ ಈ ಒಂದು ಇಂಟ್ರ್ಯಾಕ್ಷನ್ ಇವತ್ತೇನಾಯಿತು ಅದು ಅವಿಸ್ಮರಣೀಯ. ತುಂಬ ಅದ್ಭುತವಾಗಿತ್ತು. ತುಂಬ ಥ್ಯಾಂಕ್ಸ್ ಮೇಡಮ್, ತಮ್ಮ ಟೈಮ್. ಥ್ಯಾಂಕ್ ಧನ್ಯವಾದಗಳು. ಯು ಸೋ ಮಚ್. ಯಾವತ್ತೂ ಅಷ್ಟೇ ನಾವು ಅಚೀವ್ಮೆಂಟ್ಸ್ ಮಾಡ್ತೀವಿ ಅಂತಂದಾಗ ನಮಗೆ ನಿಜವಾದ ಒಂದು ಫಾಲೋವರ್ಸು ನಮ್ಮಿಂದೇ ಇರಬೇಕು. ಆ ಥರ ಒಂದು ಸಾಧನೆನ ಮಾಡಿರಬೇಕು. ಅದೇನು ಅಂತಂದರೆ, ಈಗ ನಮ್ಮ ಒಳ್ಳೆತನ, ನಮ್ಮ ನಡೆ, ನಮ್ಮ ನುಡಿ ಮತ್ತು ತಗ್ಗಿ ಬಗ್ಗೆ ಬಾಳುವಂಥ ಒಂದು ವಿಚಾರ, ಮತ್ತು ಯಾರೋ ಒಂದು ಬೆಳೆಸಿದಂಥ ಒಂದು ಗುರುಗಳ್ನ ಮರಿಬಾರ್ದು. ಇದೆಲ್ಲ ನಮಗೆ ನಿಜವಾಗ್ಲೂ ಯಾವತ್ತೂ ಇರಬೇಕು. ಆವಾಗಲೇ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು. ಮತ್ತು ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಮತ್ತು ಯಾವತ್ತೂ ಅಷ್ಟೇ ನಮಗೆ ಹಿಂಗೆ ಫಾಲೋವರ್ಸ್ ಬರ್ತಾರೆ, ಫಾಲೋವರ್ಸ್ ಅಂತಂದರೆ, ಈಗ ಇನ್ಸ್ಟಾ ಪೇಜಲ್ಲೆಲ್ಲ ನಮ್ಮದು ಫೋಟೋ ನೋಡ್ಬಿಟ್ಟೆಲ್ಲ ಫಾಲೋ ಮಾಡ್ತಾರೆ. ಆ ಥರ ನಮಗೆ ಖಂಡಿತ ಬೇಡ. ನಿಜ ಜೀವನದಲ್ಲಿ ನಾವು ನೂರಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಆ ಥರ ಗುಣನ ನಾವು ಬೆಳೆಸ್ಕೋಬೇಕು. ಅದು ನಿಜವಾಗ್ಲೂ ಇಷ್ಟ ಸರ್ ನನಗೆ. ಅದ್ಭುತ. ನೀವು ಹೇಳಿದ ಸಾಲುಗಳು ಖಂಡಿತವಾಗಲು ಫಾಲೋವರ್ಸ್ ನಮಗೆ ಇನ್ಸ್ಟಾ ಪೇಜಲ್ಲಿ ಬೇಡ. ನಿಜವಾಗ್ಲೂ ಇವತ್ತು ರಿಯಲ್ ಫಾಲೋವರ್ಸ್ ನನ್ನ ಜೊತೆನಲ್ಲಿದ್ದಾರೆ. ಅವ್ರಿಗೆಲ್ಲ ನಾವು ಮೀಡಿಯಾ ಥ್ರೂ ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವ್ಯಕ್ತಿತ್ವನ ಗುರುತಿಸ್ತಾರೆ ಅವರು. ಮೇಡಮ್ ನೀವು ತುಂಬ ಸಿಂಪ್ಲಿಸಿಟಿ, ನಿಮ್ಮ ಥರ ನಾವು ಆಗಬೇಕು ಅಂತ. ಬಟ್ ಬಯಸ್ಕೊಳ್ಳೋ ಥರ ಯಾವತ್ತೂ ನಾವು ಬೆಳಿಬಾರ್ದು ಸರ್. ಹೌದು, ಅದ್ಭುತ. ಇದೊಂದು ಒಳ್ಳೆಯ ವಿಚಾರವನ್ನು ನಮ್ಮೆಲ್ಲರಿಗೂ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಸಲಿ ಕಹಾನಿ ಒಂದು ಟೀಮ್ ಅವ್ರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಎಷ್ಟೋ ಪ್ರತಿಭೆಗಳು ಕಣ್ಮರೆಯಾಗಿವೆ ಇವತ್ತು. ಅವ್ರನ್ನೆಲ್ಲ ಬೆಳಕಿಗೆ ತರೋಂಥ ಕೆಲಸನ ಅಸಲಿ ಕಹಾನಿ ಅವ್ರು ನಿಜವಾಗ್ಲೂ ಮಾಡಿದ್ದಾರೆ. ಅವ್ರು ಇನ್ನಷ್ಟು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು. ಈ ಒಂದು ಅಸಲಿ ಕಹಾನಿ ಅನ್ನೋ ಒಂದು ಚಾನಲ್ ಆಗಿರ್ಬೋದು ಅಥವಾ ಮ್ಯಾಗ್ಝಿನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತಾ ಇದ್ದೀನಿ. ಆ ದೇವರು ಚಾಮುಂಡೇಶ್ವರಿ ತುಂಬ ಒಳ್ಳೆ ಆಶೀರ್ವಾದನ ಈ ಒಂದು ಸ್ಟುಡಿಯೋಗೆ ಮಾಡಬೇಕು. ನನ್ನ ಕಡೆಯಿಂದ ಎಲ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಸಲಿ ಕಹಾನಿಯನ್ನು ಮರಿದೇ ನೋಡ್ತಾರೆ.